ಸಂತೈಸಿದವನಿದ್ದೇನೆ. ಉಪಪ್ಲಾವ್ಯ ನಗರದಲ್ಲಿ ದೃಪದ ವಿರಾಟರೇ ಮೊದಲಾದವರು, ಬಂಧು ಮಿತ್ರರು ಇನ್ನೊಂದು ಕಡೆಗೆ, ಪಾಂಡವರು ಮತ್ತೊಂದು ಕಡೆಗೆ, ಎಲ್ಲರೂ ತುಂಬಿದ್ದ ದಿವ್ಯ ಸಭೆಯಲ್ಲಿ ಅಭಿಮನ್ಯುವಿನ ಮದುವೆಯ ಸಂಭ್ರಮಾಚರಣೆಯನ್ನು ಪೂರೈಸಿದ ವೇಳೆ ಪಾಂಡವರ ಉತ್ಕರ್ಷೆಯ ಕುರಿತಾಗಿ ಯೋಚಿಸಿ ನಾನು ಕೇಳಿದ ಪ್ರಶ್ನೆ, ಈವರೆಗೆ ಅನುಭವಿಸಬೇಕಾದುದನ್ನೆಲ್ಲ ಪಾಂಡವರು ಅನುಭವಿಸಿದವರಿದ್ದಾರೆ. ವನವಾಸವು ಅಜ್ಞಾತವಾಸವು ಇವನ್ನು ಪೂರೈಸಿದ ಬಳಿಕ ಈ ಸಂಭ್ರಮವನ್ನು ಪೂರೈಸಿ ಇಲ್ಲಿಯೇ ದಿನ ಕಳೆಯುವುದಕ್ಕೆ ಮುಂದಾಗುವುದಲ್ಲವಲ್ಲ. ಅವರ ಭವಿತವ್ಯವೇನು ಮುಂದೆ, ಅವರಿಗೆ ಸಿಗಬೇಕಾದದ್ದು ಒದಗಬಹುದಾದ ರೀತಿ ಏನು? ಹೀಗೆ ಪ್ರಶ್ನೆ ಮಾಡಿದ ಕಾಲಕ್ಕೆ ನಮ್ಮವರೆಲ್ಲ ಒಂದಾಗಿ ತಮ್ಮ ತಮ್ಮ ಅಂತರಂಗವನ್ನು ತೆರೆದಿಟ್ಟುಕೊಳ್ಳುವುದಕ್ಕೆ ಮುಂದಾದ. ಸಂಗ್ರಾಮವೋ ಸಂಧಿಯೋ, ಈ ಒಂದು ಪ್ರಶ್ನೆ ನೇರವಾಗಿ ತುಂಬಿದ ಸಭೆಯಲ್ಲಿ ಎಲ್ಲರೊಳಗೆ ಜಿಜ್ಞಾಸೆಯನ್ನು ಮೂಡಿದ್ದು ಸುಳ್ಳಲ್ಲ. ಆ ಸಭೆಯನ್ನು ಉಳಿದು ಯೋಚಿಸುವುದಕ್ಕೆ ಕಾಲಾವಕಾಶವನ್ನು ಒದಗಿಸಿಕೊಟ್ಟು ಆಮೇಲೆ ಮತ್ತೆ ಆಮಂತ್ರಣಕ್ಕೆ ಒಪ್ಪಿ ಈ ಕಡೆಗೆ ಬರಬೇಕಾದ ಸನ್ನಿವೇಶವೂ ನಿರ್ಮಾಣವಾಯಿತು. ಸಂಧಿಯೇ ನಮಗೆ ಪ್ರಧಾನವಾದದ್ದು, ಪ್ರಮುಖವಾದದ್ದು ಅನ್ನುವುದು ಧರ್ಮರಾಜನ ಅಭಿಮತ. ತಪ್ಪಲ್ಲ. ಸೋದರರು ಅಪೂರ್ವವಾದಂತಹ ಸಾಹೋದರ್ಯದ ಸಂಬಂಧದಿಂದ ಪ್ರಪಂಚದಲ್ಲಿ ಪ್ರಕಟಗೊಳ್ಳಬೇಕು. ಕೌರವಾದಿಗಳು ಪಾಂಡವರು ಭೂಮಿಗಾಗಿ ಹೊಯ್ದಾಡಿ ಹರಿಹಂಚಾದರು. ಹೀಗೊಂದು ಅಪವಾದ ಪ್ರಪಂಚ ಮುಖದಲ್ಲಿ ಅವರನ್ನು ಸುತ್ತಿಕೊಳ್ಳುವುದಕ್ಕೆ ಮುಂದಾಗ್ತದೆ ಅಂತಾದರೆ ಕ್ಷೇಮದಿಂದ ಕೂಡಿದ, ಸೌಖ್ಯದಿಂದ ಕೂಡಿದ ಜೀವನವನ್ನು ಸಾಗಿಸುವುದಕ್ಕೆ ಆಗುವುದಿಲ್ಲ. ಸಂಘರ್ಷದಿಂದ ಒದಗಬಹುದಾದ ಪರಿಣಾಮವೇನು? ಇದನ್ನು ಅರಿಯದವರು ಪಾಂಡವರೇನೂ ಅಲ್ಲ. ಆದ್ದರಿಂದಲೇ ಧರ್ಮಜನ ಅಭಿಮತ ಸಂಧಿಯೇ ಆದೀತು. ಸಂಧಿಗೆ ಒಪ್ಪದಿರೆ ಸಂಘರ್ಷಕ್ಕೆ ಮುಂದಾಗುವುದಕ್ಕೆ ಏನು ಬೇಕಾ ವ್ಯವಸ್ಥೆಯನ್ನು ಮಾಡಿ ಬಾ ಕೃಷ್ಣ. ಅಲ್ಲದೆ ಹೊರಟು ಬಂದ ಕಾಲಕ್ಕೆ ದ್ರುಪದೆಯನ್ನು ನಾನು ಸಂತೈಸಿದವನಿದ್ದೇನೆ. ದೇವಕಿಯ ಮೇಲಾಣೆ, ವಸುದೇವನ ಅಂಗ್ರಿಗಳಾಣೆ, ಹೆಚ್ಚೇಕೆ ನಿನ್ನಾಣೆ, ಸಂಧಿಯ ನೆವದಿ ಕೌರವಾದಿಗಳ ಭಾವವನ್ನು ಕರಿಮಾಡಿ ಕೋಪವನ್ನು ತೀವಿ ಸಂಧಿಯ ಮುರಿದು ಬಹೆವು, ನನ್ನ ಮೇಲೆ ವಿಶ್ವಾಸವನ್ನು ನೀಡು, ನಂಬಿಕೆಯನ್ನಿಡು. ಹೀಗೆ ದ್ರುಪದಜಿಯನ್ನು ಸಂತೈಸಿ ಈ ಕಡೆಗೆ ಸಾಗಿ ಬಂದಿದ್ದೇನೆ. ಹೊರಟು ನಿಂತ ಕಾಲದಲ್ಲಿ ಶಸ್ತ್ರಾಸ್ತ್ರಗಳಿಂದಲೇ ತುಂಬಿದ್ದ ರಥವನ್ನು ಏರಿ ಬರಬಹುದಾದ ಸನ್ನಿವೇಶವನ್ನು ನಿರ್ಮಾಣವಾಯಿತು. ದಾರುಕನು ಅಥವಾ ಶಸ್ತ್ರಾಸ್ತ್ರಗಳನ್ನು ತುಂಬಿಸಿಕೊಳ್ಳುವಲ್ಲಿ ಒದಗಿ ಬಂದ ಸಾತ್ಯಕಿಯು ಅಥವಾ ನೆರೆದ ಮಂದಿಗಳ ಜಯಘೋಷವು ಮುಗಿಲು ಮುಟ್ಟುವ ಈ ವೇಳೆ ಕೇವಲ ನೆರೆದವರಷ್ಟೇ ಜಯವನ್ನು ಮಾಡುವುದಲ್ಲವಲ್ಲ, ಅಂತರಿಕ್ಷ ಪಥದಲ್ಲಿ ಸಾಗುವ ದೇವತೆಗಳೆಲ್ಲ ಶುಭ ಮುಹೂರ್ತವದು ಸನ್ನಿಹಿತವಾಗುವುದಕ್ಕುಂಟು. ಪಾಂಡವರ ಅಭ್ಯುದಯದ ಕಾಲವದು ಒದಗಿ ಬರುವ ವೇಳೆ ಸಮೀಪಿಸಿದೆ ಅನ್ನುವ ಕಾರಣಕ್ಕಾಗಿ ಜಯ ಜಯ ಎನ್ನುವುದಕ್ಕೆ ಮುಂದಾಗಿದ್ದಾರೆ. ಇರಲಿ, ಏರಿ ಬಂದಿದ್ದೇನೆ, ಬರಬೇಕಾದಲ್ಲಿಗೆ ಬಂದಿದ್ದೇನೆ. ಈಗ ಯೋಚಿಸುವುದು ಅದನ್ನೆಲ್ಲ ಆರೋಗನೆಗೆ ತಮ್ಮ ಮಂದಿರಗೆ ಕೂಡಿಕೊಂಡಿದ್ದನು. ಕೌರವ ಬರುವ ರಸ ಬರಿದ ನಡುಗೆಯ ಮಾಡಿದ ಹುಡುಗಾಯ ನುಡಿದೆಲ್ಲ ರಾಲಯವ ಸತ್ಕರುಣ ಕುಶಲ ವಿನುಲನಲ ಮನೆಗೈಯೋ ಕೃಷ್ಣನು ಮುರಹರ ಬರುವ ಆರೋಗಣೆಗೆ ಈ ಭಾವದಿಂದಲೇ ನನ್ನ ನಿರೀಕ್ಷೆಯಲ್ಲಿ ಕಾಲ ಕಳೆಯುವ ಮಂದಿಗಳದೆಷ್ಟು. ಹೇಳದೆ ಕೇಳದೆ ಕಡೆಗೆ ಪ್ರಯಾಣವನ್ನು ಬೆಳೆಸಿ ಬಂದವನೇನೂ ಅಲ್ಲ. ಕೃಷ್ಣ ಬರುವುದಕ್ಕಿದ್ದಾನೆನ್ನುವಂತಹ ಸೂಚನೆ ರಾಷ್ಟ್ರರಾಷ್ಟ್ರೀಯರಿಗೆ ಈ ಮೊದಲೇ ಸಿಕ್ಕಿದೆ. ದೂತನ ಮೂಲಕ ಕಳುಹಿಸಲ್ಪಟ್ಟಂತಹ ಸಂದೇಶ. ಅದರಿಂದಲೇ ನನ್ನ ಆಗಮನಕ್ಕಾಗಿ ಭಾರಿ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಮುಂದಾಗಿದ್ದಾರೆ. ಗುರು ಭೀಷ್ಮರು, ಕೃಪಾಚಾರ್ಯರು
ಮೊದಲಾದವರು ಮುರಹರ ತಮ್ಮ ಮಂದಿರಕ್ಕೆ ಬರುವುದಕ್ಕಿದ್ದಾನೆ ಅನ್ನೋ ನಿರೀಕ್ಷೆಯಿಂದಲೇ ನನ್ನ ಹಸಿವನ್ನು ನೀಗಿಸುವುದಕ್ಕೆ, ಜೊತೆಗೆ ನನ್ನ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುವುದಕ್ಕೆ ಅನುಕೂಲಕರಬಹುದಾದ ಸಕಲ ಸನ್ನಿವೇಶಗಳನ್ನು ಕೊರತೆ ಇಲ್ಲದ ಹಾಗೆ ಪೂರೈಸಿ ನನ್ನನ್ನು ಸ್ವಾಗತಿಸುವುದಕ್ಕಾಗಿ ನಿಂತಿದ್ದಾರೆ. ಎಲ್ಲರನ್ನು ಗೌರವಿಸಬೇಕಾದದ್ದು ನನ್ನ ಕರ್ತವ್ಯ. ಮಾನಿಸಬೇಕಾದವರನ್ನು ಮಾನಿಸಿದ್ದೇನೆ, ಗೌರವಿಸಬೇಕಾದವರನ್ನು ಗೌರವಿಸಿದ್ದೇನೆ. ಹೆಚ್ಚೇಕೆ ಸುಯೋಧನನಾದರೂ ನನ್ನ ಆಗಮನದ ನಿರೀಕ್ಷೆಯಲ್ಲಿಯೇ ಸಕಲ ವ್ಯವಸ್ಥೆಗೆ ಮುಂದಾಗಿದ್ದಾನೆ. ಆದರೆ ನಾನು ಬರ್ತೇನೆ, ಬಂದರೆ ತನ್ನ ಅರಮನೆಯ ಕಡೆಗೆ, ಒಂದರ್ಥದಲ್ಲಿ ಅರೆಮನೆ ಪ್ರಯಾಣವನ್ನು ಬೆಳೆಸಬಹುದಾದ ಸನ್ನಿವೇಶವನ್ನು ನಿರ್ಮಾಣವಾಗಬಹುದೇ, ಅಥವಾ ಮುಜುಗರದಿಂದ ನನ್ನನ್ನು ಕರೆಯುವಲ್ಲಿ ಹಿಂದು ಮುಂದು ಆಲೋಚಿಸುವ ಸ್ಥಿತಿಗೆ ಒಡ್ಡಿದಂತಹ ವಿದುರ ನನ್ನನ್ನೇ ಧ್ಯಾನಿಸುತ್ತಾ ನನ್ನನ್ನೇ ಯೋಚಿಸುತ್ತಾ ಕಾಲವನ್ನು ಕಳೆಯುವುದು ಸುಳ್ಳಲ್ಲವಲ್ಲ. ಸರಿ, ಅವನ ಅಂತರಂಗದಲ್ಲಿ ಕಲ್ಮಶವಿಲ್ಲ. ಕೌರವಾದಿಗಳು ಅಂದ್ರೆ ಪಾಂಡವರು ರಾಷ್ಟ್ರೇಯರು, ಸೌಖ್ಯದಿಂದಲೇ ಒಗ್ಗಟ್ಟಿನಿಂದ ಒಮ್ಮತದಿಂದ ಜೀವನವನ್ನು ಸಾಗಿಸಬೇಕು ಅನ್ನುವ ನಿರೀಕ್ಷೆಯನ್ನು ಇರಿಸಿಕೊಂಡವರಲ್ಲಿ ವಿದುರನು ಪ್ರಧಾನನೇ. ಹೀಗಿರುವಾಗ ಅವನ ಅರಮನೆಯ ಕಡೆಗೆ, ಅವನಿರುವಲ್ಲಿಯವರೆಗೆ ಪ್ರಯಾಣವನ್ನು ಬೆಳೆಸುವುದಕ್ಕೆ ಮುಂದಾಗ್ತೇನೆ. ತನಗೆ ಲಕ್ಷ್ಮೀ ರಮಣ ದಯವಾದ ಎದುಗೆ ಲಕ್ಷ್ಮೀ ರಮಣ ದಯವಾದ ಎದುಗಲ ವಿದುರ ಮಾಡಿದ ಗುಣಗಣವ ವಿವೇಕನ ಹೊರಗಣ ಬೆಳೆದು ಮಾಡಿದ ಗುಣಗಣವ ವೇಗಾದ ಹೊರಗಣ ಮನದೊಡಾದ ಆನಂದ ಸಾಗರಗಳು ಗೋಳಾಡಿದವು ಕೈ ಮುಗಿದು ನಿಮ್ಮದಿನಕ್ಕೆ ಅವನ ಕೈ ಮೊರಗನ ಎಂದು ಮೋಡಿದು ಗಂಗನಿಗೆ ತಿರುಮಯದ ಮೋದಿಯೋ ನನ್ನ ಕಣ್ಣನ್ನೇ ನಾನು ನಂಬದವನಾಗಿ ಹೋದೆ. ನಿನ್ನೆ ದಿನ ನಾನು ಕೇಳಿದ ವಿಷಯ ಖಡ್ಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀ ರಮಣನೈತಃ ಧರೆಯ ಭಾರವನ್ನು ಇಳುವುದರ ಮೂಲಕ ಧರೆಯಲ್ಲಿ ಧರ್ಮವನ್ನು ಉಳಿಸುವುದಕ್ಕೆ ಈ ದ್ವಾಪರಾಯುಗದಲ್ಲಿ ಕೃಷ್ಣೆಂಬ ಅಭಿಧಾನದಿಂದ ಕಾಣಿಸಿಕೊಂಡಿದ್ದು ಎಂಬ ವಿಚಾರವನ್ನು ನಾವೆಲ್ಲ ತಿಳಿದವರು. ಹಾಗಾದ್ರೆ ಶ್ರೀಕೃಷ್ಣ ರಾಯಭಾರ ನಮ್ಮ ಹಸ್ತಿನೆಂಬ ಈ ಪುಣ್ಯ ಮಂಡಿ ಆಗ್ತಂತಾದ್ರೆ ಬಹಳವಾಗಿ ಸಂತೋಷ ಪಟ್ಟವರು ನಾನು. ಯಾಕೆಂದರೆ ಕೌರವನ ಸ್ವಭಾವ ನನಗೆ ಗೊತ್ತೇ ಇದೆ. ಇನ್ನ ಪಾದ ದರ್ಶನದಿಂದಲಾದರೂ ಅವನ ಬುದ್ಧಿಯಲ್ಲಿ ಯಾವುದೋ ಒಂದು ಒಳ್ಳೆಯ ಬುದ್ಧಿ ಬರುವುದರ ಮೂಲಕವಾಗಿ ಯುದ್ಧವನ್ನು ನಿಲ್ಲಿಸಬಹುದು ಎಂಬುದಾಗಿ ನಾನು ಭಾವಿಸಿದವ. ಒಳ್ಳೆಯ ನಿರೀಕ್ಷೆ. ಜಗತ್ತಿನ ಕತ್ತಲನ್ನು ಕಳೆದು ಜನಮನನ್ನು ಮುದಗೊಳಿಸುವ ಸೂರ್ಯದೇವನಾದರೂ ಕೂಡ ರಾತ್ರಿಯಲ್ಲಿ ತಪ್ಪಿನ ಕಿರಣವನ್ನು ಬೀರುವುದರ ಮೂಲಕ ಲೋಕವನ್ನು ಬೆಳಗುವ ಚಂದ್ರದೇವ. ಅಂತಹ ಚಂದ್ರವಂಶದಲ್ಲಿ ಕಾಣಿಸಿಕೊಂಡಂತಹ ಧೃತರಾಷ್ಟ್ರ ಪಾಂಡು ಚಕ್ರವರ್ತಿಗೆ ಮಕ್ಕಳಾಗಿ ಕೌರವ ಪಾಂಡವರು ಕಾಣಿಸಿಕೊಂಡಿದ್ದರು. ಬೀಜವೊಂದು ಮೊಳಕೆಯೊಡನೆ ಹೆಮ್ಮರವಾಗುವಂತೆ ಕೌರವ ಪಾಂಡವರ ದಾಯಾದ್ಯ ಮತ್ಸರ ಎನ್ನುವುದು ಇಲ್ಲಿವರೆಗೆ ಮುಟ್ಟಿದೆ. ಹಾಗಾದ್ರೆ ನಿನ್ನ ದರ್ಶನದಿಂದ ಇದೆಲ್ಲ ನಿಂತು ಹೋಗುವುದರಿಂದ ಸಮಾಧಾನ. ಕೃಷ್ಣ ಕೃಷ್ಣ ದಂಡನೆಯ ನೋಡಿದೆ, ಚಿನ್ಮಯ ಮೂರ್ತಿ ನೋಡಿದೆ, ಬಹಳ ಸಂತೋಷವಾಯಿತು. ಕೃಷ್ಣ
ಕೃಷ್ಣ ವಿದುರ ವಿದುರ ಏನಯ್ಯ ನಿನ್ನ ಬದಿಗೆ ಮೆಚ್ಚಿದೆ ಯಮಗೆ ಮುಗಿರದು ನಿನ್ನ ಪೊಗಲಿಗೆ ಹೌದಯ್ಯ ಯಮಗೆ ಮುಗಿರದು ನಿನ್ನ ಪೊಗಲಿಗೆ ಅಮ್ಮ ಪಾಲಗಳಿಲ್ಲದೆ ಬಳಲಿದೆ ಅನ್ನ ಪಾಲಗಳಿಲ್ಲದೆ ಬಳಲಿಪ್ಪೆ ತಾನೆಲ್ಲಗೆ ನಿನ್ನ ಬಗ್ಗೆಯೇ ಮೆಚ್ಚಿದೆವು ವಿದುರ 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 ಏನಯ್ಯ ಪರಮಾತ್ಮ ರಥವನ್ನು ಏರಿ ಈ ಕಡೆಗೆ ಪ್ರಯಾಣವನ್ನು ಬೆಳೆಸಿ ಬಂದೆ ಹೌದು ಮನೆಯ ಬಾಗಿಲ ಬುಡದಲ್ಲಿ ರಥ ಹಾಗೆ ನಿಂತಿದೆ ಹಾ ಹೊರಗಡೆಗೆ ಸಾಗಿ ಬಂದ ನೀನು ಓ ನನ್ನನ್ನ ಕಂಡನಿಯೇ ಕಂಡು ಹಾ ಅಂದ್ರೆ ಅನಿಮಿಷರು ಹೇಗೆ ಬಿಡುಗಣ್ಣರು ಓ ಅಂತೆ ಕಣ್ಣ ರೆಪ್ಪೆಗಳನ್ನು ಎವೆ ಇಕ್ಕದೆ ಮುಚ್ಚದೆ ಹಾ ತದೇಕ ದೃಷ್ಟಿಯಿಂದ ನನ್ನನ್ನೇ ತುದಿಯಿಂದ ಬುಡದವರೆಗೆ ಮೇಲೊಮ್ಮೆ ಕೆಳಗೆ ಹಾ ಕಣ್ಣನ್ನು ಆ ಕಡೆಗೆ ಈ ಕಡೆಗೆ ಬಿಡುಕಿಸುವುದಿಲ್ಲ ಹಾ ಒಮ್ಮೆ ಆ ಬದಿಗೆ ಹೋಗ್ತಿ ಓ. ಒಮ್ಮೆ ಈ ಬದಿಗೆ ಸಾಗಿ ಬರ್ತಿ ಹಾ. ಒಮ್ಮೆ ಈ ಬದಿಯಿಂದ ಸುತ್ತು ಬರುವುದು ಹಾ. ಒಮ್ಮೆ ಆ ಬದಿಯಿಂದ ಸುತ್ತು ಬರುವುದು ಓ. ಸವ್ಯ ಅಪಸವ್ಯ ಹಾ. ಎರಡು ಒಂದೇ ತರನಾಗಿ ಕಾಣಿಸ್ತದೆ ಓ. ಆದ್ರೆ ಒಂದುಂಟು ನಿನ್ನ ಅಂತರಂಗ ಶುದ್ಧಿ ಹಾ. ನನ್ನ ಕುರಿತಾಗಿ ನಿನಗಿರುವಂತಹ ಭಾವಶುದ್ಧಿ ಓ. ಇವೆಲ್ಲವನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಹಾ. ಅಥವಾ ನನ್ನ ಕುರಿತಾಗಿ ನೀ ಇರಿಸಿದ ಶ್ರದ್ಧೆ ಹಾ. ಇದನ್ನ ಮೆಚ್ಚುವಲ್ಲಿ ಕೊಂಡಾಡುವಲ್ಲಿ ಓ. ನನ್ನ ನಾಲಗೆಗೆ ಬಲ ಸಾಲದೆ ಹೋದೀತು ಏನು ಸ್ವಾಮಿ ಅದು ಒಂದುಂಟು ಓ ನನ್ನ ನಿನಗೆ ಕೋಪ ಉಂಟ ಸತ್ಯ ಹೇಳಬೇಕು ನೀನು ಜಯ ಇದು ನನ್ನ ಭಾಗ್ಯ ನೀವು ಬಂದುದಿಲ್ಲ ಎಂತದ್ದು ಭಾಗ್ಯ ಆದವನ್ನು ನಿಂತಿದ್ದೇನೆ ಪುಣ್ಯಾತ್ಮ ನನ್ನ ಮುಖ ಕಾಣುವಾಗ ನನ್ನ ಒಳಗಿನ ಭಾವ ಏನು ಅಂತ ಗೊತ್ತಾಗುದಿಲ್ಲ ನಿನಗೆ ಅಂದ್ರೆ ಅನ್ನ ಪಾನಾದಿಗಳಿಲ್ಲದೆ ಬಳಲಿಪ್ಪೇನು ಓ ಹೌದಯ್ಯ ನಿನ್ನ ಭಕ್ತಿಗೆ ಮೆಚ್ಚಿದೇನು ಹಾ. ಆದ್ರೆ ನನ್ನ ಈ ಬಳಲಿಕೆಗೆ ನನ್ನ ಹಸಿವಿಗೆ ಒಂದು ವ್ಯವಸ್ಥೆ ಆಗುದು ಬೇಡವೇನು ಹಾ ಸ್ವಾಮಿ ಸಮಾಧಾನ ಒಳಗೆ ನಿಲ್ಲಿಸ್ತೀಯ ಹೊರಗೆ ನಿಲ್ಲಿಸಿ. ಒಳಗೆ ಕರೆಯುವುದಿಲ್ಲ ಬನ್ನಿ, ಬರಬೇಕು ಬರಬೇಕು ಧನ್ಯವಾದಗಳು ಒಂದು ಬಗ್ಗೆ ಕರೋನ ಎಂಬುದಾಗಿ ಭಾವಿಸಿ ನನ್ನ ಶರೀರವು ಮುಚ್ಚಿದಾಗ ನಾನು ಎಚ್ಚರದಲ್ಲಿದ್ದೇನೆ ಇದು ಯಥಾರ್ಥ ಹಾಗಾಗಿ ಇದು ನನಸು ಎಂಬುದನ್ನು ಕಂಡುಕೊಂಡೆ ದೇವರೇ ದೇವರೇ ಹಸ್ತಿನಿಗೆ ಬರುವವರು ನೀವು ಬಂದವರು ನೀವು ಬೇರೆ ಎಲ್ಲಿಗೂ ಹೋಗದೆ ಈ ಬಡವರ ಮನೆಗೆ ಅದರಲ್ಲಿಯೂ ಯಕಶ್ಚಿತ್ ವ್ಯಕ್ತಿಯಾದ ಈ ವಿದುರನ ಮನೆಗೆ ಬಂದಿದ್ದಾದ್ರೆ ಇದರಿಂದ ದೊಡ್ಡ ಭಾಗ್ಯ ನನಗೆ ಬೇರೆ ಯಾವುದು ತೋರುವಿಕೆಗೆ ಸಿಗುವ ಸಂಪದದಿಂದ ಒಬ್ಬನ ಶ್ರೀಮಂತಿಗೆಯೋ ಅಥವಾ ಬಡತನವೋ ಸಿದ್ಧವಾಗುವುದಿಲ್ಲ ಪ್ರಪಂಚದಲ್ಲಿ ಓ ನಾನು ಬಡತನವನ್ನು ನೋಡಿದ್ದೇನೆ ಹಾ. ನಾನು ಶ್ರೀಮಂತಿಕೆಯನ್ನು ನೋಡಿದ್ದೇನೆ ಹಾ. ಆದ್ರೆ ನಿನ್ನ ಅಂತರಂಗಕ್ಕಿರುವ ಶ್ರೀಮಂತಿಕೆ ಇಲ್ಲಿ ಯಾರಲ್ಲಿಯೂ ಸಿಕ್ಕಿಲ್ಲ ನನಗೆ ಓ ಅದಕ್ಕೆ ಈ ಕಡೆಗೆ ಬಂದದ್ದು ಆದ್ರಿಂದಲೇ ಒಂದು ಆಸನ ಇರಿಸಿದ್ದೇನೆ ಸ್ವಾಮಿ ಹೌದೇನೆ ಸಂಪತ್ತಿನಲ್ಲಿ ಹರಿಸಿದ್ದೇನೆ ಹಾಗೆಂದು ಈ ಕ್ಷಣದಲ್ಲಿ ನಿಮ್ಮ ಪಾದಯುಗಳವನ್ನು ತೊಳೆದಿದ್ದೇನೆ ಅದನ್ನೇ ತೀರ್ಥವನ್ನು ಭಾವಿಸಿದ್ದೇನೆ ಅದರಲ್ಲಿ ಪ್ರೋಕ್ಷಿಸಿಕೊಂಡಿದ್ದೇನೆ ಸ್ವಾಮಿ ನೀ ಯಾರನ್ನು ಹಿಂದೆ ನೋಡುದು ಆಗಾಗ ಇದು ಅವಳು ನೀನು ನನ್ನ ಕಾಲಿ ರೀತಿ ನನ್ನ ಸೇವೆ ಮಾಡ್ತಾ ಅಲ್ಲ ಅವಳು ಯಾವಾಗ ನನ್ನ ಜೊತೆಯಲ್ಲೇ ಇರುವವಳು ಎಲ್ಲಿ? ನೋಡಿದೆಯಾ ಮಾತು ದೇವೋಭವ ಪಿತೃ ದೇವೋಭವ ಆಚಾರ್ಯ ದೇವೋಭವ ಎಂಬುದಾಗಿ ತಿಳಿದ್ರೆ ಸಾಲದು ಅತಿಥಿ ದೇವೋಭವ ಅತಿಥಿಗಳಲ್ಲಿ ದೇವರನ್ನು ಕಾಣುವುದಲ್ಲ
ಈಗ ನೋಡಿದ ದೇವರೇ ನಮ್ಗೆ ಅತಿಥಿಗಳಾಗಿ ಬಂದಿದ್ದಾರೆ ಅಂತ ಆದ್ರೆ ಬಹಳ ಸಂತೋಷ ವಿಷಯ. ಬಾ 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 ಉಪಚಾರ ಮಾಡುವ ಎಷ್ಟು ಉಪಚಾರ ಮಾಡಿ ಕಡಿಮೆ ಆದಿತ್ತು ಹಾಗೆ ಅಂತ ಇದು ಹಸಿವಾಗ್ತದೆ ಹೇಳ್ತಾರೆ. ಕೊಡ್ಲಿಕ್ಕೆ ಮನಸ್ಸೇ ಇಲ್ಲ. ಹಾಗೇನು ಅಲ್ಲ, ನಿನಗೆ ಕೊಡಬೇಕು ಅಂತ ಅನ್ನಿಸುವುದೇ ಇಲ್ಲ. ಹಾಗೇನು ಅಲ್ಲ ಸ್ವಾಮಿ. ದೇವರು ಬಂದಿದ್ದಾರೆ ಎನ್ನುವಾಗ ದೇವರಿಗೆ ಯಾವ ರೀತಿಯಲ್ಲಿ ಆಹಾರವನ್ನು ನೀಡುವುದು ಎಂಬುದಾಗಿ ಬೇರೇನೂ ಇಲ್ಲ. ಏನು ನಾನೊಬ್ಬ ಬಡವ. ಹಾಗೆ ಹೇಳಿದೆ, ಬಡವ ಅಂತ ಹೇಳಬೇಡ. ಇಲ್ಲ 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 ಆಗಿತ್ತು. ಹಾಗಾದ್ರೆ ನಾನು ದಿನನಿತ್ಯವೂ ನಿನಗಿರುವ ಜ್ಞಾನಕ್ಕೆ ಬಡತನ ಇಲ್ಲ. ಇಲ್ಲ ನಿನಗಿರುವ ಬುದ್ಧಿವಂತಿಕೆಗೆ ಬಡತನ ಇಲ್ಲ. ನಿನ್ನವರ ಕುರಿತಾಗಿ ನಿನಗಿರುವ ಆತ್ಮೀಯತೆಗೆ ಬಡತನ ಇಲ್ಲ. ನಿನ್ನವರ ಕುರಿತಾಗಿ ಯಾವುದೇ ಸ್ವಾರ್ಥವಿಲ್ಲದೆ ಹಿತದ ಕುರಿತಾಗಿ ಆಲೋಚಿಸುವ ನಿನ್ನ ಭಾವನೆಗೆ ಬಡತನ ಇಲ್ಲ. ಮತ್ತೆ ನೀನು ಹೇಗೆ ಬಡವಾಗುವುದು? ಆದ್ರೆ ದೇವರ ಭಕ್ತರಾಗಿ ನಾನು ಕಾಣಿಸಿಕೊಂಡಿರುವುದರಿಂದ ನಿಮ್ಮ ಮುಂದೆ ನಾನು ಬಡವನೇ ಹೌದಷ್ಟೇ. ಆದ್ರಿಂದ ಅದು ನಿಮ್ಗೆ ಕೊಡುವುದಷ್ಟೇ. ಹಾಗಾದ್ರೆ ಲೋಕದ ಸ್ಥಿತಿ ಇರುವುದು ಅವರಲ್ಲೇ ಅಲ್ವಾ? ಹಾಗಿರುವಾಗ ಎಲ್ಲವರಿಗೂ ಆಹಾರವನ್ನು ಒದಗಿಸಿಕೊಡುವವರು ಅವರು ದೇವರು. ಈ ಹೊತ್ತಿಗೆ ನಿಮ್ಗೆ ಹಸಿವಾಗ್ತಂತಾದ್ರೆ ಏನು ಆಹಾರ ಗುರುತಿಸಿಲ್ಲ ಅಂತ ಹೇಳ್ತಿದ್ದಾದ್ರೆ ದೂರದ ಪ್ರಯಾಣ ಪುಣ್ಯಾತ್ಮ, ಅಲ್ಲಿಂದ ಈ ಕಡೆಗೆ ಬರುವಾಗ ಎಲ್ಲಿ ನಾನು ಹೊಟ್ಟೆ ತುಂಬಿಸುದು? ಸರಿ, ಹಾಗಾದ್ರೆ ಬೇರೇನು ಇಲ್ಲ. ನಾನು ದಿನನಿತ್ಯವೂ ದೇವರಿಗೆ ನೈವೇದ್ಯ ಇರಿಸ್ತೇನೆ. ಒಳ್ಳೆ ಸಂಸ್ಕಾರ ಅಂತ ಸ್ವರ್ಣಕುಮಾರಲ್ಲಿ ಕಾಣಿಸಿಕೊಂಡ ಕ್ಷೀರವನ್ನೇ ನಿಮಗೆ ನೀಡ್ತಾ ಇದ್ದೇನೆ. ಸ್ವೀಕರಿಸಬೇಕು. ಹೊಟ್ಟೆ ತುಂಬಿತು ವಿದುರ. ಕುಡುತ್ತೆ ಒಂದರ ಭಾಗ. ಹೌದು, ಅಂದ್ರೆ ನೀನು ಎಷ್ಟು ಪೂರ್ಣತ್ವದಿಂದ ತುಂಬಿಸಿ ಕೊಟ್ಟೆಯೋ ಆದ್ರೆ ಒಂದು ಭಾಗದಷ್ಟು ಮಾತ್ರ ನಾನು ಕುಡಿದದ್ದು. ನನ್ನ ಅಮ್ಮ ಆಗಾಗ್ಗೆ ಹೇಳ್ತಿದ್ದ ಮಾತು ನೆನಪಿಗೆ ಬರ್ತದೆ, ನೀನು ಕುಡಿಲಿಕ್ಕೆ ಕಲಿಲೇ ಇಲ್ಲ ಅಂತ. ಈಗ ನೋಡಿ, ನನಗೆ ಇನ್ನೂ ಕುಡಿಯುವುದು ಹೇಗಂತ ಗೊತ್ತೇ ಇಲ್ಲ. ಬೇಕು ಅಂತ ಅಲ್ಲ, ಆದರೂ ಕಟವಾಯಿಯಿಂದ ಒಂದು ತುಟುಕು ಹಾಲು ಸೋರಿ ಹೋಯಿತು. ತುಂಬಿತಾ ಪುರವೆಲ್ಲ ತುಂಬಿತಾ ಅಲ್ಲ, ಮತ್ತೆ ತುಂಬಿಸಿಕೊಂಡು ಬಾ ಅಂತ ಅಲ್ಲ. ನೋಡಿದವರು ಸೋಜಿಗೆವನ್ನು ಗಮನಿಸಿ ಇಲ್ಲಿಯಾದ ವ್ಯತ್ಯಾಸಕ್ಕೆ ಸಾಕ್ಷಿಗಳಾಗಿ ಆಡಿದ ಮಾತು. ತುಂಬಿತಾ ಪುರವೆಲ್ಲ ಏನು ತುಂಬಿತಂತೆ? ತುಂಬಿದೆ. ಎಲ್ಲಿವರೆಗೆ ತುಂಬಿದೆ? ಈವರೆಗೆ ನಿನ್ನ ಆಶ್ರಯದಲ್ಲಿ, ಅಂದ್ರೆ ನೀ ಇದ್ದ ಈ ನಗರದಲ್ಲಿ, ನೀ ಇದ್ದ ಈ ಭವನದಲ್ಲಿ ಏನಿರ್ಲಿಲ್ವೋ ಅದೆಲ್ಲವನ್ನು ಈಗ ಕಣ್ತುಂಬಿಸಿಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಅಯ್ಯ, ನಿನ್ನ ಭಕ್ತಿ, ನನ್ನ ಕುರಿತಾಗಿ ನಿನಗಿರಬಹುದಾದ ಶ್ರದ್ಧೆ, ಇದೆಲ್ಲವೂ ಅನುಪಮವಾದದ್ದು, ಅದು ಅಸದೃಶವಾದದ್ದು. ಪ್ರಪಂಚದಲ್ಲಿ ಯಾವ ಭಕ್ತನಾದರೂ ಸರಿ ತನ್ನ ಇಷ್ಟದೇವನ ಕುರಿತಾಗಿ ಧ್ಯಾನಿಸುವಾಗ, ಆರಾಧಿಸುವಾಗ ನನ್ನಲ್ಲಿ ಕೊಡುವುದಕ್ಕೆ ಇಷ್ಟೇ ಇರುವುದು ಅನ್ನೋದನ್ನು ಹೇಳುವುದಲ್ಲ. ದೇವರು ಬಯಸಿದ್ರೆ ಏನನ್ನ ಬಯಸ್ತಾನೆ, ಭಕ್ತಿಯನ್ನು ಉಳಿದು ಬೇರೆ ಏನನ್ನೂ ಬಯಸುವುದಿಲ್ಲ. ದೇವರಿಗೆ ಕೊಡಬಹುದಾದದ್ದು ಏನು? ಭಕ್ತಿಯಲ್ಲದೆ ಮತ್ತೇನೂ ಅಲ್ಲ. ನೀ ಕೊಡಬಹುದಾದ ಮೌಲ್ಯಯುತವಾದ ವಸ್ತುಗಳಿಂದ ನಿನ್ನ ಭಕ್ತಿಗೆ ತುಲನೆ ಮಾಡಿ ಬೆಲೆ ಕಟ್ಟುವುದಕ್ಕಾಗುವುದಿಲ್ಲವಲ್ಲ. ಆದ್ದರಿಂದ ಅಂತರಂಗದೊಳಗಿನ ಭಾವ ವಿಶೇಷವೇ ಪ್ರಧಾನವಾಗಿ ಒದಗಿ ಬರ್ತದೆ. ಏನೇ ಇರಲಿ, ನನ್ನ ಹಸಿವು ತುಂಬಿದೆ, ಹಾಗಂತ ಒಂದುಂಟು, ಅತ್ತೆ ಎಲ್ಲಿ ಇದ್ದಾರೆ ಅಂತ ಗೊತ್ತಿದೆ, ಅವರನ್ನು ನುಡಿಸಬೇಕು. ಅಲ್ಲದೆ ಬಂದ ಕೆಲಸವನ್ನು ಪೂರೈಸುವುದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು. ಹೀಗೆ ಬಾ.
ಬಹುನಿರೀಕ್ಷೆಯಿಂದ ನಮ್ಮವರೆಲ್ಲ ಸಿದ್ಧರಾಗಿದ್ದಾರೆ. ಸಕಲ ಆರ್ಯಾವಂತದ ಭವಿಷ್ಯವನ್ನು ನಿರ್ಣಯಿಸಬಹುದಾದ ಒಂದು ಮಹಾಸಭೆ ಇಂದಿನ ದಿನ ಹಸ್ತಿನಾವತಿಯಲ್ಲಿ ಸಿದ್ಧವಾಗಿದೆ. ಆಗುವುದಕ್ಕೆ ಕುರುಪಾಂಡವರೊಳಗಿನದ್ದಾದಂತಹ ವಿವಾದ, ಆದರೆ ಒದಗಿ ಬರಬಹುದಾದ ಪರಿಣಾಮ ಅಖಂಡ ಭರತಖಂಡದ ಮೇಲಾಗುವುದಕ್ಕೆ ಸನ್ನದ್ಧವಾಗಿದೆ. ಯಾಕೆ ಇತ್ತಂಡಗಳಲ್ಲಿ ಬೇಕಾದಂತೆ ಸೇನಾ ಸಂಗ್ರಹ ಒದಗಿಸಿಕೊಂಡದ್ದು ಕೇವಲ ಹಸ್ತಿನಾವತಿಗೆ ಸಂಬಂಧಪಟ್ಟದ್ದನ್ನು ಮಾತ್ರ ಅಲ್ಲ, ಭೂಮಂಡಲದಲ್ಲಿರುವಂತಹ ಅನೇಕರು ಬಂದು ರಣೋತ್ಸಾಹಿಗಳಾಗಿ ಅವರವರಿಗೆ ಇಷ್ಟ ಇದ್ದವರನ್ನು ಅನುಸರಿಸಿಕೊಂಡು ಬೆಂಬಲಕ್ಕಾಗಿ ನಿಂತಿದ್ದಾರೆ. ಆದ್ದರಿಂದಲೇ ಬರಬಹುದಾದ ಪರಿಣಾಮ ಕೇವಲ ಹಸ್ತಿನಾವತಿಯ ಚಂದ್ರವಂಶದ ಮನೆತನಕ್ಕಷ್ಟೇ ಸೀಮಿತವಾಗಿ ಉಳಿಯುವುದಿಲ್ಲ ಅನ್ನುವುದು ನಿರ್ಣಯ. ಸಂಧಾನಕಾರನಾಗಿ ಹಸ್ತಿನಾವತಿಯ ಸೀಮೆಗೆ ನಿನ್ನೆಯ ದಿನವೇ ಕಾಲಿರಿಸಿದ್ದಾನೆ ಪಾಂಡವರಾಯ ಭಾರಿಯಾಗಿ ಬಂದಂತಹ ಕೃಷ್ಣ. ನಮ್ಮವರಿಗೆಲ್ಲ ಒಂದು ನಿರೀಕ್ಷೆ ಇದೆ. ಅಘಟಿತ ಘಟನಾಪಟುವೆಂದೇ ಪ್ರಪಂಚದಲ್ಲಿ ಗುರುತಿಸಬಹುದಾದ ಯೋಗ್ಯತೆಯನ್ನು ಅಲ್ಲಲ್ಲಿ ಪ್ರಕಟಿಸಿದ ಕೃಷ್ಣಾಗಮನ ಏನೋ ಒಂದು ಸ್ಥಿತ್ಯಂತರವನ್ನು ಒದಗಿಸಿಕೊಡ್ತದೆ ಹಸ್ತಿನಾವತಿಯಲ್ಲಿ. ಆದರೆ ಅವನದ್ದಾದಂತಹ ಸ್ವಭಾವ, ಅವನ ಮನೋವೃತ್ತಿ ಇದು ನಮಗೆ ಸರಿಯಾಗಿ ಅರ್ಥವಾಗಿದೆ. ಸಂಧಿಯ ಬೆಸುಗೆಯನ್ನು ಬೆಸೆಯುವಂತಹ ಉದ್ದೇಶಕ್ಕಾಗಿ ಬಂದ ಕೃಷ್ಣ ಅಲ್ಲ. ಆದರೆ ನಮ್ಮವರಿಗೆ ಬಹಳ ಮಂದಿಗಳಿಗೆ ಅದು ಅರ್ಥ ಆಗಲಿಲ್ಲ. ಕೃಷ್ಣ ಶಾಂತಿದೂತನಾಗಿ ಬಂದಿದ್ದಾನೆ, ಈ ಭಾವವನ್ನೇ ಅವರು ತಡೆದಿದ್ದಾರೆ. ಬಂದವನ ಗುಣ ಸ್ವಭಾವ ಏನು ಅನ್ನುವುದನ್ನು ಅರಿಯುವುದಕ್ಕೆ ಅವನೊಂದಿಗೆ ಬಹಳ ಕಾಲ ವ್ಯವಹರಿಸಬೇಕಾದ ಅನಿವಾರ್ಯತೆ ಏನೂ ಇಲ್ಲ. ನಿನ್ನೆಯ ದಿನ ಹಸ್ತಿನಾವತಿಯಲ್ಲಿ ಅವನು ನಡೆದ ವಿಧಾನದಿಂದಲೇ ಅದು ಸ್ಫುಟವಾಗುತ್ತದೆ. ಆದ್ದರಿಂದಲೇ ನಿನ್ನೆಯ ದಿನ ಆಗ್ರಹದಿಂದಲೇ ಸಂದರ್ಶನಕ್ಕದ ಅವಕಾಶಕ್ಕಾಗಿ ವಿದುರನ ಮೂಲಕವಾಗಿ ಹೇಳಿ ಕಳುಹಿಸಿದ ಕೃಷ್ಣನಿಗೆ ಸ್ವಲ್ಪ ನಿಷ್ಠೂರವಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ಗೋಪಾಲಂದನಿಗೆ ಇಂದಿನೊಳ ಕಜ್ಜ ಬಂದರೆ ನಾಳೆಯೊಳಗೆ ಇತರಲ್ಲಿ, ಯಾಕಂದ್ರೆ ಅವನ ಗುಣ ಸ್ವಭಾವಕ್ಕೆ ಸರಿಯಾದ ಉತ್ತರವನ್ನು ಹೇಳಿ ಕಳುಹಿಸಿ ಆಗಿದೆ. ಹಾಗೆಂದು ಬಹಳ ದಿನ ಇಲ್ಲೇ ಉಳಿಸಿಕೊಳ್ಳುವುದು ಉದ್ದೇಶ ಅಲ್ಲ. ಕೌರವ ಪಾಂಡವರೊಳಗೆ ಬೆಳೆದು ನಿಂತಹ ಒಂದು ದಾಯವಾದದ ಕಿಚ್ಚು ಪ್ರಜ್ವಲಿಸುವುದಕ್ಕೆ ಪ್ರಾರಂಭಿಸಿದೆ. ಸಕಲರನ್ನು ಆಪೋಷಣ ತೆಗೆದುಕೊಳ್ಳುವುದಕ್ಕೆ ಸಿದ್ಧವಾಗಿ ಅದಕ್ಕೆ ಬೇಕಾದಂತಹ ಒಂದು ಸನ್ನಿವೇಶವನ್ನು ಸೃಷ್ಟಿಸುವ ಒಂದು ಮಹಾ ಸದಸ್ಸಾಗಿ ಇಂದಿನ ಸಭೆಯನ್ನು ನಾನು ಸಿದ್ಧಗೊಳಿಸಿದ್ದೇನೆ. ಕಂಡವರು ಕೇಳಿದವರು ನಾಳೆಯ ದಿನ ಕೊಂಡಾಡಬೇಕು. ಏನು ಅಂದಿನ ದಿನ ಕುರುಭೂವರ್ಣ ಒಡ್ಡೋಲಗದ ಘನಸಿರಿ ಸುರಕನ ಸಭೆಯ ನಿಲ್ಲಿಸಿ ದೇವಲೋಕದ ಸಭೆಯನ್ನಾದರೂ ಧಿಕ್ಕರಿಸಬಹುದಾದ ಯೋಗ್ಯತೆಯನ್ನು ಹೊಂದಿದ ಒಂದು ಸಭೆಯನ್ನು ಸಿದ್ಧಗೊಳಿಸಿದ್ದೇನೆ. ಎಲ್ಲಿ ಯಾರು ಹೇಗೆ ಇರಬೇಕು ಅವರನ್ನೆಲ್ಲ ಹಾಗೆ ಇರುವಂತೆ ವ್ಯವಸ್ಥೆಗೊಳಿಸಿದ್ದೇನೆ. ಎತ್ತರವಾದ ಪೀಠದಲ್ಲಿ ನಮ್ಮ ಅಯ್ಯನಾದಂತಹ ಧೃತರಾಷ್ಟ್ರ ಭೂಪತಿ, ನಮ್ಮ ಬಲಬದಿಯಲ್ಲಿ ಕರ್ಣ ದುಶಾಸನಾದಿಗಳು, ನಮ್ಮ ಪಕ್ಕದಲ್ಲಿ ಶಕುನಿ ಮಾವ, ಅಜ್ಜ ಭೀಷ್ಮಾಚಾರ್ಯರಿಗೆ ಸ್ವಲ್ಪ ದೂರದಲ್ಲಿ ಒಂದು ಪೀಠ. ಯಾಕೆಂದ್ರೆ ಸಭೆಯ ಅಲಂಕಾರ ಅವರು ಬರುವವರಿಗೆ ಮೊದಲು ಬಿಳಿಗಟ್ಟವೇ ಕಾಣಬೇಕು. ನಮಗೆ ಸ್ವಲ್ಪ ಮುಖಕ್ಕೆ ಅಡ್ಡವಾಗಿ ಅವರಿದ್ರೆ ಒಳ್ಳೆಯದಾಗ್ತದೆ. ಹೀಗೆ ಬೇಕಾದಂತೆ ವ್ಯವಸ್ಥೆ ಎಲ್ಲ ಮಾಡಿ ಆಗಿದೆ. ಸಾರದು ಏನು ಇದು ಬಂದಂತಹ ಕೃಷ್ಣನಿಗೆ ಅರ್ಥ ಆಗಬೇಕು. ಅದಕ್ಕಾಗಿ ನವರತ್ನಗಳನ್ನು ಮೊಗೆದು ನಾವು ಚೆಲ್ಲಿದ್ದೇವೆ ಪಥದಲ್ಲಿ. ಕಾಸಿನ ರತ್ನಗಂಬಳಿಯ ಮೇಲೆ ಕಾಲಿರಿಸಿ ಬರುವಂತಹ ಕಾಲಕ್ಕೆ ರತ್ನಗಳನ್ನು ಕಾಲಿಗೆ ಚುಚ್ಚಬೇಕು ಅಂತಹ ವ್ಯವಸ್ಥೆಯನ್ನು ಮಾಡಿ ಆಗಿದೆ. ಬೇರೆ 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 ಕಲಾ ಪ್ರಕಾರದವರನ್ನೆಲ್ಲ ಬರಿಸಿ ವೈಭವದಿಂದ ಎಲ್ಲರೂ ಮಾಡಿ ಯಥಾರ್ಥಕ್ಕಾದ್ರೆ ಅಭಿರುಚಿಯಿಂದ ಮಾಡಿದ್ದಲ್ಲ ಇದೆಲ್ಲ. ನಮ್ಮ ವೈಭವಕ್ಕೆ ದೊಡ್ಡಸ್ತಿಗೆ ತೋರಿಸಲಿಕ್ಕೆ
ಇಲ್ಲದಿದ್ರೆ ಎಲ್ಲ ಒಟ್ಟಿಗೆ ಮಾಡಿದ್ರೆ ನೋಡುದು ಯಾರು? ಬೇಕಾದವರು ಬೇಕಾದಾಗ ನೋಡಿ. ಹಸ್ತಿನಾವತಿಯಲ್ಲಿ ಒಂದು ಉತ್ಸವ ಹೀಗೆ ಸಭೆಯನ್ನು ಸಿದ್ಧಗೊಳಿಸಿ ಆಗಿದೆ. ಆದರೆ ಇಷ್ಟಕ್ಕೆ ಬಂದಂತಹ ಕಲಾಪ ಮುಗಿಯುವುದಿಲ್ಲ. ವಿದುರನ ಅರಮನೆಯಲ್ಲಿ ಬಿಡಾರ ಮಾಡಿದ ಕೃಷ್ಣನನ್ನು ಎಬ್ಬಿಸಿದ್ದ ಕಡೆಗೆ ಬರಬೇಕು ಅಂತಾದ್ರೆ ಒಬ್ಬ ದೂತರನ್ನು ಕರೆದು ನಿಯೋಜಿಸಿದ್ದೇನೆ. ಆಗ ವಿದುರನ ಅರಮನೆಗೆ ನಾನು ಆಡಿದ ಮಾತನ್ನು ಹೇಳು. ಏನು ಈ ಕೃಷ್ಣ ಆಗಿದೆ, ಏನು ಮಾಡ್ತಾನೆ ಅವನಿಗೆ ಬಿಟ್ಟದ್ದು ಹಾಗೆ. ಸುಖದಿಂದಲೇ ನಾವು ಒಂದು ದಿನವನ್ನು ಕಳೆದೆವು. ಹೌದು ಸ್ವಾಮಿ. ಅಲ್ಲದೆ ಹಾಗೆಯೇ ಉಳಿದದ್ದೇನೂ ಅಲ್ಲ. ಕುರು ನೃಪತಿಯನ್ನು ಕಾಣುವಲ್ಲಿ ಸಮಯವನ್ನು ನಾವು ಬೇಡಿದವರಿದ್ದೇವೆ, ಅವಕಾಶಕ್ಕಾಗಿ ಕಾಯ್ದವರಿದ್ದೇವೆ. ಹೀಗೊಂದು ವಾರ್ತೆಯನ್ನು ನಮ್ಮ ಮೂಲಕ ಕಳುಹಿಸಿಕೊಟ್ಟವರು. ಅದಕ್ಕೆ ಸ್ಪಂದನೆಯೂ ಸಿಕ್ಕಿತಲ್ಲ. ಅವನಿಂದಲೇ ನಿಯೋಜಿಸಲ್ಪಟ್ಟಂತಹ ದೂತನೊಬ್ಬ ನಮ್ಮೆಡೆಗೆ ಸಾಗಿ ಬಂದು ನಮಗೆ ಬರುವುದಕ್ಕೆ ಅವಕಾಶವುದು ಸಿದ್ಧವಾಗಿದೆ ಹೀಗೆ ಆಡಿ ಹೋದ. ನಾವು ಈ ಕಡೆಗೆ ಸಾಗಿ ಬಂದಿದ್ದೇವೆ. ನಾವು ಮಾತ್ರ ಬಂದದಲ್ಲ, ಪರಶುರಾಮ ಕಣ್ವಾದಿಗಳು ನಮ್ಮನ್ನು ಸೇರಿಕೊಂಡು ಈ ಕಡೆಗೆ ಪ್ರಯಾಣವನ್ನು ಬೆಳೆಸಿದವರಿದ್ದಾರೆ. ಅವರೆಲ್ಲರನ್ನು ಮಾನಿಸುವುದಕ್ಕೆ ಮನ್ನಿಸುವುದಕ್ಕೆ ನೆರೆದವರೆಲ್ಲರೂ ತುದಿಗಾಲಿನಲ್ಲಿ ನಿಂತದ್ದನ್ನು ನಾವು ಕಾಣುತ್ತಿದ್ದೇವೆ ಅಲ್ಲ. ವಿದುರ ಸ್ವಾಮಿ, ಇದು ಕೊಟ್ಟ ಓಲಗ ಅಲ್ಲ, ಇದು ಮಾಡಿದ ಓಲಗ. ಹೌದೌದು, ಇದು ಕೌರವ ಕೊಟ್ಟ ಓಲಗ ಅಲ್ಲ, ಇದು ಇವ ಮಾಡಿದ ಓಲಗ. ಇಲ್ಲದೆ ಹೋದ್ರೆ ಅಖಿಲ ಆವಿಯ ವೃತ್ತದಲ್ಲಿ ಇಂತಹ ಒಂದು ವಿಶೇಷವಾದ ಸಭೆಯನ್ನು ಯಾವನಾದರೂ ಕಾಣುವುದಕ್ಕೆ ಸಾಧ್ಯ ಉಂಟೇ ಹೇಳು? ನೀನು ಇಲ್ಲೇ ಇರುವವನು, ನೀನು ನಿತ್ಯ ಸಭೆಗೆ ಸಾಕ್ಷಿಯಾಗುವವನು. ಇಲ್ಲಿನ ಸಭೆಯ ವೈಭವ ಏನು ಅಂತ ನೀನು ನೋಡಿದವನು, ನಾವು ನೋಡಿದವರು. ಆದರೆ ಈ ಹಿಂದೆ ಎಂದೆಂದು ಕಂಡರಿಯದ ಹಾಗೆ ಒಂದು ಕಡೆಯಿಂದ ನೋಡುವಾಗ ಭೀಷ್ಮಾಚಾರ್ಯರು, ಕೃಪಾಚಾರ್ಯರು, ದ್ರೋಣಾಚಾರ್ಯರು, ಅಶ್ವತ್ಥಾಮರು, ಅತಿರಥ ಮಹಾರಥರು, ಧೃತರಾಷ್ಟ್ರ ಮಹಾರಾಜರು, ಅಲ್ಲದೆ ನಾಡಗರ್ವದಿ ಕುಳಿತಿರ್ಪ ಈ ಅರಗುವರ ಸುಯೋಧನ, ಅವನ ಆ ಬದಿಗೂ ಈ ಬದಿಗೂ ಎಡಕ್ಕೂ ಬಲಕ್ಕೂ ನೋಡಿದಾಗ ದುಷ್ಟ ಚತುಷ್ಟಯರು, ಶಕುನಿ ಮಾವನೇ ಮೊದಲಾದವರು ಕಣ್ಣನನ್ನೇ ಬೆಸೆಗೊಂಡು ಇವನು ಕಾಣಿಸುವ ಬಗೆಯನ್ನೊಮ್ಮೆ ನೋಡುವಾಗ ನನಗೆ ಅನ್ನಿಸ್ತದೆ, ಇಷ್ಟೆಲ್ಲ ಸಿದ್ಧತೆ ನೋಡುವಾಗ ಕೃಷ್ಣನಿಗೆ ಹೆದರಿಕೆ ಆಗ್ತದೆ. ಆ ಪುಣ್ಯಾತ್ಮ ದೂರದಿಂದಲೇ ಓಡಿ ಹೋಗ್ತಾನೆ. ಈ ಧೋರಣೆಯನ್ನ ಅಂತೂ ಇಂತಹ ಒಂದು ವಿಶೇಷವಾದ ವ್ಯವಸ್ಥೆಗೆ ಅದು ನಮ್ಮಲ್ಲಿ ಎಷ್ಟುಂಟು, ನಾವೆಷ್ಟು ಸಿದ್ಧರಾಗಿದ್ದೇವೆ. ಒಂದು ವೇಳೆ ನಮಗೆ ವಿಪರೀತವಾದದ್ದೇ ಘಟಿತವಾಗ್ತದೆ ಅಂತ ಆದರೆ ಅದನ್ನು ಎದುರಿಸುವಲ್ಲಿ ಅಥವಾ ಉತ್ತರಿಸುವಲ್ಲಿ ನಮ್ಮದಾದ ಸಿದ್ಧತೆ ಏನುಂಟು ಅದನ್ನು ಕಾಣಿಸುವುದಕ್ಕಾಗಿ ಈ ಬಗೆಯ ವ್ಯವಸ್ಥೆ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ಒಂದುಂಟು, ಏನು ಸತ್ಯ ಹೇಳ್ತೇನೆ, ಒಳ್ಳೆ ಹುಡುಗ, ಎಷ್ಟು ಸಂಸ್ಕಾರವಂತನಾಗಿ ಬದುಕಬೇಕಿತ್ತು. ಇರದೇ ಹೋದ್ರೆ ಇಂತಹ ಒಂದು ಯೋಗ್ಯತೆ ಇಲ್ಲಿ ಯಾರಿಗಾದ್ರೂ ಇನ್ನೊಬ್ಬರಿಗೆ ಉಂಟ ಹೇಳು? ಯಾರಿಗೂ ಇಲ್ಲ. ಆದರೆ ಒಂದು ಒಡನಾಡಿ ಕೆಟ್ಟ ಇವನ ಆ ಬದಿಗೂ ಈ ಬದಿಗೂ ಇರುವವರು ಇವನಿಗೆ ಬೇಡದ್ದನ್ನೇ ತುಂಬಿಸಿದ ಪರಿಣಾಮ ಈ ಬಗೆಯ ಅಲ್ಲದೆ ಇರುವ ವ್ಯವಹಾರವನ್ನು ಮಾಡುವುದಕ್ಕೆ ಇವನು ಮುಂದಾಗುತ್ತಿದ್ದಾನೆ ಅನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಇದು ಬೇರೆ ಯಾರಿಗೆ ವ್ಯವಸ್ಥೆ ಅಲ್ಲ,
ದೇವರು ಬರುತ್ತಾರೆ ಎಂಬುದಕ್ಕಾಗಿ ಈ ಒಳ್ಳೆ ವ್ಯವಸ್ಥೆ. ಇದ್ರ ಬಂದು ಹೊತ್ತೆ ಇಷ್ಟ ಆಯ್ತು. ಹ. ಪುಣ್ಯಾತ್ಮ ನಮ್ಮನ್ನು ನೋಡ್ತಾನ, ನಮ್ಮನ್ನು ಮಾತಾಡಿಸ್ತಾನ, ಮಾತೇ ಆಡಿಸುದಿಲ್ಲ. ನೋಡಿದ್ರ ಕೆಲವನ್ನೆಲ್ಲ ಸಂಸ್ಕರಿಸಿ ಯೋಗ್ಯತೆ ಉಳ್ಳದ್ದನ್ನಾಗಿ ಬದಲಿಸುವುದಕ್ಕೆ ಬರ್ತದೆ ಈ ಪ್ರಪಂಚದಲ್ಲಿ. ಆದರೆ ಕೆಲವನ್ನು ಎಷ್ಟು ಸಂಸ್ಕರಿಸಿದರು ಅದರ ಮೂಲ ಸ್ವಭಾವವನ್ನು ಬಿಟ್ಟು ಈಚೆಗದು ಬರುವುದೇ ಇಲ್ಲ. ನೋಡಿದರೆ ಕುಲಹೀನನಾದಂತಹ ಅವನೊಂದಿಗೆ ಜೊತೆಗೂಡಿ ಮಾತಾಡುತ್ತಾ ಬರುತ್ತಿರುವ ಗೋವಳನ ಟಿವಿಯನ್ನು ಏನು ದನ ಮೇಯಿಸುವ ಹುಲ್ಲುಗಾವಲಿಗೆ ಬಂದದ್ದು ಅಂತ ಭಾವಿಸಿದ್ದಾನ. ಈ ಕುಲಗೆಟ್ಟವನ ಕೈ ಅವನ ಸೊಂಟದಲ್ಲಿ, ಇವನ ಕೈ ಅವನ ಹೆಗಲಿನ ಮೇಲೆ. ಒಂದು ವೇಳೆ ಹೆಗಲಿಗೆ ಕೈ ಹಾಕಿ ಬರುವುದಿದ್ರೆ ಆ ಮುದುಕ ಇವನ ಹೆಗಲಿಗೆ ಕೈ ಹಾಕಿ ಇನ್ನು ವಯಸ್ಸಿಗಾದ್ರೂ ಬಂಧನ ಕೊಡಬೇಡ. ಹಾಗಿದ್ರೆ ಏನು, ಎಲ್ಲಿ ಹೇಗೆ ವ್ಯವಹರಿಸಬೇಕು, ಸಂಭಾವಿತರ ಸಮ್ಮುಖದಲ್ಲಿ ಸಭ್ಯತನ ಅಂದ್ರೆ ಹೇಗಿರಬೇಕು ಅನ್ನುವುದರ ಬಗ್ಗೆ ಎಲ್ಲ ತಿಳಿದಿರಬೇಕು ಅಂತಾದ್ರೆ ಗೋವಳನಿಗೆಲ್ಲ ಎಲ್ಲಿ ಬದುಕುತ್ತದೆ? ಕೇವಲ ತಂಗುಳದ ಬುದ್ಧಿ ಕಟ್ಟಿಕೊಂಡು ದನ ಮೇಯಿಸುವುದಕ್ಕೆ ಗೋವಳರೊಂದಿಗೆ ಓಡಿ ಅದೇ ಅಭ್ಯಾಸ ಆಗಿ ಹೋಗಿದ್ದು. ಇದು ಎಂತಹ ಸಭೆ? ಅರಸು ಮಕ್ಕಳ ಸಭೆ. ರಾಜ ಮರ್ಯಾದೆ ಏನು, ರಾಜಸಭೆಯ ನಡವಳಿಕೆ ಏನು ಅನ್ನುವುದನ್ನು ತಿಳಿದುಕೊಳ್ಳುವಂತಹ ಅವಕಾಶ ಇವನಿಗೆ ಎಲ್ಲಿ ಜೀವನದಲ್ಲಿ ಬರಬೇಕು. ಮೊದಲಿನಿಂದಲೂ ಬೆಳೆದ ಸಂಸ್ಕಾರಕ್ಕನುಗುಣವಾಗಿ ಇಲ್ಲಿಯೂ ವ್ಯವಹರಿಸ್ತಾ ಇದ್ದಾನೆ. ಅಂತವನ ಕುರಿತಾಗಿ ಉಪೇಕ್ಷಾ ಭಾವವೇ ಸರಿ. ಮಾತಾಡಿಸಲು ಕುಳಿತುಕೊಳ್ಳೋಣ. ನಾವು ಮನಸ್ಸು ಮಾಡಿದೆ ಕಲ್ಲನ್ನು ಮಾತನಾಡಿಸೇವು. ನೋಡಿದ್ಯಾ ಇವನ ಟಿವಿ? ಎಂತ ಟಿವಿ ಇದು! ಸ್ವರ ಏರಿಸ್ತಾನೆ, ಗೋವಳ ಅಂತ ನಿಂದಿಸ್ತಾನೆ. ಕೆಲವೊಂದು ಕ್ರಮ ಉಂಟು. ನಮಗೆ ಇಂಥವರಲ್ಲಿ ಮಾತನಾಡಬೇಕು ಅಂತಾದ್ರೆ ಅವರೇ ನಮ್ಮನ್ನು ಕರೆದು ನುಡಿಸಬೇಕು ಅನ್ನುವಂತ ನಿರೀಕ್ಷೆಯನ್ನೇ ಇಟ್ಟುಕೊಂಡು ಬರುವುದಲ್ಲ. ಅವರು ಮಾತಾಡುವುದಕ್ಕೆ ಮನಸ್ಸು ಮಾಡದೇ ಇರಲಿ. ನಾವು ಕರೆದು ಹೋಗಿ ನಿಮಗೆ ನಮಸ್ಕಾರ ಅಂತ ಹೇಳಿದ್ರೆ ಸಾಕು, ಅವರಾಗಿ ಬಂದು ಮಾತಾಡ್ತಾರೆ. ಅಂತ ಸನ್ನಿವೇಶವನ್ನು ನಿರ್ಮಾಣವಾಗ್ತದೆ. ಇವನಿಗೆ ಮಾತಾಡಲಿಕ್ಕೆ ಮನಸ್ಸಿಲ್ಲ ಅಂತ ಆದ್ರೆ ನನಗೆ ಬಂದ ಕೆಲಸವನ್ನು ಪೂರೈಸದೆ ಹಿಂದೆ ಹೋಗ್ಲಿಕ್ಕೂ ಆಗುದಿಲ್ಲ. ಅತ್ತೆಯಲ್ಲಿ ಹೇಳಿ ಬಂದಿದ್ದೇನಲ್ಲ, ಅರ್ಧದಷ್ಟು ಕೊಡಿಸ್ತೇನೆ ಅಂತ. ಹಾಗಾದ್ರೆ ಅದನ್ನು ಪೂರ್ತಿ ಮಾಡುದು ಬೇಡವಾ? ಹೇಗೆ ಮಾತಾಡಿಸ್ತೇನೆ ನೋಡಿ. ಮದಾಂಧನಾದಂತಹ ಈತ ಕುಳಿತ ಬಗೆಯನ್ನು ನೋಡು. ಇವನ ಅಹಂಕಾರವನ್ನು ಇಳಿಸುವುದಕ್ಕೆ ನಮಗೆ ಗೊತ್ತಿಲ್ವಾ? ಏನು ಮಾಡ್ತೇನೆ ನೋಡು.
ಎದ್ದು ಬಂದು ಸತ್ಕರಿಸುವುದನ್ನು ಗೌರವಿಸುವುದನ್ನು ಈ ಹಿಂದೆ ನೋಡಿದರು. ಅದಿದು ಹಾಗಲ್ಲ. ಕೃಷ್ಣ ಬಂದು ತುಂಬಾ ಹೊತ್ತಾಯಿತು. ಆಗದಿಂದ ನಿಂತೇ ಇದ್ದಾನೆ ಪುಣ್ಯಾತ್ಮ. ನಾನು ಹೇಳುವುದರಲ್ಲಿ ತಡ ಆಯಿತು. ಈ ಭಾವದಿಂದ ಸಂತೋಷಾತಿರೇಕದಿಂದಲೇ ಪೀಠ ಸಹಿತ ಗಪ್ಪ ನೋವಾಯ್ತು ನಗು ಮಾಡುವುದಲ್ಲ, ಸನ್ನಿವೇಶವನ್ನ ಕಾಣುವಾಗ ನಗು ಬಂದು ಹೋಯ್ತು. ಎಲ್ಲಿವರೆಗೆ ಭಕ್ತಿ ನನ್ನಲ್ಲಿ ಗೌರವ ಕೇಳಿದ್ರೆ ಪೀಠವು ಉರುಳಿದ್ದೆ, ಇವನು ಉರುಳಿದ್ದೆ. ಕಾಲ ಬುಡದಲ್ಲಿ ತಾನು ನೋವಿದುಕೊಂಡರೂ ಅದನ್ನು ರಕ್ಷಿಸದೆ ಗಮನಿಸದೆ ಆ ಕಡೆಗೆ ಹೊರನಾಡ್ತಾನೆ, ಈ ಕಡೆಗೆ ಹೊರನಾಡ್ತಾನೆ. ಬಾಬಾ, ಓ ಬಾಬಾ, ಏನಯ್ಯ ಇದು? ಬಹಳ ಸಂತೋಷದಿಂದಲೇ ಆನಂದದಿಂದಲೇ ನನ್ನನ್ನು ಕಂಡಂತಹ ನೀನು ಜ್ಞಾನ ತಪ್ಪಿದೆಯಾ? ಗೋವಳನಾಗಿರುವ ನನಗೆ ದ್ರಪತಿಯಾದಂತಹ ನೀನು ಈ ಬಗೆಯಿಂದ ನಮಸ್ಕರಿಸುವ ಸಂಸ್ಕಾರ ನಿನಗೆ ಹಿರಿತನವನ್ನು ಒದಗಿಸಿಕೊಡುವುದೇ? ಹೇಳು. ಯಾಕಯ್ಯ? ಬೇಡ, ನನಗೆ ನೋಡ್ಲಿಕ್ಕೆ ಆಗುವುದಿಲ್ಲ. ಹೇಳು, ಎದ್ದೇಳು. ಬಾಬಾ ಮುಖ ನೋಡುವುದೇ ಇಲ್ಲ. ಓ ಅರಸ, ನಿನ್ನಲ್ಲೇ ಪ್ರಶ್ನಿಸುವುದು ಬಾಬಯ್ಯ. ಸೆರಗನ್ನು ಮುಖಕ್ಕೆ ಮುಚ್ಚಿಕೊಂಡು ಇನ್ನೊಂದು ಕಡೆಗೆ ಮುಖ ಮಾಡಿ ತಲೆ ತಗ್ಗಿಸಿ ಒಂದು ಹೆಣ್ಣು ಮಕ್ಕಳು ಹೇಗೆ ನೆನನೋಟಕರಾಗಿರ್ತಾರೆ, ಅಥವಾ ಗಂಡನನ್ನು ನೋಡುವಾಗ ಹೆಂಡತಿಗೆ ಹೇಗೆ ನಾಚಿಕೆ ಆಗ್ತದೆ, ತಲೆ ಕೆಳಗೆ ಮಾಡಿ ಬರ್ತಾಳೆ,
ಅಂತೆಯೇ ನೆಲನೋಟಕನಾಗಿ ತಲೆಯನ್ನು ಕೆಳಗೆ ಮಾಡಿ ನನ್ನ ಮುಖವೇ ನೋಡುವುದಿಲ್ಲ. ನನ್ನನ್ನು ಸಿಟ್ಟುವಂತೆ ಕೃಷ್ಣನಲ್ಲಿ ಕೋಪವೇ ಅಲ್ಲ, ನಿನಗೆ ಕೋಪವನ್ನು ತರಬಹುದಾದ ಅಥವಾ ನಿನ್ನ ಉದ್ರೇಕಕ್ಕೆ ಕಾರಣವಾಗಬಹುದಾದ, ನಿನ್ನ ಉದ್ವಿಗ್ನತೆಗೆ ಕಾರಣವಾಗಬಹುದಾದ ಯಾವ ಕೆಲಸವನ್ನೂ ನಾನು ಮಾಡಲಿಲ್ಲ. ಹೀಗಿರುವಾಗ ಕರೆಯದೆ ಬಂದವನಲ್ಲ, ನಿಮಗೆ ಘಾಸಿ ಉಂಟು ಮಾಡುವ ಕಾರಣಕ್ಕಾಗಿ ಕಡೆಗೆ ಸಾಗಿ ಬಂದವನು ಅಲ್ಲ. ಆದರೂ ನನ್ನನ್ನು ನೋಡದೆ, ನನ್ನಲ್ಲಿ ಕರುಣೆಯನ್ನು ತೋರದೆ ಈ ಬಗೆಯಿಂದ ಮುಖ ತಿರುಗಿಸಿಕೊಂಡು ಕುಳಿತಿರುವೆಯಲ್ಲ ಬಾವ, ಏನಾಯಿತು? ಓ ಬಾವ, ಓ ಅರಸ, ಯಾಕೆ ಮುನಿಸು, ಮಾತಾಡು. ಚಿವುಟಿ ಆಮೇಲೆ ಸಂತಾನ ಮಾಡುವ ಬುದ್ಧಿ ತೋರಿಸುವುದಕ್ಕೆ ಹೊರಟಿದ್ಯಲ್ಲ. ಎಲ್ಲಿ ಆಗಮಿಸಿದಂತಹ ನಿನ್ನ ಕಾರಣದ ಮೂಲಕವಾಗಿ ಒದಗಿದ ಅನಿಷ್ಟ ಏನು ಅನ್ನುವಂತಹ ಅರಿವಿದ್ದರೂ ಗೊತ್ತಿಲ್ಲದವನು ಹಾಗೆ ವ್ಯವಹರಿಸ್ತಾ ಇದ್ದ. ಸುಭದ್ರವಾಗಿದ್ದಂತಹ ವಾಲಗೈ ನಿನ್ನ ಆಗಮನವಾದ ಕ್ಷಣದಲ್ಲೇ ಸಿಂಹಾಸನವೇ ಕೆಳಗುರುಳುವಂತಹ ಒಂದು ಸ್ಥಿತಿ ಸಿದ್ಧವಾಗಿ ಹೋಯಿತು. ನೀನೆಷ್ಟು ಅನರ್ಥಕಾರಿಯಾದ ಪರಿಣಾಮವನ್ನು ಒದಗಿಸಿಕೊಡುವ ಉದ್ದೇಶಕ್ಕೆ ಬಂದಿದ್ದೆ ಅನ್ನುವುದರಿಂದ ಅರ್ಥ ಆಗುತ್ತದೆ. ಮಾತಾಡಬೇಕಲ್ವ? ಹೌದೌದು. ಏನು ನಿನ್ನ ಹಾಗೆ ಮಾತನಾಡುವುದಕ್ಕೆ ಧನಮೀಶವರ ಜಾತಿಯಲ್ಲಿ ಹುಟ್ಟಿದವಂತ ಭಾವಿಸಿದ್ದೆ ನನ್ನನ್ನು. ಗೋಪಾಲ ಶೂನ್ಯವಾದಂತಹ ನಿನ್ನಲ್ಲಿ ಯಮಗೆ ಮಾತುಗಳು ಯಾಕೆ? ಯಾಕಂದ್ರೆ ನಿನ್ನ ಗುಣ ಸ್ವಭಾವವನ್ನು ನಮಗೆ ಚೆನ್ನಾಗಿಯೇ ನೀನು ಪ್ರಕಟಿಸಿದ್ದಿ. ಆಗಮಿಸಿದಂತಹ ನಿನ್ನನ್ನು ಆತಿಥೇಯನಾದ ಸ್ಥಾನದಲ್ಲಿರುವಂತಹ ನಾನು ಮಾತಾಡಿಸದೆ ಹೋದರೆ ನಿನಗದು ತೀವ್ರವಾದಂತಹ ನೋವಿಗೆ ಕಾರಣವಾಗಿ ಪರಿಣಮಿಸ್ತದೆ. ಹೌದು, ಭಾವ ಮುಖ ನೋಡುದಿಲ್ಲ. ಭಾವ ಅಂತರಂಗದಲ್ಲಿ ನೆಂಟತನದ ಸಂಬಂಧವಿದ್ದೇ ಬಂಧಮ ಹೌದಾದರೆ ಮಾಡ್ತೀಯ ಹೀಗೆ? ಸಂಧಾನಕಾರನಾಗಿ ಆಗಮಿಸುವ ನಿನಗೆ ಆತಿಥ್ಯಕ್ಕೆ ಯಾವ ಕೊರತೆಯೂ ಆಗಕೂಡದು ಅನ್ನುವುದಕ್ಕಾಗಿ ಹಸ್ತಿನಾವತಿಯ ರಾಜಮನೆತನದ ಮುತ್ಸದ್ದಿಗಳನ್ನಿಸಿಕೊಂಡವರು ಪ್ರತಿಯೊಬ್ಬರ ಮನೆಯಲ್ಲಿಯೂ ವ್ಯವಸ್ಥೆಗೊಳಿಸಿದ್ದೆ. ನಮ್ಮ ಅರಮನೆಯ ಭೋಜನ ನಿನಗೆ ಹಿತಕಾರಿಯಾಗದೆ ಪರಿಣಮಿಸಿತಲ್ವ? ಅಯ್ಯನಾದ ಅಂಧನಾದ ಧೃತರಾಷ್ಟ್ರ ಭೂಪತಿ ಮಧ್ಯಾಹ್ನ ತಿರುಗುವ ತನಕವು ಕೃಷ್ಣಾಗಮನಕ್ಕಾಗಿ ನಿನ್ನನ್ನು ಸತ್ಕರಿಸುವುದಕ್ಕಾಗಿ ಕಾದಿದ್ದರೆ ಅಂಗಡ ತನಕ ಹೋದವ ಉಣ್ಣದೇ ಹೊರಗೆ ಬಂದೆ. ಬೇಡ, ಭೀಷ್ಮರಲ್ಲಿ ಉಣ್ಣಬಹುದಿತ್ತು, ದ್ರೋಣರಲ್ಲಿ ಉಣ್ಣಬಹುದಿತ್ತು, ಅಶ್ವತ್ಥಾಮ ಕೃಪಾದಿಗಳಲ್ಲಿ ಉಣ್ಣಬಹುದಿತ್ತು, ಬೇಡ ಕರ್ಣನಲ್ಲಿ ಉಣ್ಣಬಹುದಿತ್ತು, ತಮ್ಮನಾದ ದುಶ್ಯಾಸನಲ್ಲಿ ಉಣ್ಣಬಹುದಿತ್ತು, ಯಾರ ಮನೆಯಲ್ಲಿಯೂ ಆಗಬಹುದಿತ್ತು. ಬೇಡ, ನಿನಗೆ ಹಸ್ತಿನಾವತಿಗೆ ಕಾದಿರಿಸುವಾಗ ಹೊಟ್ಟೆಯ ಆರೋಗ್ಯ ಕೆಟ್ಟಿದೆ ಅಂತಾದ್ರೆ, ಅಜೀರ್ಣ ಬಂದಿದೆ ಅಂತಾದ್ರೆ ನಮ್ಮದು ಒತ್ತಾಯ ಇಲ್ಲ, ಉಣ್ಣದೇ ಹೋಗಬಹುದಿತ್ತು. ಅದಕ್ಕೆ ಬದಲಾಗಿ ಹೋದದಲ್ಲಿಗೆ ಇವನಲ್ಲಿಗೆ ಯಾರಿವ ಬೀದಿಗಳಲ್ಲಿ ನಿನ್ನ ಮೆರವಣಿಗೆ ಸಾಗಿ ಸಾಗಿ ಮುಸ್ಸಂಜೆಯ ಹೊತ್ತಿಗಾಗುವಾಗ ವಿದುರನ ಮನೆಯತ್ತ ಸಾಗಿತು. ತೊತ್ತಿನ ಮಗ ಅಂತವನ ಮನೆಯಲ್ಲಿ ಹೋಗಿ ಅಂಗಳದಲ್ಲಿ ನಿಂತು ಹೇಳಿದೆ ಅಂತೆ, ಅನ್ನಪಾನಗಳಿಲ್ಲದೆ ಬಳಲಿರ್ತೆ. ಏನ್ ನಿನ್ನ ಮೂಗು ಸ್ವೀಕರಿಸುವಂತಹ ಗುಣಕ್ಕೆ ಹಿಂದಾಗಿ ಹೋಗಿತ್ತ?
ಅಥವಾ ನಿನ್ನ ನಾಗನೆಯ ರುಚಿ ಕೆಟ್ಟಿತ್ತ? ಎಲ್ಲೆಡೆಯಲ್ಲಿಯೂ ಷಟ್ರಸೋಪೇತವಾದಂತಹ ಭೋಜನ ಸಿದ್ಧವಾದರೆ ಅದರ ಬಗ್ಗೆ ಗಮನ ಇದ್ದು ಉನ್ನದೇ ಮುಂದಕ್ಕೆ ಸಾಗಿ ಹೋಗಿ ಹೋಗಿ ಅವನಲ್ಲಿ ಅನ್ನಪಾನಗಳಿಲ್ಲದೆ ಬಳಲಿತ್ತು. ಹಾಗಿದ್ರೆ ಕೌರವನನ್ನು ದುರ್ಜನನ್ನಾಗಿ ಸ್ಥಾಪಿಸುವುದು ನಿನಗಿರುವ ಉದ್ದೇಶ ಈಗ ನನಗೆ ಅರ್ಥ ಆಗುತ್ತದೆ. ಹಗೆಗಳೆಲ್ಲ ಪಾಂಡವರು, ನೀನಗಡು ಏನಾಗಿ ಒಂದು ವೇಳೆ ನೀನೊಬ್ಬನಲ್ಲದೆ ಹೋಗುತ್ತಿದ್ದರೆ ಪಾಂಡವರು ನಾವು ಹೇಳಿದಾಗೆ ಕೇಳಿಕೊಂಡು ನಮ್ಮೊಂದಿಗೆ ಒಂದಾಗಿ ಬದುಕುವುದಕ್ಕೆ ಸಿದ್ಧರಾಗುತ್ತಿದ್ದರು. ಅದಕ್ಕೆ ಹೊರತಾಗಿ ಅವರು ಉಳಿಯುವ ಹಾಗೆ ಕಾರಣ ಸ್ಥಾನದಲ್ಲಿರುವ ನೀನು ಅನ್ನುವುದು ಸ್ಪಷ್ಟವಾಗುತ್ತದೆ. ಅವನ ಮನೆಯಲ್ಲಿ ಹೋಗಿ ಸತ್ಕಾರವನ್ನು ಕೈಗೊಳ್ಳಬೇಕೆಂದಾದರೆ ನಿನಗೆ ಅವನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ ಇಲ್ಲದೆ ಹೋಯಿತು. ಅಲ್ಲ, ನಿನ್ನ ಯೋಗ್ಯತೆಗೆ ಅದೇ ಸಾಕು ಅನ್ನುವಂತಹ ನಿರ್ಣಯದಿಂದ ಸಾಗಿದೆ. ಯಾಕಂದ್ರೆ ಕುಲವಿಹೀನನು ವಿದುರ, ನೀ ಗೋವಳನು, ನೆರೆ ಸಂಬಂಧ ಲೇಸಾಗಿ ಹೋಯ್ತು. ಮನುಷ್ಯರಿಗೆ ಇಷ್ಟು ಅಹಂಕಾರ ಇರಬಾರದಪ್ಪ. ಸಮೀಪದಲ್ಲಿ ಧೃತರಾಷ್ಟ್ರ ಇದ್ದರೂ ಕೂಡ ನೀನು ಆ ಪರಮಾತ್ಮನನ್ನು ಗೋವನ್ನು ಜರಿತಾ ಇದೆಯಲ್ಲ, ಮತ್ತೆ ನನ್ನನ್ನು ನಾನು ಕುಲಹೀನನೇ, ಕುಲ 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 ಅಂತ ಹೇಳ್ತಾ ಇದೆಯಲ್ಲ, ನಿನ್ನ ಕುಲ ಏನಂತ ನೀನು ಸ್ವಲ್ಪ ಯೋಚಿಸಿದ್ಯಾ? ಚಂದ್ರಾಂಶದಲ್ಲಿ ಕಾಣಿಸಿಕೊಂಡಿರಬಹುದು ಅಜಪುತ್ರ. ಇದರ ವಿಷಯ ಏನೆಂಬುದಾಗಿ ನಿನ್ನ ತಾಯಿಯಲ್ಲಿ ಹೋಗಿ ಕೇಳು. ನಾನು ಸುಮ್ಮನೆ ತಂಡ ಮಾಡುತ್ತಾರ. ನನ್ನನ್ನು ಯಾವತ್ತೂ ಬಾಧಿಸ್ತಾ ಇದೆ. ಹಾಗಿರುವಾಗ ಈ ಕ್ಷಣದಲ್ಲಿ ಈ ಮಂಡಲ ಉಳಿಸಬೇಕೆಂಬುದಾಗಿ ಇಷ್ಟವರೆಗೆ ಈ ಬಿಲ್ಲನ್ನು ಹಿಡ್ಕೊಂಡಿದ್ದೆ. ಇನ್ನು ಮುಂದಕ್ಕೆ ನನಗೆ ಯಾವ ಋಣವಿಲ್ಲ. ನಿನಗೆ ಬೇಕಾಗಿ ನಿನ್ನ ಅಹಂಕಾರ ದೂರವಾಗಬೇಕಾಗಿ ಇದು ಬಿಲ್ಲ ನಿರೀಕ್ಷಣದಲ್ಲೇ ಪ್ರಾಣದ ಬೆಲೆ ಅಂತ ನಿನಗೆ ಗೊತ್ತಿಲ್ಲದೆ ಯುದ್ಧವನ್ನೇ ಬೇಕು ಅಂತ ಹೇಳ್ತಾ ಇದ್ದಲ್ಲ. ಒಂದಲ್ಲ ಒಂದು ದಿನ ನಿನ್ನ ವಿರೋಧಿಯಾಗಿ ಕಾಣಿಸಿಕೊಂಡ ಆ ಭೀಮನಿಂದ ದೊಡ್ಡ ವಿಷಯ ಅಲ್ಲ ಬಿಡಿ. ಅಲುಗಾಡುವ ಹಲ್ಲು ಬಾಯಲ್ಲಿರುವುದಕ್ಕಿಂತ ಹೋಗುವುದೇ ಒಳ್ಳೆಯದು. ಇವ ಮೊದಲೇ ನಿದ್ದೆ ತೂಗಿಕೊಂಡ ಇದ್ದ. ಯಾವಾಗ ಹಾಸಿಗೆ ಸಿಗ್ತದೆ ಅಂತ ಕಾಯ್ತಾ ಇದ್ದ. ಇವ ಒಂದು ಹಾಸಿಗೆ ಹಾಕುವುದಕ್ಕೆ ಚಂದ ಆಯ್ತಾ ಈಗ ನಿನಗೆ ತಗೊಳ್ತಾನ ಮತ್ತೆ. ಹೌದಯ್ಯ, ಮಗುಳ ಇಂದ ನಿಮನಲ್ಲಿ ಬಂದು ನಮಗೆ ಕೇಳುವೆ ಒಂದೊಳಗು ನಿನಗೆ ನಾ ಬಂದೊಳಗ ನನ್ನ ಆಗಮನದ ಕುರಿತಾಗಿ ಆಕ್ಷೇಪದ ಮಾತುಗಳನ್ನೇ ನೀನು ಅಡಿಗಡಿಗೂ ಆಡುತ್ತಿರುವೆ. ನಾ ಬಂದದ್ದು ನಿನಗೆ ಹಿತವಾಗಲಿಲ್ಲ ಅಥವಾ ನಾನು ನಡೆದುಕೊಂಡ ಬಗೆ ನಿನಗೆ ಹಿತವಾಗಿ ಒದಗಿ ಬರಲಿಲ್ಲ ಅನ್ನುವುದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿಯನ್ನು ಬೇಡ. ಪ್ರಶ್ನೆಯನ್ನು ಕೇಳಿದೆ. ನಿನ್ನ ಆಗಮನವನ್ನು ತಿಳಿದ ನಾವುಗಳು ನಿನ್ನ ಹಸಿವಿಗೆ ಬೇಕಾಗಿ ಸತ್ಕಾರಕ್ಕೆ ಬೇಕಾದ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದೇವೆ. ಷಡ್ರಸೋಪೇತವಾದ ಭೋಜನ ಎಲ್ಲಾ ಮಂತ್ರಗಳಲ್ಲಿ ಸಿದ್ಧಗೊಂಡಿತ್ತು. ಆದರೆ ಅದನ್ನು ಸ್ವೀಕರಿಸದೆ ಇಳಿ ಸಂಜೆಯ ಹೊತ್ತು ವಿದುರನ ಕಡೆಗೆ ಮುಖ ಮಾಡಿ ನಮಗೆ ಅಪಮಾನ ಮಾಡಬೇಕೆನ್ನುವ ಉದ್ದೇಶದಿಂದಲೇ ನೀ ಬಂದ ಕಾರ್ಯವನ್ನು ಸಾಧಿಸಿಕೊಂಡೆನ್ನುವ ಹಾಗೆ ಆರೋಪವನ್ನು ಮಾಡುವುದಕ್ಕೆ ಮುಂದಾಗಿದೆ. ಸಭಾಪ್ರವೇಶವನ್ನು ಮಾಡುವಾಗ ನೀನು ಆಡಿದೆಯಲ್ಲ, ಗೋವಳ ನೋಡಿರೈ ಗೋವಳ ನೀತನ್ ಅದೇ ಹೌದು ಅಂತಾದರೆ ಗೋಪಾಲಕರಾಗಿರುವ ನಾವು
ಗೋವಳನಾಗಿರುವ ನಾನು ಅರಗುವರನಾಗಿರುವ ನಿನ್ನೆಡೆಗೆ ಐತಂದು ಅಥವಾ ನೃಪತಿಗಳಾಗಿರುವ ನಿಮ್ಮ ಜೊತೆಗೆ ಕುಳಿತು ಊಟವನ್ನ ಉಣ್ಣುವುದಕ್ಕೂ ಭೋಜನವನ್ನ ಸ್ವೀಕರಿಸುವುದಕ್ಕೂ ಸಾಧ್ಯವಾಗ್ತದೆ? ಕೃಷ್ಣ, ಆಗುದಿಲ್ಲವಲ್ಲ. ಇದು ಕೇವಲ ಹಾರಿಕೆಯ ಮಾತಾಗಿ ಹೋಯಿತು. ಆ ನಿನ್ನ ಕುರಿತಾಗಿ ನನಗುಂಟಾದ ವೈರಾಗ್ಯವೋ ಆಗ್ರಹವೋ ಕಾರಣವಾಗಿ ಗೋವಳ ಹೀಗಾಡಿದನೇ ಹೊರತು ಜಾತಿಯ ಬಗ್ಗೆ ವಿಶೇಷವಾದ ಮಣೆ ಹಾಕುವ ಸ್ವಭಾವ ನನ್ನದಲ್ಲ ಅಂತ ನೀನು ತಿಳಿಯದೇ ಇದ್ದವಲ್ಲ. ಅದಲ್ಲ. ಕರ್ಣನಿಗೆ ಈ ಹಸ್ತಿನಾವತಿಯಲ್ಲಿ ಅಥವಾ ಕೌರವನ ಬದುಕಿನಲ್ಲಿ ಎಷ್ಟು ಪ್ರಾಶಸ್ತ್ಯವನ್ನು ನಾನು ಒದಗಿಸಿಕೊಟ್ಟಿದ್ದೇನೆ ಅನ್ನುವುದನ್ನು ಪ್ರಪಂಚವೇ ತಿಳಿದಿದೆ, ನಿನಗೆ ತಿಳಿಯದೇ ಇದ್ದದ್ದಲ್ಲ. ಹಾಗಿದ್ರೆ ಜಾತಿ ನೀತಿ ನೋಡುವಂತಹ ಸ್ವಭಾವ ನಮ್ಮದಲ್ಲ. ಗೋವಳ ಅಂತ ನಿನ್ನನ್ನು ಬದಿಗೆ ನಿಲ್ಲಿಸುವುದರ ವ್ಯವಸ್ಥೆ ಮಾಡಿದ್ದಕ್ಕೆ ನೀನು ಬರುವ ಗೋವಳ ಅಂತ ಮೊದಲೇ ಗೊತ್ತಿಲ್ಲ ನನ್ನ. ಅದುವೇ ಮತ್ತೆ ಇನ್ನೂ ಒಂದು ಉಂಟು. ಇನ್ನೊಬ್ಬರಲ್ಲಿ ಉಣ್ಣಬೇಕು ಅಂತ ಆದ್ರೆ ಒಂದು ಅವರು ನಮಗೆ ಪ್ರೀತಿ ಪಾತ್ರರಾಗಿರಬೇಕು. ಪ್ರೀತಿಯೊಳುಂಬುದು ಒಂದು, ಮತ್ತೆ ಇನ್ನೊಂದುಂಟು, ನಮಗೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಆಶಯವನ್ನು ಒದಗಿಸಿಕೊಟ್ಟವರಾಗಿರಬೇಕು. ವಿಪದಾಶ್ರಯದೊಳಂಬುದು ಇನ್ನೊಂದು. ಹೌದು, ಆಪತ್ತಿನಲ್ಲಿ ಉಣ್ಣುವುದು ಅಲ್ವೇ? ಇದೆರಡು ಅವಕಾಶಗಳು ಸಿದ್ಧವಾಗ್ತದೆ. ಪ್ರಿಯನು ನೀನೆಮಗಲ್ಲ, ನೀನು ನಮಗೆ ಪ್ರಿಯನಾದವನು ಅಲ್ಲ. ಮತ್ತೆ ಇನ್ನೊಂದು ಆಪತ್ತು ಅಲ್ಲ, ವಿಪದಾಶಯವು ತಾ ಮುಂದಿಲ್ಲ, ನಮಗೆ ಆಪತ್ತಿನಲ್ಲಿ ಆಶಯವನ್ನು ಕೊಟ್ಟವರು ಅಲ್ಲ. ಅಲ್ಲದಿದ್ರೆ ಭೀತಿಯಲ್ಲಿ ಉಣ್ಬೇಕು. ಉಣ್ಣದಿದ್ರೆ ಇವ್ರು ಇನ್ನೇನು ಮಾಡ್ತಾರಪ್ಪ ಕಡೆಗೆ ಅಂತ ಹೆದರಿಕೆ. ನನಗೆ ಭಯವ, ನೀನು ಹೇಳ್ಬೇಕು. ನನಗೆ ಯಾರದ್ದಾದ್ರೂ ಭಯ ಇರುವುದಕ್ಕೆ ಸಾಧ್ಯವು? ನೀನು ಬೆಳೆದ ಕ್ರಮ ನೋಡಿದ್ರೆ ಗೊತ್ತಾಗ್ತದೆ ಯಾರು ಹೆದರಿಕೆ ಇಲ್ಲದೆ ಬೆಳೆದವ. ಅದೇ ಹೌದು ಅಂತಾದ್ರೆ ಭೀತಿಯೇ ಇಲ್ಲ. ಭೀತಿ ಇಲ್ಲದ ಮೇಲೆ ಮತ್ತೆ ನಿನ್ನಲ್ಲಿ ಉಣ್ಣಬೇಕಾದ ಆ ಅನಿವಾರ್ಯತೆಯು ನನಗೆ ಸಿದ್ಧವಾಗುವುದಿಲ್ಲ. ಯಾಕೆ ನಮ್ಮಲ್ಲಿ ಪ್ರೀತಿ ಇಲ್ಲ? ನಾವು ನೆಂಟರಲ್ವಾ? ಇಲ್ಲಿಂದ ಹೆಣ್ಣು ಕೊಂಡು ಹೋಗ್ಲಿಲ್ವ ನೀನು ನಿನ್ನ ಮಗನಿಗೆ? ಇಲ್ಲಿಂದ ಹೆಣ್ಣು ತೆಗೆದುಕೊಂಡು ಹೋದದ್ದು ಉಂಟು, ಇಲ್ಲಿಗೆ ಹೆಣ್ಣು ಕೊಟ್ಟದ್ದು ಉಂಟು, ಕುಲ ಕುಲ ಪರಸ್ಪರ ಒಂದಾಗಿ ಸಹಬಾಳ್ವೆಯಿಂದ ಬದುಕಿದ್ದಕ್ಕೆ ಸಾಕ್ಷಿಯೂ ಉಂಟು. ಆದ್ರೆ ಇನ್ನೂ ಒಂದು ಉಂಟು, ಸರಿಯಾಗಿ ಮನೆಯಲ್ಲಿ ಉಣ್ಣಬಾರದು ಅಂತ ಉಂಟ. ಇಲ್ಲಿ ಹೆಣ್ಣಾಗ್ತದೆ ಅಂತ ಅನ್ನ ಆಗುದಿಲ್ಲ. ಇಲ್ಲಿಗೆ ನೆಂಟಸ್ತಿಕೆಯನ್ನು ಬೆಳೆಸಿದವನಾಗಿ ಬಂದದ್ದೇ ಅಲ್ಲಲ್ಲ ನಾನು. ಪಾಂಡವರ ರಾಯಭಾರಿಯಾಗಿ ಅಥವಾ ಪಾಂಡವರ ದೂತರಾಗಿ ಈ ದೂತರಾಗಿ ಕಡೆಗೆ ಸಾಗಿ ಬಂದವನು. ಪಾಂಡವರು ಅಂದ್ರೆ ನಮ್ಮ ದಾಯವಾದಿಗಳಲ್ವ? ಅದೇ ಹೌದು. ಆದ್ರೆ ಈವರೆಗೆ ಇಲ್ಲಿಯವರೆಗೆ ನೀ ಅವರ ಕುರಿತಾಗಿ ವಿರೋಧಾಭಾಸವನ್ನು ಕಾಣಿಸುತ್ತಾ ಪ್ರತಿಸ್ಪರ್ಧಿಯಾಗಿ ಗುರುತಿಸಲ್ಪಡುತ್ತಾ ವಿರೋಧವನ್ನು ಅಡಿಗಡಿಗೂ ಪ್ರಕಟಪಡಿಸಿದವನು. ಹೀಗಿರುವಾಗ ಪಾಂಡವರ ಹಿತೈಷಿಯಾಗಿ ಅಥವಾ ಪಾಂಡವರ ದೂತನಾಗಿ ನಾನಿಲ್ಲಿ ಬಂದ ಮೇಲೆ ನನಗೆ ಕಾರ್ಯಸಾಧನೆಯ ಪ್ರಧಾನವಾಗ್ತದೆ ಬಿಟ್ರೆ ಉಂಡು ಇಲ್ಲಿ ಇದ್ದು ಆಮೇಲೆ ಹೊತ್ತು ಕಳೆದು ಮರಳಿ ನಗರವನ್ನು ಸೇರಬೇಕೆನ್ನುವ ಉದ್ದೇಶದಿಂದ ಬಂದದ್ದೇ ಅಲ್ಲ. ಕಾರ್ಯ ಅಂತೆ ಭೋಜನಂ ಕುರಿಯಾತ್. ದೂತವಾಕ್ಯವೇ ದೂತ ವ್ಯಾಪ್ತಿಯ ಹೌದು ಅಂತಾದ್ರೆ ದೂತರಾದವರು ಕಾರ್ಯವನ್ನು ಸಂಪನ್ನಗೊಳಿಸಿದ ಮೇಲೆ ಪೂರ್ತಿಗೊಳಿಸಿದ ಮೇಲೆ ಆ ಮೇಲೆ ಊಟ ಮಾಡುವುದಕ್ಕೆ ಅವಕಾಶ ಸಿದ್ಧವಾಗ್ತದೆ. ನಾನು ಬಂದ ಕಾರ್ಯವೇನು ಪೂರ್ತಿಯಾಗಲಿಲ್ಲ. ಮತ್ತೆ ಇನ್ನೂ ಒಂದು ಉಂಟು, ನೀನು ಆಗ್ಲೇ ಹಾಡಿದಾಗೆ ಪ್ರೀತಿ ಪಾತ್ರನೂ ಅಲ್ಲ, ಅಥವಾ ನಿನ್ನಲ್ಲಿ ನನಗೆ ಯಾವ ರೀತಿಯ ದಾಕ್ಷಿಣ್ಯವೂ ಇಲ್ಲ. ಮತ್ತೆ ಇನ್ನೂ ಸುಲಭದಲ್ಲಿ ಹೇಳಬೇಕು ಅಂತಾದ್ರೆ ನಾವು ಆಹಾರ ಯಾವಾಗ ಸ್ವೀಕಾರ ಮಾಡ್ತೇವೆ? ನಮಗೆ ಹಸಿವೆ ಆದಾಗ, ಕಣ್ಣ ಮುಂದೆ ಕಾಣಿಸುವುದಕ್ಕೆ ಬಗೆ ಬಗೆಯ ಭಕ್ಷ್ಯ ಭೋಜಾದಿಗಳಿವೆ. ಹೀಗಿರುವಾಗ ಹೊಟ್ಟೆ ತುಂಬಿಸಿಕೊಳ್ಳುವ ನಾಳೆಗೆ ಚಪಲವನ್ನು ಪೂರ್ತಿ ಮಾಡೋಣ ಅನ್ನೋದು ಮುಂದಾದ ಸ್ವಭಾವ ನನ್ನದಲ್ಲ. ಅನ್ನ ಹಸಿವು ಆಯ್ತು ನನಗೆ, ಅಲ್ಲಿಗೆ ತಲುಪುವಾಗ ನಿನ್ನ ಅಯ್ಯ ಕರೆಯುವಾಗ ಹಸಿ ಆಗ್ಲಿಲ್ಲ. ನೀನು ಇಲ್ಲಿ ಊರೆಲ್ಲ ತಿರುಗಿ ಆಮೇಲೆ ಒಂದು ದಿವಸ ಕಡೆದಲ್ಲಿ ಹೋದಾಗ ಆ ಕ್ಷಣಕ್ಕೆ ಹೋದದ್ದು. ಆ ಕ್ಷಣಕ್ಕೆ ತಿರುಗಾಡುವುದಕ್ಕೆ ಹಸಿವು ಆಗಲಿಲ್ಲ. ಅದೇ ಹೇಳಿದ್ದು, ಹಸಿವೆ ಆದಾಗ ಉಣ್ಣುವುದು ಸ್ವಭಾವ. ನಿನ್ನ ಕಾರಣ ನನಗೆ ಗೊತ್ತಾಯಿತು. ನಿನಗೆ ಪಾಂಡವರದ್ದಾದಂತಹ ದಾಕ್ಷಿಣ್ಯ ಉಂಟು. ಇಲ್ಲಿ ಉಂಡ್ರೆ ಅವರೇನು ಹೇಳ್ತಾರನ್ನುವ ಭಾವವನ್ನು ಹೊತ್ತುಕೊಂಡು ಉಣ್ಣದೆ ಕುಳಿತಿದ್ದು. ಹೌದಲ್ಲ? ಪಾಂಡವ ರಾಯಭಾರಿಯಾಗಿ ಬಂದವ. ರಾಯಭಾರಿ ಅನ್ನುವಲ್ಲಿ ಸ್ಥಾನದಲ್ಲಿ ಎರಡು ಕಲ್ಪನೆಯಿಂದ ಕಂಡುಕೊಳ್ಳುವುದಕ್ಕೆ ಸಾಧ್ಯ. ಇತ್ತಂಡಗಳಿಗೂ ಸಮಾನವಾದ ಭಾವದಲ್ಲಿ ನಿಂತು ಮಧ್ಯಸ್ಥಿಕ ವಹಿಸಿ ಮಾತನಾಡುವುದು ರಾಯಭಾರ. ಒಂದು ಪಕ್ಷದ ದೂತನಾಗಿ ಕಾರ್ಯನಿರ್ವಹಿಸುವುದು ರಾಯಭಾರ. ಈಗ ನೀನು ಬಂದದ್ದು ಯಾವ ವಿಧದಿಂದ ಅನ್ನುವುದನ್ನು ತಿಳಿಯುವುದಕ್ಕಾಗಿ ಮಾತ್ರ ನಾನು ಪ್ರಶ್ನೆ ಹಾಕಿ ನನಗೆ ಗೊತ್ತಿಲ್ಲ ಅಂತಂದ್ರೆ ಅರ್ಥ ಅಲ್ಲ. ಈ ಸಭೆಯಲ್ಲಿ ಕೆಲವರಿದ್ದಾರೆ ನಿಷ್ಪಕ್ಷಪಾತ ಆದಂತಹ ಗುಣವನ್ನು ಹೊಂದಿದವ ಕೃಷ್ಣ, ಪಾಂಡವ ಕೌರವರಿಗೆ ಸಮಾನ ಭಾವದಲ್ಲಿರುವ ಕೃಷ್ಣ ಅನ್ನೋ ಹಾಗೆ ಭಾವಿಸಿದ ಕೂದಲು ಬೆಳ್ಳಗದವರು ಕೆಲವರಿದ್ದಾರೆ ನಮ್ಮ ಸಭೆ. ಅವರಿಗೆಲ್ಲ ಗೊತ್ತಾಗಲಿ ಅನ್ನುವುದಕ್ಕಾಗಿ ಮಾತ್ರ ಕೇಳಿದ್ದು. ನೀನಿಲ್ಲಿ ಉಣ್ಣದೇ ಇರುವುದಕ್ಕೆ ಪ್ರಧಾನ ಕಾರಣ ನೀನು ಪಾಂಡವರಿಗೆ ಪ್ರಿಯನ್, ನಾನು ಪಾಂಡವ ದ್ವೇಷಿ. ಹೌದು, ಆದ್ದರಿಂದಲೇ ಪಾಂಡವರಿಗೆ ಯಾವನು ದ್ವೇಷಿಯೋ ಅವನು ನಿನಗೂ ದ್ವೇಷಿ ಆಗ್ತಾನೆ ಅನ್ನುವುದರಿಂದ ಉಣ್ಣದೇ ಕುಳಿತಿದ್ದಿ. ಮತ್ತೆ ನಾಳೆ ಇಲ್ಲಿ ಉಂಡು ಹೋದ್ರೆ ಒಂದು ಪ್ರಚಾರ ಬರ್ತದೆ. ಅಲ್ಲಿಗೆ ಹೋದಂತಹ ಕೃಷ್ಣ ಉಂಡು ತೇಗಿ ಸಂತೋಷದಲ್ಲಿ ಏನು ಮಾತುಕತೆ ನಡೆಸಿದ್ರೋ ಗೊತ್ತಿಲ್ಲ, ಅಂತೂ ಪಾಂಡವರಿಗೆ ಹಿತವಾದುದನ್ನು ಒದಗಿಸಿಕೊಡುವಲ್ಲಿ ಅವನು ಸಮರ್ಥನಾಗಿ ಉಳಿದನೋ ಇಲ್ಲವೋ ಅನ್ನೋ ಪ್ರಶ್ನೆಯು ನನಗೆ ಸುತ್ತಿಕೊಂಡು ಬರ್ತದೆ. ಈಗ ಪಾಂಡವರಿಗೆ ನಾವು ವಿಶ್ವಾಸ ಇದ್ದು ನಂಬಿಕೆಯಿಂದಲೇ ಕಳಿಸಿಕೊಟ್ಟದ್ದು. ಖಡ್ಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣಂತಹ. ಈಗ ಪಾಂಡವರೇನಾದ್ರೂ ಕೃಷ್ಣ ಮೋಸ ಮಾಡಿ ಅನ್ನೋದು ತಿಳಿದು ಕಳಿಸಿ
ಕಳಿಸಿದ್ದಲ್ಲ ಅಲ್ಲ. ಅವರಿಗೆ ವಿಶ್ವಾಸ ಉಂಟಲ್ಲ. ಉದ್ದೇಶ ಇದ್ದೇ ಕಳಿಸಿದ್ದು. ಮತ್ತೆ ಊರಿನವರ ಅಪವಾದಕ್ಕೆ ಹೆದರುವ ನೀನಾದ್ರೆ ನೀನು ಈಗ ಅದಲ್ಲ. ಯಾವತ್ತೂ ಸರಿ ಆಗ್ತೀನಿ. ಅದೇ ಹೌದು ಅಂತ ಆದ್ರೆ ನಾ ಬರುವಲ್ಲಿ ಅಥವಾ ನನ್ನನ್ನು ಈ ಕಡೆಗೆ ಅವರು ಕಳುಹಿಸಿಕೊಡುವಲ್ಲಿ ನನ್ನ ಮೇಲೆ ನಂಬಿಕೆಯನ್ನು ಇರಿಸುವಲ್ಲಿ ಪ್ರಧಾನವಾದ ಕಾರಣ ಅಥವಾ ನನ್ನೊಳಗಿರುವ ಒಲುಮೆಯನ್ನು ತಿಳಿಯುವ ಆಕಾಂಕ್ಷೆ ನಿನಗಿಲ್ವೇನು? ನನಗೆ ಈಗ ಆಗಬೇಕಾದ್ರೆ ನೀನು ಪಾಂಡವರಾಯ ಬಾರಿಯಾಗಿ ಮಾತ್ರ ಬಂದವನು, ಇತ್ತಂಡಗಳಿಗೂ ಸಮಾನನಾಗಿ ಬಂದವನು. ನಾನು ಪಾಂಡವ ರಾಯಭಾರಿಯಾಗಿಯೇ ಬಂದವನು. ನನಗಷ್ಟೇ ಬೇಕಾದ ದಾಕ್ಷಿಣ್ಯ ಬಿಟ್ಟು ಮಾತನಾಡಲಿಕ್ಕೆ ನಮಗೆ ಅವಕಾಶ ಬೇಕು, ಅಷ್ಟಕ್ಕೆ ಮಾತ್ರ. ರಾಯಭಾರವೇ ನನ್ನದು. ನೋಡು, ಪಾಂಡವರ ರಾಯಭಾರಿಯಾಗಿ ಅಂತ ಆದರ ಪಾಂಡವರು ಪಾಂಡವರ ಅಂತರಂಗವನ್ನು ನಿನ್ನಲ್ಲಿ ಹೇಳಿಕೊಳ್ಳುವ ಉದ್ದೇಶದಿಂದಲೇ ಈ ಕಡೆಗೆ ರಾಯಭಾರಿಯಾಗಿ ನಾನು ಸಾಗಿ ಬಂದವನು. ಅದರಲ್ಲಿ ಯಾವ ಹುರುಳೂ ಇಲ್ಲ, ಯಾವ ಸಂಕೋಚವೂ ಇಲ್ಲ. ಹೀಗೆ ಹೇಳಿಕೊಳ್ಳುವಲ್ಲಿ ನನಗೆ ನಿನ್ನ ಕುರಿತಾದ ದಾಕ್ಷಿಣ್ಯ ಭಾವವೂ ಇಲ್ಲ. ಮರುಜೀವಿತದ ಪ್ರಕರಣವನ್ನು ನಾನು ನನಗೆ ಬಿಡಿಸಿ ಹೇಳಬೇಕು ಅಂತ ಇಲ್ಲ. ಇಂದ್ರಪ್ರಸ್ಥವನ್ನು ಸೇರುವ ಮುನ್ನವೇ ಅರ್ಧ ಮಾರ್ಗದಿಂದ ಪಾಂಡವಾದಿಗಳನ್ನು ಮತ್ತೊಮ್ಮೆ ನೀವು ಕಳಿಸಿಕೊಂಡವರು. ಮರುಜೀವಿತ ಆಯಿತು, ಪಣವು ನಲ್ಲಿ ಏನು ಅಂತ ತೀರ್ಮಾನ ಆಯಿತು, ನಾನೇ ಘೋಷಣೆ ಮಾಡಿದ ಅಲ್ವಾ? 12 ವರ್ಷ ವನವಾಸ, ಮತ್ತೊಂದು ವರ್ಷ ಅಜ್ಞಾತವಾಸ. ಅಜ್ಞಾತದಲ್ಲಿ ಜ್ಞಾತರಾದರೆ ಮತ್ತೆ ಮರಳಿ ವನವಾಸ. ಒಂದು ದಾರಿಯಲ್ಲಿ ಅಥವಾ ಒಂದು ಬಗೆಯಿಂದ ಮತ್ತೆ ಮತ್ತೆ ಅವರಿಗೆ ವನವಾಸವನ್ನು ಸಿದ್ಧಪಡಿಸುವ ಉದ್ದೇಶದಿಂದಲೇ ನೀವು ಕಪಟದ್ಯೂತಕ್ಕಾಗಿ ಮುಂದಾದಿರಿ ಅಂತ ನಾನು ಆರೋಪ ಮಾಡಿದರೆ ಆದರೆ ಯಾವ ತಪ್ಪನ್ನು ನೀವು ಹುಡುಕುವುದಕ್ಕೆ ಸಾಧ್ಯವಿಲ್ಲ. ಹಾಗೆ ಹೋದ ದ್ಯೂತದ ಬಗ್ಗೆ ಕಪಟವನ್ನು ನಿಜವಾದದ್ದು ಅನ್ನೋದರ ಬಗ್ಗೆ ವಿವರಣೆ ಎಲ್ಲ ಇನ್ನು ಬೇಕಾಗುವುದು. ದ್ಯೂತದ ಪರಿಣಾಮ ಏನು? ಈಗ ಆಡಿದವರು ಒಪ್ಪಿಕೊಂಡಿದ್ದಾರೆ ಇಲ್ಲೋ ಅನ್ನೋದು ಮುಖ್ಯ. ಪಾಂಡವರು ಕೃಷ್ಣೆಯ ಸಹಿತ ವನವಾಸ ದೀಕ್ಷೆಯನ್ನು ಪೂರೈಸಿದ್ದು ಆಯಿತು ಮತ್ತು ವಿರಾಟ ನಗರಿಯಲ್ಲಿ ಅಜ್ಞಾತವಾಸವನ್ನು ಕಳೆದದ್ದು ಆಯಿತು. ಮತ್ತೆ ದಿನಗಳು ಇನ್ನು ಹೀಗೆ ಉರುಳಿ ಹೋದರೆ ನೀವು ದ್ಯೂತದ ಸಮಯದಲ್ಲಿ ಆಡಿದ ಭಾಷೆ ಅಥವಾ ಪರಸ್ಪರ ಆದಂತಹ ಒಪ್ಪಂದ ಹಾಗೇ ಉಳಿದು ಬಿಡ್ತದೆ. ನೀ ವಿಧಿಸಿದ ಆ ಬಗೆಯನ್ನು ಸಮರ್ಥವಾಗಿ ಉತ್ತರಿಸಿದಂತಹ ಪಾಂಡವರಿಗೆ ಬದುಕಿನಲ್ಲಿ ಮುಂದೆ ಹಿಂದೇನು ಅನ್ನೋ ಪ್ರಶ್ನೆ ಹಾಗೆಯೇ ಉಳಿದು ಬಿಡ್ತದೆ. ಇಲ್ಲಿಯೇ ಇದ್ದುಕೊಂಡು ಜೀವನವನ್ನು ಸಾಗಿಸಬೇಕಾದ ಪಾಂಡವಾದಿಗಳು ತಮಗೊದಗಿ ಬರಬಹುದಾದ ಸಂಪದದಿಂದ ಬೇರೆಯಾಗಿ ಉಳಿದು ಒಂದು ದೀನತೆಯ ಬದುಕನ್ನು ಸಾಗಿಸಬಹುದಾದ ಸ್ಥಿತಿಯೊಂದು ಉಂಟಾಗಬಹುದೇ? ಅದಕ್ಕೆ ಅವಕಾಶವನ್ನು ಮಾಡಿಕೊಡಬಹುದೇ? ಇಲ್ಲವಲ್ಲ. ಆದ್ದರಿಂದಲೇ ಈ ಹಿಂದೆ ಅವರಿಗೆ ನೀನು ಯಾವ ರೀತಿಯಲ್ಲಿ ಭಾಷೆಯನ್ನು ಕೊಟ್ಟೆಯೋ, ಯಾವ ಬಗೆಯಿಂದ ಅವರು ಕಾಡಿಗೆ ಹೋಗುವ ಹಾಗ ನೀವು ವ್ಯವಹಾರವನ್ನು ಮಾಡಿದ್ರು ಅದನ್ನು ಪೂರೈಸುವ ಸಮಯವದು ಸನ್ನಿಹಿತವಾಗಿದೆ. ಧರ್ಮರಾಯನೇ ಕಳುಹಿಸಿಕೊಟ್ಟಿದ್ದಾನೆ. ಪಾಂಡವಾದಿಗಳು ನಿಮ್ಮನ್ನ ಕೂಡಿ ಸಂತೋಷದಿಂದ, ಒಮ್ಮತದಿಂದ, ಒಗ್ಗಟ್ಟಿನಿಂದ ಒಂದೇ ಕುಟುಂಬದವರ ಹಾಗೆ ಬದುಕು ಕಟ್ಟಿಕೊಳ್ಳುವುದಕ್ಕೆ ಸಿದ್ಧರಾಗಿದ್ದಾರೆ. ಹಾಗಾಗಿ ಅವರನ್ನು ಕರೆಯಿಸಿಕೊಳ್ಳುವಲ್ಲಿ, ಅವರಿಗೆ ಕೊಡಬೇಕಾದನ್ನು ಒಪ್ಪಿಸುವಲ್ಲಿ, ನಿನ್ನ ಒಳವನ್ನು ಅವರ ಒಳವನ್ನು ತಿಳಿಸುವುದಕ್ಕೆ, ವಿನಿಮಯ ಮಾಡುವುದಕ್ಕೆ ಈ ಕಡೆಗೆ ಸಾಗಿ ಕೃಷ್ಣ. ಪಾಂಡವರು ಒಪ್ಪಿಕೊಂಡಂತಹ ನಿಯಮದಂತೆ ವನವಾಸ ಅಜ್ಞಾತಗಳನ್ನು ಪರಿಪೂರ್ಣವಾಗಿ ಮುಗಿಸಿದ್ದಾರಾ ಇಲ್ಲೋ ಅನ್ನೋ ಬಗ್ಗೆ ಮೊನ್ನೆ ನಮ್ಮೊಳಗೊಂದು ವಿವಾದ ಸಿದ್ಧವಾಗಿ, ಅಜ್ಞಾತವಾಗಲಿ ವನವಾಸವಾಗಲಿ ಅವಧಿ ಪೂರ್ಣ ಆಗಲಿಲ್ಲ, 72 ದಿವಸ ಮೊದಲೇ ಅವರು ಪ್ರಕಟರಾಗಿದ್ದಾರೆ ಅಂತ ನಾನು ಹೇಳುವ ಕಾಲಕ್ಕೆ ನಮ್ಮ ಭೀಷ್ಮಾಚಾರ್ಯರೇ ಹೇಳಿದ್ರು, ಚಾಂದ್ರಮಾನದಲ್ಲಿ ತಿಂಗಳು ಹೀಗೆ ಹೆಚ್ಚಾಗ್ತದೆ, ಅವರು ಆದ್ದರಿಂದ ಲೆಕ್ಕದಿಂದ ಹೆಚ್ಚೆ ಮಾಡಿದ ಹಾಗಾಗಿದೆ, ಹಾಗಾಗಿ ಹೋಗ್ಲಿ, ಅದೆಲ್ಲ ವಿಷಯ. ಪಾಂಡವರಿಗೆ ಮತ್ತೆ ಮರಳಿ ಊರು ಸೇರ್ತೇವೆ ಅನ್ನುವಂತಹ ಒಂದು ನಿಲುಮೆಯನ್ನು ತಳೆದದ್ದು ನನ್ನೊಂದಿಗೆ ಸೌಹಾರ್ದದಿಂದ ಬದುಕುವುದೇ, ಸಂತೋಷದಿಂದ ಬದುಕುವುದೇ ಮೊದಲಿನ ಹಾಗೆ ಉಂಟು. ನಿಜವಾಗಿ ಹೇಳುವುದಾದ್ರು ಮತ್ತೆ ಮೊನ್ನೆ ಅಂತದವರ ನಾಲ್ಗೆ ಹಾಗೆಲ್ಲ ಹೊರಳಿದ್ದು ಏನಾಯ್ತು? ಸಂಜೆ ಸಂಧಾನ ರಾಯಭಾರಕ್ಕಾಗಿ ಬಂದಿದ್ದನಲ್ಲ, ನಮ್ಮ ಅಭಿಪ್ರಾಯವನ್ನು ತಿಳಿಸುವುದಕ್ಕೆ. ಹೌದೌದು. ಆ ಕಾಲಕ್ಕೆಲ್ಲ ದೊಡ್ಡದೆಲ್ಲ ಮಾತಾಡಿದ್ರಂತೆ. ನಾವು ಕೌರವನ ತಡೆಗಟ್ಟಿ ಉಂಟು, ಅವನ ತಲೆಗಟ್ಟಿ ಉಂಟು, ಚಿತ್ರಸೇನ ಕಟ್ಟಿಸಿದ ನೇಮಿನ ನಾವೆಲ್ಲ ಮರೆಯಾಗಿ ಹೋಗಿದ್ದು. ನೀನು ಹೇಳಿದ್ಯಂತೆ ಸತ್ಯವಿದ್ದರೆ ಸೋತವರನ್ನ ಜಯಿಸುವ ಅನಿಬಲ್. ಹೌದೌದು. ಈಗ ಸತ್ಯ ಇಲ್ಲ ಅಂತ ಗೊತ್ತಾಯ್ತಾ? ಸತ್ಯ ಇಲ್ಲ ಅಂತ ಬಂದದ್ದಲ್ಲ, ಅಥವಾ ಆಡಿದನ್ನು ಮರೆತು ಹೋದ ಕಾರಣಕ್ಕಾಗಿ ಸಾಗಿ ಬಂದದ್ದು ಅಲ್ಲ. ಮತ್ತೆ ಸೂತಕದ ಹೆಂಗಸಿನಾಗ ತಲೆ ತುರುಬು ಕಟ್ಟಲು ತಿರುಗಾಡ್ತಾ ಇದ್ದಾಳೆ ಅವಳು ಇವತ್ತಿಗೂ. ಹೌದು, ಹಾಗೆ ಇದ್ದಾಳೆ. ಅವಳ ಫಲ ಪೂರ್ತಿಯಾಗಿಲ್ಲ, ಹಾಗಾಗಿ ಹಾಗೆ ಇದ್ದಾಳೆ. ಮತ್ತೆ ನಮ್ಮಲ್ಲಿ ದ್ವೇಷ ಕಟ್ಟಿಕೊಂಡು ಅವರಿಗೆ ಭೂಮಿ ಕೊಡ್ತೇವೆ ನಾವು. ದ್ವೇಷವನ್ನ ಮರೆತು ಬದುಕುವ ಸನ್ನಿವೇಶಕ್ಕಾಗಿ ಅವರು ಸಿದ್ಧರಾಗಿದ್ದಾರೆ. ನೀ ಮಾಡಿದ
ಯಮನೆಂತನೋ ಈ ಮಾಡಿದವರಾದರಿಯೇ. ಸುಯೋಧನ, ಪಾಂಡವರ ಕುರಿತಾಗಿ ನೀ ತೋರಿದ ಧೋರಣೆ ಅಥವಾ ಅವರನ್ನು ನಿರ್ವಹಿಸುವಲ್ಲಿ ನೀನು ಮಾಡಿದ ವ್ಯವಹಾರ ಇದಕ್ಕೆ ಪ್ರಮಾದ ಅಂತ ಪಟ್ಟಿ ಕಟ್ಟುವುದಕ್ಕಾಗುವುದಿಲ್ಲ. ಅದು ಯಾವತ್ತಿದ್ದರೂ ಅಪರಾಧವೇ, ಅದು ಯಾವತ್ತಿದ್ದರೂ ಅಕ್ಷಮ್ಯವೇ. ಆದರೂ ನೀ ಮಾಡಿದ ಅಪರಾಧವ ಕ್ಷಮಿಸುತ್ತ ಯೋಚನೆ ಮಾಡು. ಈವರೆಗೆ ನಿನ್ನಿಂದ ಒದಗಿದ ಪ್ರಾಪ್ತಿ, ನಿನ್ನಿಂದ ಅವರಿಗಾದ ದುರ್ಗತಿ ಅವೆಲ್ಲವನ್ನು ಮರೆತಾದರು ಅಥವಾ ನಿನ್ನನ್ನು ಕ್ಷಮಿಸಿ ಆದರು ನಿನ್ನ ಜೊತೆಗೆ ಸಹಬಾಳ್ವೆಯನ್ನು ನಡೆಸುವುದಕ್ಕೆ ಧರ್ಮರಾಯನು, ಭೀಮಜನು, ಅರ್ಜುನನು, ನಕುಲ ಸಹದೇವರು ಅಥವಾ ನೀನೇ ಹೇಳಿದ ಹಾಗೆ ಬಿಟ್ಟ ತುರುಬನ್ನು ಹಾಗೆಯೇ ಹೊತ್ತು ತಿರುಗುವಂತಹ ಕೃಷ್ಣೆ ಜೊತೆಗೆ ಎಲ್ಲವರೂ ಒಂದಾಗಿ ನಿನ್ನ ಕೂಡ ಸಹಬಾಳ್ವೆಯಿಂದ ಬದುಕುವುದಕ್ಕೆ ಸಿದ್ಧರಾಗಿದ್ದಾರೆ. ಅವರ ಒಲುಮೆಯನ್ನು ಹೀಗೆ ಅನ್ನುವ ಹಾಗೆ ನನಗೆ ತಿಳಿಸಿದ್ದಾರೆ. ಆದ್ದರಿಂದ ನೀನು ಹೇಳಿದ ಹಾಗೆ ಈ ಪೂರ್ವದಲ್ಲಿ ನಿರ್ಧರಿಸಲ್ಪಟ್ಟ ಹಾಗೆ ಅವರಿಗೆ ಏನು ಸಿಗಬೇಕು ಅಷ್ಟನ್ನು ಕೊಡುವುದಕ್ಕೆ ಮನಸ್ಸು ಮಾಡ್ತೀನಿ ಅಂತಾದ್ರೆ ಅವರು ಸೌಖ್ಯದಿಂದಲೇ ಇಲ್ಲಿ ಇದ್ದುಕೊಂಡು ಸಹಬಾಳ್ವೆಯನ್ನು ಮಾಡುವುದಕ್ಕೆ ಮುಂದಾಗ್ತಾರೆ. ಅಣ್ಣ, ಕೇಳಿಸಿಕೊಂಡೆಯಲ್ಲ, ಸಂಧಾನಕಾರನಾಗಿ ಆಗಮಿಸಿದಂತಹ ಕೃಷ್ಣನಾಡುವಂತಹ ನಯೋಕ್ತಿಗಳನ್ನು ತನ್ನ ಮಾತಿನ ಜಾಣ್ಮೆಯಲ್ಲಿ ನಮ್ಮನ್ನು ಸುಲಭದಲ್ಲಿ ಅಪರಾಧಿಗಳನ್ನಾಗಿಸಿ ಅವನದ್ದಾದಂತಹ ಉದ್ದೇಶವನ್ನು ಪೂರ್ಣಗೊಳಿಸಿಕೊಳ್ಳಬಹುದು ಅನ್ನುವಂತಹ ಅವನ ಧೋರಣೆಯಿಂದ ಅರ್ಥವಾಯಿತಲ್ಲ. ಅಪ್ಪಪ್ಪಪ್ಪಪ್ಪಪ್ಪಪ್ಪ, ದ್ಯೂತದಲ್ಲಿ ಸೋತ ಭೂಮಿಯಲ್ಲಿ ಮತ್ತೆ ಹೊಂದುವ ಉದ್ದೇಶಕ್ಕೆ ಬಂದಂತಹ ಪಾಂಡವರು ಅದನ್ನು ಪಡೆಯುವಲ್ಲಿ ಔದಾರ್ಯದ ನಿಧಿಗಳಾಗಿ ಬದಲಾದ ನೀ ಮಾಡಿದ ಅಪರಾಧವ ಕ್ಷಮಿಸುತ್ತ ಏನು ಒಂದು ಕೈ ಬೀಸಿದರೆ ಚಪ್ಪಾಳೆ ಆಗುತ್ತದ? ದ್ಯೂತ ಕಪಟವೆಂದು ಆಕ್ಷೇಪಿಸುವುದಕ್ಕೆ ಸ್ವರ ಉಂಟ ಪಾಂಡವರಿಗೆ. ಈಗ ದ್ಯೂತಕವರು ಒಪ್ಪಿ ಆಟ ಆದದ್ದು ತಾನು. ಆಡದೇ ಇದ್ದ ದ್ಯೂತಕ್ಕೆ ಪಣ ಒಡ್ಡಿದ್ದಲ್ಲ, ಆಡಿದಾಟಕ್ಕೆ ಅಲ್ಲ. ಹಾಗಿದ್ರೆ ಕಪಟವಾದ್ರೆ ಅವರು ಒಪ್ಪಿದ್ಯಾ? ಇವತ್ತವರಿಗೆ ತಲೆ ನೆಟ್ಟಗಾದದ್ದು. ಹಾಗಿದ್ರೇನು? ಹೊಂದುವ ಭೂಮಿಯನ್ನಾದರೂ ಪಡೆದುಕೊಳ್ಳುವಲ್ಲಿ ನಮ್ಮನ್ನು ಅಪರಾಧಿಗಳನ್ನಾಗಿ ಸ್ಥಾಪಿಸಿ ಪಾಂಡವರಿಗೆ ಭೂಮಿಯನ್ನು ಒದಗಿಸಿಕೊಳ್ತೇನೆ ಅನ್ನುವಂತಹ ನಿರ್ಣಯವನ್ನು ತಡೆದು ಇವನಾಡುವುದಕ್ಕೆ ಮೊದಲಾಗಿದ್ದಾನೆ. ಆಹಾ, ಅರ್ಥ ಆಗ್ತದೆ ನಮಗೆ. ಸಂಧಾನ, ಶಾಂತಿ ಇದೆಲ್ಲ ಕೇವಲ ತೋರಿಕೆಗೆ ಮಾತ್ರ. ಯಥಾರ್ಥವಾದಂತಹ ಭಾವ ಯಾವುದು? ಬಲಿಷ್ಠರಾದಂತಹ ನಮ್ಮಲ್ಲಿ ಸಂಗ್ರಾಮ ಸಮನಿಸಿದರೆ ಗೆದ್ದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಭಯದಿಂದ ಅಡುಕಿ ಕೇವಲ ಸಂಧಾನಕಾರನಾಗಿ ಇವನನ್ನು ಕಳುಹಿಬಿಟ್ಟಿದ್ದಾರೆ. ಯಾಕೆ? ಇವನ ಕುರಿತಾದ ವಿಶ್ವಾಸ ಅವರಿಗೆ ದೊಡ್ಡದು. ಏನು ಮಾಡಿ ಆದ್ರೂ ಹೊಂದಿಯಾನು. ಯಾಕೆ? ಇವನ ಸ್ವಭಾವವೇ ಅದು. ಹೇಗಾದರೂ ತಮಗೆ ಬೇಕಾದ ಭೂಮಿಯನ್ನು ಹೊಂದಿ ಬರ್ತಾನೆ ಅನ್ನುವ ವಿಶ್ವಾಸದಿಂದ ಕಳುಹಿದ್ದಾರೆ. ಅಟ್ಟಿರುವಾರಿ ಜ್ವಾಲಾಮ ಇವ ಬಾಗಿಲು ಹಾಕಿದ ಮನೆಗೆ ಕಿಟಕಿಯೊಳಗೆ ನುಗ್ಗಿ ಅಭ್ಯಾಸ ಇದ್ದವ. ದೃಢವಾಗಿ ಪಾಂಡವರಿಗೆ ಭೂಮಿ ಕೊಡುವುದಿಲ್ಲ ಅನ್ನುವಂತಹ ನಿಲುಮೆಯನ್ನು ತಳೆದ ಸುಯೋಧನನಿಂದ ಹೇಗಾದರೂ ಭೂಮಿಯನ್ನು ವಶಪಡಿಸಿಕೊಂಡು ಬರ್ತಾನೆ ಅನ್ನುವ ನಿರ್ಣಯದಿಂದ ಇವನನ್ನು ಕಳುಹಿಕೊಟ್ಟದ್ದು. ಸ್ಪಷ್ಟ ಮಾತಿನಿಂದ ಹೇಳ್ತೇನೆ ಕೃಷ್ಣ, ಕೇಳು. ಏನು?
ನೀನೆಲ್ಲ ಸಂಧಾನಕ್ಕಾಗಿ ಇಲ್ಲಿಗೆ ಬರಬೇಕಾದದ್ದು. ಮತ್ತೆ ಧರ್ಮರಾಯನೇ ಬರಲಿ, ನನ್ನ ತಮ್ಮಂದಿರನ್ನು, ನನ್ನ ಹೆಂಡತಿಯನ್ನು, ನಿನ್ನನ್ನು ನಂಬಿ ನಾನು ಕೆಟ್ಟು ಹೋದೆ. ನನಗೆ ಸೌಖ್ಯದಿಂದ ಬದುಕುವುದಕ್ಕೆ ಅವಕಾಶವೊಂದನ್ನು ಒದಗಿಸಿಕೊಡಬೇಕು ಅನ್ನುವ ಹಾಗೆ ನನ್ನ ಕಾಲಿಗೆ ಬೀಳುವುದು ಬೇಡ. ಯಾಕೆಂದ್ರೆ ಅವನು ನನಗಿಂತ ಮೊದಲು ಹುಟ್ಟಿದ್ದಾನೆ. ನಾನು ನಂಬುತ್ತೇನೋ ಇಲ್ವೋ, ಊರಿನಲ್ಲಿ ಒಂದು ನಂಬಿಕೆ ಉಂಟು, ದೊಡ್ಡವರು ಸಣ್ಣವರ ಕಾಲಿಡಿದ್ರೆ ಸಣ್ಣವರ ಆಯುಷ್ಯ ಕಡಿಮೆ ಆಗ್ತದೆ. ಹಾಗೆ ನನ್ನ ಕಾಲಿಡಿಯುವುದು ಬೇಡ. ಅವನಿಗೆ ದೊಡ್ಡಪ್ಪ ಅಲ್ವ, ನಮ್ಮ ಅಪ್ಪಯ್ಯನ ಕಾಲಿಗೆ ಬಿದ್ದು ನೀವೇ ಗತಿ ಅಂತ ಹೇಳಿದ್ರೆ ಈಗ ಇದ್ದದ್ದಕ್ಕಿಂತ ಶ್ರೇಷ್ಠವಾಗಿ ಅವನನ್ನು ಪಾಲಿಸುವ ಹೊಣೆ ನಮಗೆ. ಹೋಗಿ ಒಡವಿಗೂ ಒಳಗದಗಿದ್ದರೆ ನಡೆಯಬೇಡ ಹೃದಯದೊಳಗೆ ನೀ ನಡೆಯಬೇಡ ಹೃದಯದೊಳಗೆ ಹುಡುಗುಡದ ವರಮಗದ ವರಣಾಲಯ ಹುಡುಗುಡದ ವರಮಗದ ವರಣಾವತಿ. ಆಮೇಲೆ ಬಿಡು ಬಿಡು ಒಳಗೆ ಸಕಲ ಬ್ರಹ್ಮರವನು ತಡೆಯದೆ ಧರ್ಮಗಳಿಗೆ ಒಳಗೆ ತಡಿದಲ್ಲಿ ನಡೆಯಬೇ ಕೊಡುಗುಡದಳ ವರ ಮೃಗದಳ ವರಲಾವತಿ. ಬಿಡು ಬಿಡು ನಗರ ಒಡನೆ ಸಕಲ ಪ್ರಭುರವನು ತನಗೆ ಬೇಗಪ್ಪನಿಗೆ ಕೊಡು ಈ ಮುನ್ನ ನಿರ್ಧರಿಸಲ್ಪಟ್ಟ ಹಾಗೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವುದಕ್ಕೆ ನೀನು ಮನಸ್ಸು ಮಾಡುವುದಿಲ್ಲ. ಕೊಡುವುದಕ್ಕೆ ನಿನಗೆ ಹಿತವಿಲ್ಲ. ಒಂದು ಅರ್ಥದಲ್ಲಿ ನೀ ಹೊಂದಿರುವ ಭೂಮಿಯಲ್ಲಿ ನಿನಗಿರಬಹುದಾದ ಲೋಲುಪತೆಯೋ ಲೋಲಾಪ್ತಿಯೋ ಇದನ್ನು ಇನ್ನೊಬ್ಬರಿಗೆ ಹಸ್ತಾಂತರಿಸುವಲ್ಲಿ ಅಥವಾ ಇನ್ನೊಬ್ಬರಿಗೆ ಸ್ವಲ್ಪ ಭಾಗವನ್ನು ಬಿಟ್ಟುಕೊಡುವಲ್ಲಿ ನಿನ್ನ ಮನಸ್ಸಿನ ಒಳಗೇರಿ ಸುಪ್ತವಾಗಿರುವ ಲೋಭ ನಿನಗೆ ಅವಕಾಶವನ್ನು ಒದಗಿಸಿಕೊಳ್ಳುವ ರಾಜ್ಯ ಲೋಭ ಕ್ಷತ್ರಿಯರಿಗೆ ಭೂಷಣ ತಪ್ಪು ಅಂತ ಹೇಳಿದ್ಯಾ? ಇರಬೇಕಾದದ್ದು. ಯಾವಾಗ ರಾಜ್ಯ ಲೋಭ ರಾಜನಾದವನಿಗೆ ಭೂಷಣವಾಗ್ತದೆ, ಕ್ಷತ್ರಿಯನಾದವನಿಗೆ ಭೂಷಣವಾಗ್ತದೆ ಅಂತ ಆದರೆ ರಾಜನಾದವನಿಗೆ ಸಪ್ತಾಂಗಗಳು ಭೂಷಣ. ಬಲ, ಸೇನೆ, ಭಂಡಾರ, ಕೋಶ, ಕೋಟೆ, ದೇಶ, ಮಿತ್ರತ್ವಗಳು ಅಂದ್ರೆ ಮಿತ್ರ ರಾಜರು ಅಥವಾ ಅಮಾತ್ಯರು, ಇವೆಲ್ಲವೂ ಪ್ರಧಾನವಾದ ಅಂಗಗಳಾಗಿ ಒದಗಿ ಬರ್ತದೆ. ನೀವು 4 ದಿವಸ ಕುಳಿತು ಅಧ್ಯಯನ ಮಾಡು ಹಸ್ತಿನ ಬಗ್ಗೆ ರಾಜಕೀಯ ವ್ಯವಸ್ಥೆ ಹೇಗೆ ಉಂಟು. ಹಸ್ತಿನೆಯ ರಾಜನೀತಿಯ ಕುರಿತಾಗಿ ನಾನು ಆಕ್ಷೇಪವನ್ನು ಹೊರಿಸುವುದಕ್ಕೆ ಮುಂದಾಗುವುದಲ್ಲ. ನೀನು ಎಲ್ಲವನ್ನು ಹೊಂದಿದವನು, ಪಾಂಡವರನ್ನು ಕರೆಯಿಸು, ಅಲ್ಲಿ ಅವರಿಗೆ ಇಲ್ಲಿ ಇರುವುದಕ್ಕೆ ಅವಕಾಶವನ್ನು ಮಾಡಿಕೊಡು, ಅವರಿಗೆ ಕೊಡಬೇಕಾದದನ್ನು ಬಿಟ್ಟು ಕೊಡು ಅಂತ ಹೇಳುವಲ್ಲಿ ಪ್ರಧಾನವಾದ ಕಾರಣವೇನು? ಧರ್ಮಜನೇ ಮೊದಲಾದವರು ನಿನಗೆ ಪ್ರಧಾನವಾಗಿ ಮಿತ್ರರಾಜರಾಗಿ ಒದಗಿ ಬರ್ತಾರೆ. ಅಲ್ಲದೆ ಸ್ವಲ್ಪ ಆಲೋಚನೆ ಮಾಡು, ನಿನಗೆ ಅಡಿಗಡಿಗೂ ಹಿತವರಾಗಿ ಒದಗಿ ಬಂದವರಿದ್ದಾರೆ. ಹೌದಪ್ಪ, ನಿನ್ನಲ್ಲಿ ಯಾವ ಹುಡುಕನ್ನು ಹುಡುಕಿದವರೇ ಅಲ್ಲ. ಇದಕ್ಕೆ ಪ್ರಧಾನವಾಗಿ ಪೂರ್ವದಲ್ಲಿ ನಡೆದ ಅದೆಷ್ಟೋ ಘಟನೆಗಳು ಸಾಕ್ಷಿಯಾಗಿ ಒದಗಿ ಬರ್ತದೆ. ಸಣ್ಣಂದಿನಿಂದಲೇ ಪ್ರಾರಂಭ ಆಗಿದೆ. ಮರ ಹತ್ತುವುದು ಮಾತ್ರ ನಾವು ಕೆಳಗಿಳಿಸುವುದಲ್ಲ ಅವನೇ. ಆ ಧೋರಣೆಯನ್ನು ಈವರೆಗೂ ನೀವು ಬೆಳೆಸಿಕೊಂಡು ಬಂದಿದ್ದೀರಿ. ಆದ್ರೆ ಒಂದುಂಟು, ಗೋಗ್ರಹಣ ಕಾಲದಲ್ಲಿ ಸ್ತಂಭನಾಸ್ತ್ರವನ್ನು ಮೋಹನಾಸ್ತ್ರವನ್ನು ಪ್ರಯೋಗಿಸುವ ಮೂಲಕವಾಗಿ ನಿಮ್ಮನ್ನೆಲ್ಲ ಮಲಗುವ ಹಾಗೆ ಮಾಡಿದ ಅರ್ಜುನನ ಪರಾಕ್ರಮವನ್ನು ನೀನು ಯಾವ ಕಾಲಕ್ಕೂ ಮರೆಯುವುದಕ್ಕಿಲ್ಲವಲ್ಲ. ಆದರೂ ಚಿತ್ರಸೇನ ಕಾಲಗದಲ್ಲಿ ಹೆಡೆಮುರಿ ಕಟ್ಟಿ ನಿನ್ನನ್ನು ಬಂಧಿಸಿದ ಸಮಯಕ್ಕೆ ನಿನ್ನನ್ನು ಮತ್ತೆ ಬಿಡಿಸಿ ನಿನ್ನ ಹಿತವನ್ನು ಬಿಡಿಸಿಕೊಳ್ಳಬೇಕು ಅಂತಾದ್ರೆ ಅರ್ಜುನನೇ ಒದಗಿ ಬರಬೇಕಾಯಿತು. ಬಿಡಿಸಿದ್ಯಾಕೆಂತಲೂ ಗೊತ್ತುಂಟು ನಮಗೆ. ಆದ್ರೆ ಒಂದುಂಟು, ನೀನು ಒಂದು ಮುಖವನ್ನು ನೋಡಿ ನಿರ್ಧಾರ ಮಾಡ್ಲಿಕ್ಕೆ ಆಗುವುದಿಲ್ಲ. ಸಂಬಂಧಿಕರು ನಾವು ಒಂದಾಗಿರಬೇಕು. ಅನ್ಯರು ಹೌದು ಅಂತಾದ್ರೆ ನಾವು
ನಾವು 105, ನಮ್ಮೊಳಗೆ ಹೌದು ಅಂತಾದ್ರೆ ನಾವು 100 ಕೂಡಿಸುವ 5. ಈ ಧೋರಣೆಯನ್ನು ಕಾಣಿಸಿದ ಧರ್ಮಜನ ಅಂತರಂಗ ನಿನಗೆ ಏನು ಅಂತ ತಿಳಿಯುವುದಕ್ಕೆ ಇನ್ನು ಮನಸ್ಸೇ ಮೂಡಲಿಲ್ಲ. ಅದಕ್ಕೆ ನೋಡಿದ್ದು ಧರ್ಮರಾಯ ಬಂದು ಕೆಟ್ಟ ದೊಡ್ಡಪ್ಪ ಅಂತ ಹೇಳಿದ್ರೆ ಅವನಿಗೆ ಏನಾದ್ರು ಕೊಟ್ಟು ಕಾಪಾಡ್ತೇವೆ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಿದ ಧರ್ಮಜನ ನಾಲಗೆಯಲ್ಲಿ ಈವರೆಗೆ ನಾವು ಕೆಟ್ಟೆವು ಅಂತ ಬರಲಿಲ್ಲ. ಪಾಂಡವಾದಿಗಳು ನಾವು ಅಣ್ಣನನ್ನು ನಂಬಿ ಕೆಟ್ಟೆವು ಅಂತ ಹೇಳಲಿಲ್ಲ. ಕೃಷ್ಣಯಾದರೂ ನನ್ನ ಅರಸನನ್ನು ನಂಬಿ ನಾನು ಕೆಟ್ಟೆ ಅಂತ ಹೇಳಲಿಲ್ಲ. ಹೌದು, ಮಾಡಿದ್ದು ಸರಿಯೋ ಅಂತ ಎಲ್ಲರಿಗೂ ಕೇಳುವಾಗಿ ಕೇಳಿಯಾಗಿದೆ. ಅದೌದು, ಇರ್ಲಿ, ಕೇಳುವ ಅನಿವಾರ್ಯತೆಯೋ ವೇದಿಕೆಯೋ ಅದು ಸಿದ್ಧವಾಗಿತ್ತು. ಹೌದು, ಅನಿವಾರ್ಯತೆ ಬಂದಾಗ ಕೇಳಬಹುದು ಅಂತ ಅರ್ಥವಾ? ಏನು ಕೇಳದೆ. ಆದರೆ ಈ ಕಡೆಗೆ ಸಾಗಿ ಬಂದು ನಾವು ಕೆಟ್ಟೆವು ಅಂತ ನಿನ್ನಲ್ಲಿ ಒಪ್ಪಿಕೊಳ್ಳುವಲ್ಲಿ ಅಥವಾ ಕಾಲಗುಡದಲ್ಲಿ ಬೀಳುವಲ್ಲಿ ಪಾಂಡವಾದಿಗಳು ಮುಂದಾಗುವುದು ಪ್ರಧಾನವಲ್ಲ. ನೀನು ದೊಡ್ಡ ಮನಸ್ಸು ಮಾಡಿ ಅವರಿಗೆ ಅರ್ಧ ರಾಜ್ಯ ಕೊಡುವುದಕ್ಕೆ ಮುಂದಾಗುವುದಿಲ್ಲ ಅಂತ ಆದರೆ ಬೇಡ ಅಂತ ಹಿಂದೆ ಬಂತ. ಎಂತದ್ದು ಇನ್ನೊಂದು ಮಾರ್ಗವನ್ನು ಹೇಳಿಯೇ ಕಳಿಸಿದ್ದಾರೆ. ಇನ್ನೊಂದು 5 ರಾಜ್ಯಗಳು, ಕುಶಸ್ಥಳ 5 ಗ್ರಾಮ, 5 ಗ್ರಾಮ, ಕುಶಸ್ಥಳ, ವರವಕಸ್ಥಳ, ವಾರಣಾವತಿ, ಬಿಡುಬಿಡೆನವು ಆವಂತಿ ಮತ್ತು ಶಕ್ರಪ್ರಸ್ಥ, ಹೀಗೆ 5 ನಗರಗಳನ್ನು ಬಿಟ್ಟುಕೊಡುವುದಕ್ಕೆ ನೀನು ಮನಸ್ಸು ಮಾಡ್ತೀನಿ ಅಂತ ಆದರೆ ಪಾಂಡವರಿಗೆ ಹಿತವಾದುದೇ ಒದಗಿ ಬರ್ತದೆ. ಪಾಂಡವರಿಗೆ ಹಿತ ಅದು, ಮತ್ತೆ ಅಷ್ಟು ಒಳ್ಳೆ ಗ್ರಾಮ ಸಿಕ್ಕುವಾಗ ಅವರಿಗೆ ಏನು ಸಿಗ ಅದು. ಮತ್ತೆ ಇನ್ನೂ ಒಂದು ಉಂಟು, ನಾಳೆ ನಾವು ಹೊತ್ತುಕೊಂಡು ಹೋಗ್ಲಿಕ್ಕೆ ಇಲ್ಲ. ನಿನಗಿಂತ ಮುನ್ನ ಅದೆಷ್ಟೋ ಮಂದಿಗಳು ಪೀಠ ಹೊತ್ತಿಗೆ ಹಾಲಿ ಬೆಳಗಿದವರಿದ್ದಾರೆ. ಪಾಂಡವರು ಹೊತ್ತುಕೊಂಡು ಹೋಗ್ಲಿಕ್ಕೆ ಅಲ್ಲ, ಅವರು ಹೋಗ್ಲಿಕ್ಕೆ ಇಲ್ಲ. ಆದ್ರೆ ಇಳುವಲ್ಲಿಯವರೆಗೆ ಜೀವಿತಾವಧಿಯಲ್ಲಿ ಅನುಭವಿಸಬೇಕಾದ ನೋಡು, ಅರ್ಧ ರಾಜ್ಯದಲ್ಲಿ ನಿನಗೆ 5 ಗ್ರಾಮ ಕೊಟ್ಟರೆ ಸಾಕು, ಉಳಿದನ್ನು ದೊಡ್ಡ ಮನಸ್ಸು ಮಾಡಿ ಅವರೇ ಬಿಟ್ಟು ಕೊಡ್ತಾರೆ. ಕೊಡದೆ ಹೋದರೆ ಕೊಡವಿಗೋಸುಗ ಬಳಗ ಸಹಿತರಿ ಕೃತಾರ್ಥನೊಳಗೆ ಹೋಗಬೇಕಾಗಿದೆ. ನನ್ನನ್ನು ಕಳಿಸುವ ಆಲೋಚನೆ ನಡೆಯಲು ಮುರಾರಿ ದುರ್ಗದೊಳು, ನಡೆಯಲು ಮುರಾರಿ ದುರ್ಗದೊಳು, ಆಯ್ಯ ಆಯ್ಯ ನಡೆಯಲು ಮುರಾರಿ ದುರ್ಗದೊಳು, ಸಂಗೆ ಬಾದ ಆಗಿ ಬಿಟ್ಟಿದ ಸಂಗೆ ಬಾದ ಆಗಿ ಬಿಟ್ಟಿದ ಸಂಧಾನಕಾರನಾಗಿ ನೀನು ಇತ್ತಂಡಕ್ಕೂ ಸಮಾನನಲ್ಲ. ನೀನೇ ಉದ್ಘೋಷಿಸಿ ನಾನು ಪಾಂಡವರಾಯ ಭಾರಿ ಸಂಬಂಧಿಕನಾಗಿ ಸಂಬಂಧದ ನೆಲೆಯಿಂದ ನೀನು ಇಲ್ಲಿಗೆ ಬಂದಿಲ್ಲ. ನೀನು ಅದನ್ನು ಆಡಿ ತೋರಿಸಿ. ಹೌದು, ಅಲ್ಲದೆ ಹೋದ್ರೆ ನಿನ್ನ ಮಗನಿಗೆ ನನ್ನ ಮಗಳನ್ನೇ ಕೊಟ್ಟಿದೆ. ಲಕ್ಷಣ ಭಾವನಂಟ ಅನ್ನುವ ಕಾರಣಕ್ಕೆ ಬರಬಹುದು, ಆದ್ರೆ ನಂಟತನದ ವ್ಯಾಪ್ತಿಯಿಂದ ನೀನು ಇಲ್ಲಿಗೆ ಬರಲಿಲ್ಲ. ಭಾವನಂಟತನದ ಸಲುಗೆ ಇಲ್ಲ, ಸಂಧಾನಕಾರ ಅನ್ನುವಂತಹ ಒಂದು ಅಧಿಕಾರ ಇಲ್ಲ. ಕೇವಲ ಪಾಂಡವ ದೌತ್ಯವನ್ನು ವಹಿಸಿ ನೀನು ಇಲ್ಲಿಗೆ ಆಗಮಿಸಿದ. ಸಲುಗೆ ಮಾತ್ರ ಅಲ್ಲೇ ರಾಲಿ, ಸುಯೋಧನಲ್ಲಿ ಅಲ್ಲ. ನನ್ನ ಯೋಗಕ್ಷೇಮ ವಿಮರ್ಶೆ ಮಾಡಲಿಕ್ಕೆ ನೀನು ಅಲ್ಲ, ಹೆಚ್ಚು ಬೇಡ, ಒಬ್ಬೊಬ್ಬರಿಗೆ ಒಂದೊಂದು 5 ಗ್ರಾಮ ತಕೊಂಡು ಹೋಗಬಹುದು. ಕೊಡ್ತಾನೆ ಸುಯೋಧನ. ಈ ವಿಶ್ವಾಸದಿಂದ ಬಂದಿದ್ದೀಯ. ನಡೆಯದು, ನಿನ್ನ ಎಣಿಕೆ ನಡೆಯದು. ನನಗೆ ಗೊತ್ತಿದೆ ನಿನ್ನ ಸ್ವಭಾವ ಏನು. ಕಾಲೂರುವುದಕ್ಕೆ ಜಾಗ ಕೊಟ್ಟರೆ ಆಮೇಲೆ ಮರುದಿವಸ ನಮಗೆ ನಿಲ್ಲಿಕ್ಕೆ ಜಾಗ ಇಲ್ಲ ಅಂತ ಮಾಡುವ. ಇದು ಮರುಭೂಮಿಯಲ್ಲಿ ಚಳಿಗೆ ಬಳಲುತ್ತಿದ್ದ ಒಂಟೆಯನ್ನು ನೋಡಿ ಒಬ್ಬ ತಮ್ಮನು ಶಾನುಕೂಲ ಕಲ್ಪಿಸಿದಂತೆ. ಕಡೆಗೆ ನಡುಗುತ್ತಾ ಉಂಟಲ್ಲ, ನಮ್ಮ ಡೇರೆಯ ಒಳಗೆ ಬರಲಿ. ಸ್ವಲ್ಪ ಹೊತ್ತಾಗೂ ಇವನೇ ಹೊರಗೆ, ಒಂಟೆ ಡೇರೆಯ ಒಳಗೆ. ನೀನು ಹಾಗಿದ್ದ ಜಾಣ, ನಮಗೆ ಗೊತ್ತುಂಟು. ಕ್ಷೋಣಿಯ ತ್ರಿಪಾದ ಗೈದ ಜಾಣತನವನ್ನೆಲ್ಲ ಇದು ಸುಯೋಧನನ ಆಸ್ಥಾನ. ನಮ್ಮ ಆಸ್ಥಾನದಲ್ಲಿ ಮೆರೆಯಲರಿದು. ಏನು ಬಂದವ ಕ್ಷೇಮದಿಂದ ಹಿಂದೆ ಹೋಗಬಹುದು ಅಂತ ಆಲೋಚನೆ ಮಾಡಿದ್ಯಾ? ಮತ್ತೇನು ಗೊತ್ತಿದೆ ನನಗೆ ಪಾಂಡವರ ಹೋರಾಟ ಯಾವ ಕಾರಣದಿಂದ ಅಂತ. ನೀನೊಬ್ಬನಿದ್ಯ ಅನ್ನುವಂತಹ ವಿಶ್ವಾಸದಿಂದ ನಮ್ಮನ್ನು ವಿರೋಧಿಸುವುದಕ್ಕಾದ್ರೂ ಸಿದ್ಧರಾಗಿ ನಿಂತ ಪಾಂಡವರಿಗೆ ಬುದ್ಧಿ ಬರಬೇಕು. ಭೂಮಿ ಅಲ್ಲ, ಭೂಮಿಗಾಗಿ ನಾವು ಕಳುಹಿಸಿದ ನಮ್ಮ ದೂತನನ್ನಾದ್ರೂ ನಮಗೆ ಬಿಟ್ಟು ಕೊಡಿ. ಹೀಗೆ ನಾಳೆ ಅವರೇ ನಮ್ಮ ಕಾಲ ಬುಡಕ್ಕೆ ಬರುವ ಹಾಗಾಗುತ್ತೆ. ಏನ್ ನೋಡ್ತೀವಿ ಕರ್ಣ?
ದುಶ್ಯಾಸನ ಹೇಳಿ ಹಗ್ಗ ತಗೊಳ್ಳಿ ಹಿಡಿದು ಗಟ್ಟಿ. ಯಾರನ್ನು? ನನ್ನನ್ನ? ಕೆಲವು ಪಾದಕ್ಕೆ ಬಂದಿದೆ ಸಾಯದೆ ಒಲಿದು ಹೋದವರಿಗೆ ಸಂಧಿಗಾಮಾಯಿ ಸಂಗರೆಮ್ಮಯ್ಯ ಬಂಧಿಸುವೆಯ ನೀನು. ಸಂಧಿಯನ್ನು ಸಾಧಿಸುವುದಕ್ಕಾಗಿ ಈ ಕಡೆಗೆ ಮನಸ್ಸಿಟ್ಟು ಸಾಗಿ ಬಂದ್ರೆ ಯಾರಲ್ಲಿ ಕೃಷ್ಣನನ್ನು ಬಂಧಿಸಿ ಕುಡಿತವರಿಂದ ಬಂಧಿಸುವುದಕ್ಕೆ ಹಗ್ಗ ತಗೊಂಡು ಬಂದವರಿಗೆ ಸಾಧ್ಯ ಆಯ್ತಾ? ನೋಡಿ, ಈವರೆಗೆ ಪ್ರಪಂಚವನ್ನು ಕಾಣದ ನಿನ್ನ ಅಯ್ಯನಿಗಾದರೂ ನಾನು ಏನು ಅನ್ನುವಂತಹ ಮನವರಿಕೆ ಸ್ಪಷ್ಟವಾಗಿ ಆಯಿತು. ಇಲ್ಲಿ ಯಾರೆಲ್ಲ ನನ್ನ ಕುರಿತಾಗಿ ಶ್ರದ್ಧಾಭಾವದಿಂದ ವ್ಯವಹಾರವನ್ನು ನಡೆಸಿದರು, ನನ್ನ ಆಗಮನದ ನಿರೀಕ್ಷೆಯಲ್ಲಿ ಕುಳಿತರು, ಸಂಧಾನ ಫಲಕಾರಿಯಾಗಬಹುದು, ಸುಯೋಧನಿಗೆ ಹಿತವಾಗಬಹುದು, ಕುರುಪುರಾನ್ವಯ ಬೆಳಗುವುದಕ್ಕೆ ಅವಕಾಶವದು ಸಿದ್ಧವಾಗಬಹುದು. ಈ ನಿರೀಕ್ಷೆಯಿಂದ ಯಾರೆಲ್ಲ ಹೊತ್ತು ಕಳೆದರೋ ಅವರೆಲ್ಲರೂ ನನ್ನನ್ನು ನೋಡಿ ಹೃಷ್ಟಮಾನಸರಾಗಿದ್ದಾರೆ. ಆದರೆ ನಿನ್ನನ್ನು ನೋಡಿ ಏನು ಅನ್ನಬೇಕು ಅಂತ ಗೊತ್ತಾಗುವುದಿಲ್ಲ. ಪತನ ಹೇತುವಾದ ಕಾರ್ಯವನ್ನು ರಚಿಸಿದ ನೀನು ಪಾತಕಿಯಲ್ಲದೆ ಮತ್ತೇನು? ಎಲ್ಲವೋ ಪಾತಕಿ, ಬರಿದೆ ಕೆಡದಿರು. ಸಾರಿ ಹೇಳ್ತೇನೆ, ಹೃಷ್ಟಮಾನಸನಾಗಿ ಸುವಿನಯದಿಂದಲೇ ನಿನ್ನ ಸೋದರರನ್ನು ಕೂಡಿ ಬಾಳುವುದಕ್ಕೆ ನೀನು ಮುಂದಾಗ್ತಿ ಅಂತಾದರೆ ನಿನಗೆ ಹಸನಾದ ಬದುಕದು ಒದಗಿ ಬರಬಹುದು. ಆಗ ಹೇಳಿದೆಯಲ್ಲ, ಇದು ನೀನು ಆ ಮನೆಯಲ್ಲಿ ಊಟ ಮಾಡಿದ ಬಿಲ್ಲು ಅಂತ. ಯಾವ ಬಿಲ್ಲನ್ನು ವಿದುದ ಈವರೆಗಾಗಿ ಕಾದಿರಿಸಿದನು, ನಿನ್ನ ತಲೆ ಕಾಯುವುದಕ್ಕಾಗಿ ಕಾದಿರಿಸಿದನು. ನಿನ್ನ ಮೂದಲಿಕೆಯ ಮಾತುಗಳನ್ನು ಕೇಳಲಾಗದೆ ನಿನ್ನ ಕಣ್ಣ ಮುಂಭಾಗದಲ್ಲಿ ಮುರಿದು ಬಿಟ್ಟು ಹೋಗಿದ್ದಾನೆ. ನಿನ್ನ ಹುಟ್ಟಾಗುವಾಗ ಕಂಡ ವಿಲಕ್ಷಣಗಳಿಂದಲೇ ಮಂದಿಗಳು ಆಡಿದಂತೆ ಭವಿತವ್ಯವನ್ನು ಕಂಡರಿತು ಹೇಳಬಹುದಾದವರು ಕುಲ ವಿನಾಶಕನಾಗಿ ಬದುಕಿ ಬರಬಹುದಾದ ಈ ಮಗನನ್ನು ಕುಲದ ಉದ್ಧಾರಕ್ಕಾಗಿ ರಕ್ಷಣೆಗಾಗಿ ತ್ಯಾಗ ಮಾಡುವುದು ಧೃತರಾಷ್ಟ್ರ. ಅವರಲ್ಲಿ ಆಡಿದವರಲ್ಲಿ ಪ್ರಧಾನನು ವಿದುರನು ಇದ್ದಾನೆ. ಆದರೆ ನಿನ್ನ ತಂದೆಯ ಅಂತರಂಗವನ್ನು ತಿಳಿದು ಇದೇ ವಿದುರ ತನ್ನ ತೊಡೆಯ ಮೇಲೇರಿಸಿ ನಿನಗೆ ಹಾಲನ್ನು ಉಣ್ಣಿಸಿದವನು ಹೌದು ಅನ್ನುವುದನ್ನು ನಿನಗೆ ಅಲ್ಲಗಳೆಯುವುದಕ್ಕಾಗುವುದಿಲ್ಲವಲ್ಲ. ಅವನನ್ನು ಮೂದಲಿಕೆಯ ಮಾತುಗಳಿಂದ ನಿಂದಿಸಿದೆ. ನಿನ್ನ ಹಿತವನ್ನು ಬಯಸಿ ಆಡಿದವರ ಮಾತು ನಿನಗೆ ಪಥ್ಯವಾಗುವುದಿಲ್ಲ. ಅದೇ ಆಗ್ರಹವನ್ನು ತೋರುತ್ತಾ ತನ್ನ ದಾರಿಯಲ್ಲೇ ಸರಿ ಎನ್ನುವ ಹಾಗೆ ನಿನಗೆ ಸಮಕ್ಷಮದಲ್ಲಿ ನಿನ್ನ ಎಡ ಬಲದಲ್ಲಿ ಇದ್ದು ಆಡಿದ ದುಷ್ಟ ಚತುಷ್ಟಯರು ಆಡಿದ ಮಾತುಗಳು, ಕರ್ಣ ಶಕುನಿಯ ಮೊದಲಾದವರು ಹೇಳಿದ ಮಾತುಗಳು ನಿನಗೆ ಹಿತ ಅಂತ ಕಾಣಿಸ್ತದೆ. ಆ ಧೋರಣೆಗೆ ನೀವು ಒಳಪಡಬೇಡ. ನಾನು ಕೊಲ್ಲಿಸಬೇಕು ಅಂತ ಹೇಳಿದವರ ಸಾಲಿನಲ್ಲಿ ತುಂಬ ಮಂದಿಗಳಿದ್ದಾರೆ. ಕೊಲ್ಲಬೇಕು ಅಂತ ತೀರ್ಮಾನಿಸಿದ ಅವರ ಸಾಲಿನಲ್ಲಿ ಅದೆಷ್ಟೋ ಮಂದಿಗಳು ಸತ್ತು ಹೋಗಿದ್ದಾರೆ. ಆ ಸಾಲಿಗೆ ಸೇರುವುದಕ್ಕೆ ಮನಸ್ಸು ಮಾಡಬೇಡ. ಅಗ್ರ ಪೂಜೆಯನ್ನು ಕೈಗೊಂಡ ಕೃಷ್ಣ ಆಡ್ತಾ ಇದ್ದಾನೆ. ಧರ್ಮ ರಕ್ಷಣೆಗಾಗಿ ಸಾಗಿ ಬಂದ ಕೃಷ್ಣ ಹೇಳ್ತಾ ಇದ್ದಾನೆ, ಪಾಂಡವರೊಡನೆ ಬೆಸೆಗೊಂಡು ಸೌಖ್ಯದಿಂದ ಸ್ನೇಹದಿಂದ ಆತ್ಮೀಯತೆಯಿಂದ ಬದುಕು ಕಟ್ಟಿಕೊಳ್ಳುವುದಕ್ಕೆ ಮುಂದಾದ ನಿನಗೆ ಹಿತವಾದೀತು. ಈ ಸಂಧಿಗೆ ನೀನು ಕಿವಿಗೊಟ್ಟು ನಿನಗೆ ಹಿತವಾದೀತು. ಇಲ್ಲದೆ ಹೋದ್ರೆ ಪಾಂಡವರ ಕೈಯಿಂದ ತಲೆ ಹೋದೀತು. ಕೃಷ್ಣ ಹಿತೋಪದೇಶವನ್ನು ಮಾಡುವುದಕ್ಕೆ ಮುಂದಾಗುತ್ತೆ. ನಿನ್ನ ಪ್ರವಚನ ಯಾರಿಗೆ? ನಿನಗೆ ತಿಳಿಯದೇ ಇದ್ದವರಿಗೆ ಹೇಳು. ತಿಳಿದವರಿಗೆ ಮತ್ತೆ 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 ಹೇಳಬೇಕಾದ ಅವಶ್ಯಕತೆ ಏನು ಇರುವುದಿಲ್ಲ. ಏನು ನಿನ್ನ
ಇದನ್ನು ತಿಳಿಯದವ ಅಂತ ಭಾವಿಸಿದ. ಎಳೆದರಾದಿ ಬನುಡಿದ ಅತಿಥಿಗೆ ನಮುಜಾತಿ ಕುಣಿಕೆಯ ಆರವ ಕೊನೆಯದ ಬನುಡಿದ ಮಾಯಾ ಬನುಜ ಇಂದು ಅರಿವಿಗೆ ಕೃಷ್ಣ ಧನ್ಯತೆಯ ಕ್ಷಣ ಸುಯೋಧನನ ಬದುಕಿನಲ್ಲಿ. ತುಂಬಿದ ಸಭೆಯಲ್ಲಿ ಪಂಚ ಪಾಂಡವರನ್ನು ಭೃತ್ಯರನ್ನಾಗಿಸಿ ಪಾಂಚಾಲೆಯನ್ನು ತುಂಬಿದ ಸಭೆಯಲ್ಲಿ ಪುಟ್ಟ ಸೆರಗಿಗೆ ಕೈ ಹಾಕಿದ ಕ್ಷಣ ಅಲ್ಲ ಸುಯೋಧನನ ಬದುಕಿನ ಧನ್ಯತೆ. ಎಲ್ಲ ಒಂದೊಂದು ಮೆಟ್ಟಿಲು ಮಾತ್ರ. ಈ ಎತ್ತರವನ್ನು ಏರುವುದಕ್ಕಾಗಿ ಸಾಗಿ ಬಂದಂತಹ ಪಥ ಮಾತ್ರ. ಯಾಕಿದು ಧನ್ಯತೆಯ ಕ್ಷಣ? ಒಂದು ಮಾತನ್ನು ನೀನೇ ಎಚ್ಚರಿಸಿ. ತಾಯ ಗರ್ಭದಿಂದ ಪತಿತನಾಗಿ 2 ವರ್ಷಗಳ ಕಾಲ ಘೃತಭಾಂಡದೊಳಗೆ ರಕ್ಷಿಸಲ್ಪಟ್ಟು ಆಮೇಲೆ ಈ ಪ್ರಪಂಚದ ಬೆಳಕನ್ನು ಕಂಡು ನಾನು ಕಣುದೆರೆದಂತಹ ಕಾಲಕ್ಕೆ ನರಿಗಳೆಲ್ಲ ಊಳಿಟ್ಟು ಬಂತು, ಅಮಂಗಲ ಶಕುನಗಳೆಲ್ಲ ಗೋಚರಿಸಿದುವಂತೆ. ಆದ್ದರಿಂದಲೇ ಆ ಕಾಲದಲ್ಲಿ ಭಯ ವಿಹ್ವಲತೆಯಿಂದ ಯಾಕಪ್ಪ ಹೀಗೆ ಕೇಳುವ ಕಾಲಕ್ಕೆ ವಿದುರನೇ ಮೊದಲಾದವರು ಕುಲಕಂಟಕನಾದ ಕುಮಾರನಿವ, ಇವನನ್ನು ತ್ಯಜಿಸುವುದೇ ಒಳ್ಳೆಯದು ಅನ್ನುವಂತಹ ಹಿತವಾಕ್ಯವನ್ನು ಆಡಿದರೆ ರಜೇತೇಕಂ ಕುಲಸ್ಯಾರ್ಥೆ ಆತ್ಮಾರ್ಥೆ ಪೃಥ್ವೀಂ ತ್ಯಜೆ ಹೇಳಿ ತಿಳಿಸಿ. ಹೌದಾ? ಹೌದು. ಆದ್ರೆ ನಮ್ಮಪ್ಪಯ್ಯ ಬಿಟ್ರ ನನ್ನನ್ನು. ಈಗ 99 ಮಂದಿ ಮಕ್ಕಳು, ಗಂಡು ಮಕ್ಕಳು ಬೇರೆಯೂ ಇದ್ರಲ್ಲ. ಒಬ್ಬ ಹಿರಿಯ ಮಗನನ್ನು ಬಿಟ್ಟರೆ ಆಗುವ ನಷ್ಟ ಏನಿಲ್ಲ ಅಲ್ಲ. ಈಗ ಹೆತ್ತ ಮಕ್ಕಳೆಲ್ಲ ಬದುಕಿಯೇ ಉಳಿಯುತ್ತಾರೆ, ತಂದೆ ತಾಯಿಗಳಿಗೆ ಅನ್ನುವುದಕ್ಕೆ ಯಾವ ನಿದರ್ಶನವೂ ಇಲ್ಲ ಅಲ್ಲ. ಇಲ್ಲ. ಈಗ ನೀನು ಹುಟ್ಟುವುದಕ್ಕಿಂತ ಮೊದಲು 6 ಹೋಗಲಿಲ್ಲ, ಹೋಗಿದೆ ಅಲ್ಲ ಹೇಳಿದ್ನ. ಹಾಗಿದ್ರೆ ಮತ್ತೆ ಇಲ್ಲಿಗೆ ಒಂದು ಹೋದ್ರೆ ಏನಾಗ್ತಿತ್ತು? ನಮ್ಮ ಪೈನಿಗೆ ಬಿಟ್ಟು ಕಳೆಯಬಹುದಿತ್ತಲ್ಲ. ಉಳಿದ 99 ಮಂದಿ ಗಂಡು ಮಕ್ಕಳು, ಒಬ್ಬಳು ಹೆಣ್ಣು, ಒಟ್ಟು 100 ಮಂದಿ ಮಕ್ಕಳು ಬದುಕುತ್ತಿದ್ರೋ ಇಲ್ವೋ? ಕುಲಕ್ಷಯವಾಗದೆ ಉಳಿಯುತ್ತಿತ್ತಲ್ಲ. ಉಳಿಯುತ್ತಿದ್ರು 99 ಮಂದಿ ಮಕ್ಕಳು ಉಳಿಯುತ್ತಿದ್ರು. ಒಬ್ಬಳಾಕೆ ಕುಲದ ಘನತೆಯನ್ನು ಬೆಳೆಸಬಹುದಾದ ಅರ್ಹತೆಯನ್ನು ಹೊಂದಿದ ಮಗಳೂ ಉಳಿಯುತ್ತಿದ್ದು, ಮನೆತನವೂ ಬೆಳಗುತ್ತಿತ್ತು. ಎಲ್ಲ ಸರಿ. ಜಾತ್ಯಂಧನಾದಂತಹ ನನ್ನ ಅಯ್ಯನ ಕಣ್ಣು ಬೆಳಗುತ್ತಾ ಇತ್ತ? ಇಲ್ಲ. ಧನ್ಯತೆ ಅಂದದ್ದು ಅದಕ್ಕೆ. ಕಣ್ಣುಗಳೇ ಇಲ್ಲದೆ ಇದ್ದ ನಮ್ಮ ಅಯ್ಯನಿಗೆ ನಿನ್ನನ್ನು ಕಾಣುವಂತಹ ಅವಕಾಶ ಆಯಿತೋ ಇಲ್ವೋ? ಅನೇಕರಾಡಿದ್ದನ್ನು ಆಲೋಚಿಸಿ ಬರುವವನು ಸಾಮಾನ್ಯದವನಲ್ಲ, ಮಾಯಾ ಮಹಿಮ. ಆದ್ದರಿಂದಲೇ ಕೃಷ್ಣ ವಿರೋಧ ಮಾಡಬೇಡ ಮಗನೇ ಅಂತ ಮೊನ್ನೆ ಸಂಜಯ ಬಂದು ಹೇಳಿದ ಕ್ಷಣದಿಂದ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸಂಧಾನಕಾರನಾಗಿ ಲಕ್ಷ್ಮೀರಮಣ ಬರ್ತಾನೆ ಅನ್ನುವಂತಹ ವರ್ತಮಾನವನ್ನು ಕೇಳಿದ ಕ್ಷಣದಿಂದ ಹರಿವಿರೋಧ ಮಾಡಬೇಡ, ಪಾಂಡವರಿಗೆ ಬೇಕಾದುದನ್ನು ಕೊಡುತ್ತಿದ್ದರೆ ಬಂದ ನೀನು ತಕ್ಕೊಂಡು ಹಿಂದೆ ಹೋಗುತ್ತಿದ್ದ. ನಮ್ಮಪ್ಪಯ್ಯನಿಗೆ ಕಾಣಬೇಕಾದುದನ್ನು ಕಾಣುವುದಕ್ಕಾಗುತ್ತಿರಲಿಲ್ಲ. ಆದರೆ ನಮ್ಮಯ್ಯನ ಆಲೋಚಿಸುವುದಕ್ಕೂ ಸಾಧ್ಯ ಇಲ್ಲದೆ ಇದ್ದಂತಹ ಒಂದು ಅವಕಾಶ ನನ್ನ ಕಾರಣದಿಂದ ಇಂದಿನ ದಿನ ಒದಗಿ ಬಂದಿದೆ ಅನ್ನುವುದರಿಂದಲೇ ನನ್ನ ಬದುಕಿ ಒಂದು ಧನ್ಯತೆ ಬಂದು ಇನ್ನು ಸತ್ತರೇನು ಕೃಷ್ಣ, ಆ ಸಮಾಧಾನ ನನಗಿದೆ. ಅರಿತಿಹೆ ನೀನಾರು ನೀನೇನು ಅನ್ನುವುದನ್ನು ತಿಳಿಯದೆ ವ್ಯವಹರಿಸಿದ್ದಲ್ಲ, ಸ್ಪಷ್ಟ ಮಾತಿನಿಂದ ಆಗಲೇ ನಿನಗದನ್ನು ಆಡಿ ತೋರಿಸಿದೆ. ಹಗೆಗಳಲ್ಲ ಪಾಂಡವರು, ನೀನಗಳು ಧನುಜಾರಿಯಾಗಿ ಪ್ರಪಂಚದಲ್ಲಿ ನಿನ್ನ ಅಸ್ತಿತ್ವವನ್ನು ಕಾಣಿಸಿಕೊಂಡಂತಹ ನಿನ್ನನ್ನು ವಿರೋಧಿಯಾಗಿ ನಾನು ಸ್ವೀಕರಿಸಿದನು. ನೀನು ನನಗಗಳು. ಅದರ ಅರ್ಥ ಏನು? ಇಲ್ಲಿರುವುದು ದಾನವ ಪ್ರವೃತ್ತಿ ಅಂತ. ಮತ್ತೆ ನೀನು ಇವನನ್ನು ಮಾನವನನ್ನಾಗಿಸುವುದಕ್ಕೆ ಪ್ರಯತ್ನಿಸುವುದಕ್ಕೆ ಹೇಗೆ ಸಾಧ್ಯ ಆಗುತ್ತದೆ? ನಿನ್ನದು ತೋರಿಕೆಯ ವ್ಯವಹಾರ ನನಗೆ ಗೊತ್ತುಂಟು. ಏನು? ಮುಂಭಾಗದಲ್ಲಿ ಬಂದು ಸಂಧಾನ ಸಾಮದಿಂದ ಭೂಮಿ ಕೊಡು ಹೇಳುತ್ತೆ, ಒಳಗಿದ್ದುಕೊಂಡು ಕೊಡಬೇಡ 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 ಹೇಳುತ್ತೆ. ಯಾಕಂದ್ರೆ ಮಹಾಸಂಗ್ರಾಮವೊಂದರ ಸಂಕಲ್ಪವನ್ನು ನೀನೇ ಮಾಡಿದ್ದಿ ಅನ್ನುವುದು ನಿರ್ಣಯ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ, ಕೇನಾಪಿ ದೇವೇನ ಹೃದಯ ಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ. ಇದು ನನ್ನ ನಿರ್ಣಯ. ನನ್ನ ಹೃದಯಸ್ಥವಾಗಿದ್ದು ಕಂಡು ಮಾಡು ಯುದ್ಧ, ಕೊಡಬೇಡ ಭೂಮಿ. ಹೀಗೆ ನನಗೆ ನೀನೇ ಪ್ರಚೋದನೆಯನ್ನು ಕೊಡ್ತಾ ಇದ್ದಿ. ತೋರಿಕೆಗೆ ಕಾಣುವವರ ಮುಂಭಾಗದಲ್ಲಿ ಸಂಭಾವಿತನಂತೆ ಭೂಮಿ ಕೊಡು ಅನ್ನುವ ಹಾಗೆ ಹೇಳ್ತಾ ಇದ್ದ. ಧರ್ಮಾಧರ್ಮಗಳ ವಿವೇಚನೆ ಇಲ್ಲದೆ ಬೆಳೆದವಲ್ಲ ಭೀಷ್ಮಾಚಾರ್ಯರ ಮೊಮ್ಮಗನಾದ ಸುಯೋಧನ. ಲೋಕಕ್ಕೆ ಋಷಿ ಮುನಿಗಳಿಗೆ ಹೇಳಬಹುದಾದಷ್ಟು ಅರ್ಹತೆಯನ್ನು ಹೊಂದಿದಂತಹ ಆಚಾರ್ಯ ಭೀಷ್ಮರು ನಮ್ಮ ಅಜ್ಜ ಮರೆಯದಿರು ಕೃಷ್ಣ. ಅವರ ಹಿತನುಡಿಗಳನ್ನು ಕೇಳಿ
ನನ್ನ ಬದುಕನ್ನು ರೂಪಿಸಿಕೊಳ್ಳುವುದಕ್ಕೆ ಮುಂದಾಗುತ್ತಿದ್ದರೆ ಎಂದೋ ಸಾಧ್ಯ ಆಗ್ತಿತ್ತು. ಅದನ್ನು ಮೀರಿ ಈ ದಾರಿಯಲ್ಲಿ ನಾನು ಸಾಗುತ್ತಾ ಇದ್ದೇನೆ ಅಂದರೆ ದಾರಿ ಬೇರೆ. ಈ ಪ್ರಪಂಚದಲ್ಲಿ ಗಮ್ಯವನ್ನು ಸೇರುವುದಕ್ಕೆ ಸಾಧಕನಾದವನಿಗೆ ಅವನ ಆಯ್ಕೆಯ ಪಥದ ಆಯ್ಕೆಯನ್ನು ಮಾಡಿಕೊಳ್ಳುವಂತಹ ಅವಕಾಶ ಉಂಟು. ಯಾರು ಅದಕ್ಕೆ ನಿರ್ಬಂಧಿಸುವುದಕ್ಕಿಲ್ಲ. ನಾಣ್ಯ ಪಂಥ ಬೇರೆ ಬೇರೆ ದಾರಿಗಳಿದೆ. ಯಾವ ದಾರಿಯಲ್ಲಿಯೂ ಕ್ರಮಿಸಬಹುದು. ಕ್ರಮಿಸುವವನಿಗೆ ಇರಬೇಕಾದದ್ದೇನೆ ದೃಢವಾದಂತಹ ನಿಲುಮೆ. ಒಮ್ಮೆ 10 ಹೆಜ್ಜೆ ಹೋಗಲಿಕ್ಕೆ ಒಂದು ದಾರಿ, ಇನ್ನೀ ದಾರಿ ಬೇಡ, ಮತ್ತೆ ಆ ದಾರಿಯಲ್ಲಿ ಹೋಗುವ. ಅದರಲ್ಲಿ ಬಹಳ ಮಂದಿಗಳು ಹೋಗ್ತಾರೆ. ಹೀಗೆ ಗಳಿಗೆಗೆ ಒಂದೊಂದು ದಾರಿಯಲ್ಲಿ ಹೋದವ ಕೊನೆಗೆ ದಾರಿಯಲ್ಲೇ ಬಿದ್ದು ಸಾಯ್ತಾನೆ. ಸೇರಬೇಕಾದ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಯಾವ ಲಕ್ಷ್ಯವನ್ನು ಇರಿಸಿಕೊಂಡು ನಾನು ಸಾಗುತ್ತಾ ಇದ್ದೇನೆ ಅದನ್ನು ಹೊಂದುವಂತಹ ಶುಭಾವಸರ ತಾನಾಗಿ ಒದಗಿ ಬಂದಿದೆ. ಇದು ನನ್ನ ಬದುಕಿನ ಸುಮುಹೂರ್ತ ಪರ್ವಕಾಲ. ಈ ನಿರ್ಣಯವನ್ನು ನಾನು ಕೈಗೊಂಡಾದ ಮೇಲೆ ಹಿಂದಿರುಗಿ ನೋಡುವಂತಹ ಪ್ರಶ್ನೆಯೇ ಇಲ್ಲ. ಹಿಂದಿರುಗಿ ನೋಡಿದರೆ ನನಗೆ ಕಾಣುವುದು ಏನು ಗೊತ್ತು? ಏನು? ರಾವಣ ಕಂಸ ಮುಖ್ಯರು. ಪ್ರಪಂಚದಲ್ಲಿ ಅವರು ಅಮುಖ್ಯರು ಅಂತ ಹೇಳುವವರು ಇದ್ದಾರೆ. ಕಂಸ ರಾವಣರೇ ಮುಖ್ಯರು ಅಂತ ಹೇಳುವ ನನ್ನಾಗಿದ್ದವರು ಇದ್ದಾರೆ. ಅವರೇ ಯಾಕೆ ಮುಖ್ಯ? ವೈರದಿ ತಮಾಂಗ್ರಿಯ ಹೊಂದುತ್ತಿಗೆ ನಿನ್ನನ್ನು ವಿರೋಧಿಸಿದರು. ನಿನ್ನ ವಿರೋಧದ ಮೂಲಕವಾಗಿಯೇ ಹೊಂದಬೇಕಾದದ್ದನ್ನು ಹೊಂದುವುದಕ್ಕೆ ಅವರಿಗೆ ಸಾಧ್ಯ ಆಯಿತು. ಗಮಿಸುವಂತಹ ಪಥ ಬೇರೆ ಭಿನ್ನ ಭಿನ್ನವಾದದ್ದಿದೆ ಅನ್ನುವುದನ್ನು ನಾನು ಆಡಿದ್ದದೆ. ವಿಹಂಗಮ ಪಥವೂ ಇದೆ, ಪಿಪೀಲಿಕಾ ಮಾರ್ಗವೂ ಇದೆ. ಅಪಾಯ ಬರಬಾರ್ದು ಅನ್ನೋ ಹಾಗೆ ಭಾವಿಸಿ ಸಾಗುವ ಗಮ್ಯವನ್ನು ಸೇರುವಲ್ಲಿ ಬಹಳ ವಿಳಂಬವನ್ನು ಹೊಂದಬೇಕಾಗುತ್ತದೆ. ಶೀಘ್ರವಾಗಿ ಗಮಿಸಬೇಕು ಅನ್ನೋ ಹಾಗೆ ಭಾವಿಸಿದವ ಬರಬಹುದಾದ ಅಪಾಯಕ್ಕೆಲ್ಲ ಎದೆಗೊಡುವುದಕ್ಕೆ ಸಿದ್ಧರಿರಬೇಕಾಗುತ್ತದೆ. ನಾನು ಗರುಡ ಗಮನವನ್ನು ಹೊಂದಿದವ, ಹಾರುತ್ತಾ ಸಾಗುವಂತಹ ಉದ್ದೇಶವನ್ನು ಹೊಂದಿದ ನನಗೆ ಜಾರುತ್ತಾ ನನ್ನ ಹಿಂದಿನಿಂದ ಬಾ ಅಂತ ನೀನು ಹೇಳಿದ್ದು ಒಪ್ಪಿಕೊಳ್ಳುವುದಕ್ಕೆ ಹೇಗೆ ಸಾಧ್ಯ? ಯಾಕೆ? ಯುದ್ಧದ ಮೂಲಕವಾಗಿ ಒದಗಬಹುದಾದಂತಹ ಪರಿಣಾಮವನ್ನು ನೀನು ನನ್ನಲ್ಲಿ ಹೇಳುವುದಕ್ಕೆ ಹೊರಟಿ. ಕೃಷ್ಣ, ಯುದ್ಧ ಬೇಕಾದದ್ದು ಸುಯೋಧನನಿಗಲ್ಲ, ಕೃಷ್ಣನಿಗೆ ಅನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಧರೆಯ ಭಾರವ ನೊಣೆಯಲವತರಿಸಿರುವ ಮಾಯಾಮನುಜ, ನಿನಗೊಂದು ನೆವನ ಬೇಕು, ಮಹಾಸಂಗ್ರಾಮವೊಂದು ಸಿದ್ಧ ಆಗಬೇಕು, ಭೂಮಿಯ ಭಾರವನ್ನು ಕಡಿಮೆ ಮಾಡುವುದಕ್ಕಾಗಿ ಮಹಾಕ್ಷತ್ರಿಯರ ನಾಶವಾಗಬೇಕು. ಅದೇ ಹೌದಾದರೆ ಹರಿಯಾದ ನಿನ್ನಲ್ಲಿ ಹೇಳ್ತೇನೆ, ಅದರ ಹರಿಕಾರ ನಾನಾಗುತ್ತೇನೆ. ದುರಕ್ಕೆ ಬೇದಾರೆ ರಿಪುಗಳ ಕರೆಸಿ ಕೊಡುವವನಲ್ಲ ರಾಜ್ಯ. ಯಾಕೆ ಕೊಡಬೇಕು ಕೃಷ್ಣ? ಬದುಕು ಆಸೆ ಇದ್ದರೆ ತಾನೆ. ಹರಣದಾಸೆಗಳಿಲ್ಲ. ಈ ಪ್ರಪಂಚದ ಭೂಮಿಯನ್ನು ನಾನು ಸ್ಪರ್ಶಿಸುವಂತಹ ಕಾಲಕ್ಕೆ ನನ್ನಲ್ಲಿ ಜೀವ ಸಂಚಾರವೇ ಇರಲಿಲ್ಲ ಅಂತ. ಒಂದು ಅಂಡದಂತೆ ಕೆಳಗೆ ಬಿದ್ದದ್ದು ಮಾಂಸದ ಮುದ್ದೆ ಮಾತ್ರ. ಆಮೇಲೆ ಮಂತ್ರೋದಕವನ್ನು ಪ್ರೋಕ್ಷಿಸಿದಾಗ 101 ಅದು ವಿಭಾಗವಾಗಿ ಹೋಯಿತು. ಹಾಗಿದ್ರೆ ಅದರ ಅರ್ಥ ಏನು? ಒಂದು ದೃಷ್ಟಿಯಿಂದ ನಾನು ಹುಟ್ಟಿ ಸಾಯುವುದಕ್ಕಿದ್ದವಲ್ಲ, ಮತ್ತೆ ಸತ್ತು ಹುಟ್ಟುವುದಕ್ಕಿದ್ದ. ಆದ್ದರಿಂದಲೇ ಪ್ರಾಣ ಸಂಚಾರವಿಲ್ಲದೆ ಇರುವ ಸ್ಥಿತಿಯಲ್ಲೇ ಈ ಭೂಮಿಯನ್ನು ಸ್ಪರ್ಶಿಸಿದ್ದೇನೆ. ಆಮೇಲೆ ಜೀವ ಒಡೆದು ಈ ಪ್ರಪಂಚದಲ್ಲಿ ಸಚೇತನನಾಗಿ ವ್ಯವಹರಿಸುವುದಕ್ಕೆ ಮುಂದಾಗಿದ್ದೇನೆ. ಆದ್ದರಿಂದಲೇ ಹರಣದಾಸೆ ಇಲ್ಲ. ನಾವು ಹಂಬಲಿಸಿದ್ರು ನಮ್ಮ ಪ್ರಾಣವನ್ನು ನಮಗೊಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದ? ಆಗುವುದಿಲ್ಲ. ಯಾಕಂದ್ರೆ ಯಾರೂ ಮರಣವನ್ನು ನಿರ್ಣಯಿಸಲಾರರು. ಮರಣದ ತನಕದ ಬದುಕಿಗಾಗಿ ಶ್ರಮಿಸಬಲ್ಲ, ಆದರೆ ಮರಣವನ್ನು ನಿರ್ಣಯಿಸಲಾರದು. ಆದ್ದರಿಂದ ನನಗೆ ಮರಣದ ಭೀತಿ ಇಲ್ಲ. ಯಾವಾಗ ಬರುವ ಸಾವನ್ನಾದರೂ ಸ್ವೀಕರಿಸುವುದಕ್ಕೆ ಸಿದ್ಧ. ಯುದ್ಧ ಕ್ಷತ್ರಿಯೋಚಿತವಾದದ್ದು. ಪಾಂಡವರು ನಮ್ಮ ದಾಯವಾದಿಗಳು ಕೃಷ್ಣ. ಅವರಿಗಿರಬಹುದಾದಂತಹ ಭೂಮಿಯನ್ನಾದರೂ ನಮ್ಮ ಕೈವಶ ಮಾಡುವಲ್ಲಿ ಕ್ಷತ್ರಿಯೋಚಿತವಾದ ಪಂಥದಿಂದ ಮುಂದಾಗಿದ್ದೇನೆ ಹೊರತು ಅನ್ಯ ದಾರಿಗಳನ್ನು ಆಶ್ರಯಿಸಿ ಅಲ್ಲ. ಮಾಟ ಮಾಡಿ ಪಡ್ಕೊಂಡದಲ್ಲ ಪಾಂಡವರ ಭೂಮಿಯನ್ನು, ದ್ಯೂತಾಡಿ ಪಡ್ಕೊಂಡದ್ದು. ಅದು ಕ್ಷತ್ರಿಯ ಸಹಜವಾದ ಪ್ರವೃತ್ತಿ. ಇನ್ನು ಪಾಂಡವರು ಪಡ್ಕೊಳ್ತಾರೋ ಯುದ್ಧದ ಮೂಲಕವಾಗಿ ಪಡ್ಕೊಳ್ಳುವುದಕ್ಕೆ ಸಿದ್ಧರಾಗಲಿ. ಯಾಕೆಂದ್ರೆ ಅದು ಕ್ಷಾತ್ರ ಪದ್ಧತಿ. ಕ್ಷಾತ್ರ ಪದ್ಧತಿಗೆ ಅನುಸಾರವಾಗಿ ಆಳಬೇಕಾದವನು ಯಾರು ಅನ್ನುವುದಲ್ಲ, ಬಾಳಬೇಕಾದವನಾರು ಅನ್ನುವುದನ್ನು ನಿರ್ಣಯಿಸಿಕೊಡುವಂತಹ ಒಂದು ನಿಲುಮೆಯನ್ನು ತಳೆದೇ ನಾನು ಹೊರಟವನಾದ್ದರಿಂದ ಮುರಾಂತಕ ಲಾಲಿಸು. ಕಲ
ನಿನಗೆ ಸಮರ್ಪಿಸುವೆ ಇದಗಳು ಖಚಿತ ಎಂದರೆ ವೀರವನಿತ ಅಶುದ್ಧಗೆ ಮುರಾಂತಕ ಮುರಾದಿ ಪಾಶಗಳನ್ನು ಕತ್ತರಿಸಿ ಭವಿಗಳನ್ನು ಉದ್ಧರಿಸುವಂತಹ ಸಮರ್ಥ ನೀನು ಅನ್ನುವಂತಹ ನಿರ್ಣಯದಿಂದಲೇ ನನ್ನ ಕರ್ತವ್ಯ ಕರ್ಮ ಕಾರಣದಿಂದಲೇ ನನ್ನದಾದಂತಹ ಗತಿಯನ್ನು ಹೊಂದುವಲ್ಲಿ ನಾನು ಮುಂದಾಗುವುದಕ್ಕೆ ಸಿದ್ಧನಾಗಿದ್ದೇನೆ. ಸಂಧಾನಕಾರನಾಗಿ ಬಂದವ ಕೃಷ್ಣನಲ್ಲ, ಯಾವನೇ ಆಗಿರಲಿ. ಸಂಧಾನದಲ್ಲಿ ಕೈಗೊಳ್ಳಬಹುದಾದ ನಿರ್ಣಯ ಏನು ಅನ್ನುವುದನ್ನು ನಿನ್ನ ಮಾತುಗಳನ್ನು ಆಲಿಸಿದ ಮೇಲೆ ಮಾಡಬೇಕಾದ ಪ್ರಮೇಯ ಇಲ್ಲ. ಲಕ್ಷ್ಮೀರಮಣ ಸಂಧಾನಕ್ಕಾಗಿ ಬರ್ತಾನೆ ಅನ್ನುವಂತಹ ವರ್ತಮಾನವನ್ನು ಕೇಳಿದ ಕ್ಷಣದಲ್ಲೇ ಬಂದಂತಹ ಸಂಧಾನಕಾರನಿಗೆ ಕೊಡುವ ಉತ್ತರ ಯಾವುದು ಅನ್ನುವುದನ್ನು ನಿರ್ಣಯಿಸಿ ಆಗಿ ಹೋಗಿದ್ದು. ರಣವೀಳ್ಯ ಆಗಲಿ ಒಂದು ಮಹಾ ಸಂಗ್ರಾಮ. ಈ ಭೂಮಿಯ ಭಾರ ಕಡಿಮೆ ಆಗುವಲ್ಲಿ ನನ್ನದ್ದಾದಂತಹ ಒಂದು ದೇಣಿಗೆಯನ್ನು ಕೊಡುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. 11 ಅಕ್ಷೋಹಿಣಿ ಸೇನೆ ಸಿದ್ಧವಾಗಿದೆ ಕೃಷ್ಣ. ಪಾಂಡವರ ಕಡೆಯಲ್ಲಿ 7 ಅಕ್ಷೋಹಿಣಿ ಸೇನೆ ಸಿದ್ಧವಾಗಿದೆ. ಬಂದವರಿಗೆಲ್ಲ ಕೌರವ ಪಾಂಡವರೊಳಗೆ ವಿವಾದ ಯಾಕೆ ಅಂತ ಕಾರಣ ಆದ್ರೂ ಗೊತ್ತುಂಟೋ ಇಲ್ಲ. ಯುದ್ಧ ಈ ಉತ್ಸಾಹಕ್ಕಾಗಿ ಸಿದ್ಧರಾಗಿ ನಿಂತಿದ್ದಾರೆ. ಅದರ ಅರ್ಥ ಏನು? ಯುಗಧರ್ಮ. ಪರರ ರಕ್ತವನ್ನು ಕಡಿದು ಚೆಲ್ಲಿ ಅದರ ಮೂಲಕವಾಗಿ ಕೈ ತೊಳೆದುಕೊಂಡು ಸಂತೋಷವನ್ನು ಪಡುವಂತಹ ಪ್ರವೃತ್ತಿ ಕ್ಷತ್ರಿಯರಿಗೆ ಸಹಜವಾದ, ಅದಕ್ಕನುಗುಣವಾಗಿ ಸಿದ್ಧರಾಗಿ ನಿಂತವರು. ನೋಡೋಣ, ಮಹಾ ಸಂಗ್ರಾಮ ಒಂದು ಮೇಳೈಸಲಿ. ಒಂದು ಕಾಲಕ್ಕೆ ನಮ್ಮ ಪೂರ್ವಿಕನಾದ ಕುರುರಾಯನಿಂದ ಸಿದ್ಧವಾದ ಕುರುಕ್ಷೇತ್ರ ಭೂಮಿ ಧರ್ಮಕ್ಷೇತ್ರವಾಗಿ ಮಾನಿತವಾದದ್ದು. ಅದನ್ನೇ ರಣಮಂಡಲ ಮಾಡೋಣ. ಮಹಾ ಸಂಗ್ರಾಮ ಒಂದಲ್ಲಿ ನಡೆದು ಹೋಗಲಿ. ರಣಮಾರಣದ ಧ್ವನಿಯು ತನಕ ದೀಕ್ಷಾಬದ್ಧನಾಗಿ ಪವಿತ್ರ ಪಾಣಿಯಾಗಿ ನಾನೇ ಸಿದ್ಧನಾಗುತ್ತೇನೆ. ಕರೆತಾನಿನ ಪಾಂಡವರನ್ನು ಬೆಂಬಲಕ್ಕೆ ಭೂಪರನ್ನು ನೆರಹಿ ಆಯುಧ ಪಾಣಿಗಳಾಗಿ ದೇವಾನು ದೇವತೆಗಳ ಅನುಗ್ರಹ ವಿಶೇಷದಿಂದ ಸಂಪಾದಿಸಿಕೊಂಡ ಆಯುಧಗಳನ್ನೆಲ್ಲ ಮೇಳೈಸಿ ಕಾಳಗದಲ್ಲಿ ತಮ್ಮ ಸಾಮರ್ಥ್ಯವನ್ನು ಪ್ರಕಟಿಸುವಂತಹ ಉದ್ದೇಶದಿಂದ ಪಾಂಡವರನ್ನು ಸಿದ್ಧಗೊಳಿಸಿ ಕರೆತರುವ ಹೊಣೆಯನ್ನು ನಿನಗೊಪ್ಪಿಸ್ತಾ ಇದ್ದೇನೆ. ಅವ ಜಾರ್ತಾನೆ ಹಿಂದೆ ಬೇಡ ಯುದ್ಧ ಬೇಡ ಯುದ್ಧ, ಕರ್ಕೊಂಡು ಬರುವ ಹೊಣೆ ನಿನಗಿಲ್ಲ. ಕರ್ಕೊಂಡು ಬಾ. ಆಗ್ಲಿ ಒಂದು ಮಹಾ ಸಂಗ್ರಾಮ. ಯಾವನು ಭೂಮಿ ಆಳಬೇಕು ಅನ್ನುವಂತಹ ನಿರ್ಣಯ ಯುದ್ಧದ ಮೂಲಕವಾಗಿ ಆಗಿ ಹೋಗಿ ಅದಕ್ಕೆ ಹೊರತಾಗಿ ಬದುಕುವ ಬಯಕೆಯಿಂದ ನಿನ್ನ ಕಾಲುಗಳಿಗೆ ತಲೆಬಾಗಿ ನಾನಿನ್ನ ದಾಸನಯ್ಯ ಅಂತ ಹೇಳ್ತಾನೆ ಸುಯೋಧನ ಅಂತ ಭಾವನೆ ಬೇಡ ನಿನಗೆ. ನನ್ನ ತಲೆ ನಿನ್ನ ಕಾಲಿಗೆ ಬೀಳಬೇಕು ಅಂತಾದ್ರೆ ಅದು ಕೊರಳಿನಿಂದ ಕತ್ತರಿಸಲ್ಪಡಬೇಕು. ಅದಕ್ಕಿಂತ ಮೊದಲು ನಿನ್ನ ಕಾಲ ಬುಡಕ್ಕೆ ಅದು ಬೀಳುವುದಕ್ಕಿಲ್ಲ. ಯಾಕೆ? ಹರಣ ದಾಸೆಗಳಿಲ್ಲ, ಬದುಕುವುದಕ್ಕೆ ಅಪೇಕ್ಷೆ ಇಲ್ಲ. ಬರುವ ಸಾವನ್ನಾದರೂ ಗೆಲುವನ್ನಾದರೂ ಸಮಾನ ಭಾವದಿಂದ ಸ್ವೀಕರಿಸುವ ಸಿದ್ಧತೆಯಿಂದ ರಣವೀಳ್ಯವನ್ನು ನಿನಗೆ ಒದಗಿಸಿಕೊಡ್ತಾ ಇದ್ದೆ. ಈಗ ಹೇಗೆ ಬೇಕಾದರೂ ನೀನು ಅರ್ಥ ಮಾಡಿಕೊಳ್ಬಹುದು. ರಣವೀಳ್ಯ ಪಂಚಭೂತಾತ್ಮಕವಾದಂತಹ ಶರೀರಕ್ಕೆ ಪ್ರತೀಕವಾಗಿ 5 ಎಲೆಗಳು, ಏಕಲಕ್ಷ್ಯವನ್ನು ಹೊಂದಿದಂತಹ ಸುಯೋಧನ ನಡೆ ಅನ್ನುವಂತಹ ಕಾರಣಕ್ಕಾಗಿ ಒಂದು ಕೂಗ ಫಲ ಕರ್ಪೂರದಂತೆ ವಿಶೇಷವಾಗಿ ಹೋಗಬೇಕು ಈ ಸಂಗ್ರಹದಲ್ಲಿ ಅನ್ನುವಂತಹ ನಿರ್ಣಯದಿಂದಲೇ ಕರ್ಪೂರದ ಎರಕ. ಈಗ ನಿನಗೆ ವೀಳ್ಯವನ್ನು ಒದಗಿಸಿಕೊಟ್ಟಿದ್ದೇನೆ. ಕೊಡುವಲ್ಲಿ ಶುದ್ಧಾಂತ ಕರಣವುಳ್ಳವನು ಸುಯೋಧನ ಅನ್ನುವುದನ್ನು ದೃಢಪಡಿಸುವುದಕ್ಕಾಗಿ ಬಂಗಾರದ ಹರಿವಾಣಿ ಅಲ್ಲಿ ಕಾಣುವ. ಕರ್ಕೊಂಡು ಬಾ ಪಾಂಡವರ. ಏನು ನೀತಿಯ ತಿಳಿಸಿ ಒಳಿದ ಅರಾಜನಾದವನಿಗೆ ಸಾಮವೇ ಬೀಜಮಂತ್ರವಾಗ್ತದೆ ಅನ್ನುವುದನ್ನೇ ಲಕ್ಷಿಸಿ ಸಂಧಿಯನ್ನು ಸಾಧಿಸುವುದಕ್ಕೆ ಈ ಕಡೆಗೆ ಸಾಗಿ ಬಂದು ನಾನು ಮಾಡಿದ ಪ್ರಯತ್ನಗಳಿಗೆ ನೆರೆದ ನೀವೆಲ್ಲರೂ ಇಂದು ಸಾಕ್ಷಿಗಳಾಗಿದ್ದೀರಿ. ಗುರು ಭೀಷ್ಮಾಚಾರ್ಯರಿರಲಿ, ಕೃಪಾಚಾರ್ಯರಿರಲಿ, ದ್ರೋಣಾಚಾರ್ಯರಿರಲಿ, ಅತಿರಥ ಮಹಾರಥರಿರಲಿ, ನೆಂಟರಿರಲಿ, ಬಂಧುಗಳಿರಲಿ, ಅಥವಾ ಸುಯೋಧನನನ್ನು ಬೆಂಬಲಿಸುವುದಕ್ಕೆ ಬಂದು ಸೇರಿದ ಕ್ಷತ್ರಿಯ ವೀರರೇ ಇರಲಿ, ನೀವು ಯಾರು ನನ್ನನ್ನು ದೂರುವುದಕ್ಕಿಲ್ಲ. ಕೃಷ್ಣ ಹೀಗೊಂದು ಸನ್ನಿವೇಶಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ಅನ್ನುವ ಹಾಗೆ ಗ್ರಹಿಸಿ ನನ್ನಲ್ಲಿ ಒಡಕನ್ನು ಹುಡುಕುವುದಕ್ಕಿಲ್ಲ. ಮರಣಮಂ ಬಯಸಿಪ್ಪ ಈ ಕಳ ಮರಣವನ್ನೇ ಬಯಸಿ ನಿಂತಿದ್ದಾನೆ. ಆದ್ದರಿಂದಲೇ ಹಠಕ್ಕೆ ಕಟ್ಟುವಡೆದು ರಣವೀಳಯವನ್ನು ನನ್ನ ಕೈಗಿಟ್ಟಿದ್ದಾನೆ. ಹಾಗಾದರೆ ಮುಂದಿನ ಕ್ರಮ ಏನು, ಮುಂದಿನ ಪರಿಣಾಮ ಏನು ಅನ್ನುವುದನ್ನು ಚೆನ್ನಾಗಿ ಅರಿತು ತನ್ನ ಬದುಕಿನ ಪ್ರಾಪ್ತಿಯನ್ನು ಅಪ್ಪಿಕೊಳ್ಳುವುದಕ್ಕೆ ಸುಯೋಧನ ಸಿದ್ಧನಾಗಿದ್ದಾನೆ ಅನ್ನುವುದೇ ತಾತ್ಪರ್ಯ. ಎಲ್ಲಿಂದ ಆರಂಭವಾಯಿತು ಪ್ರಕರಣ? ದ್ರೌಪದಿಯ ಸ್ವಯಂವರ. ಎಲ್ಲಿಯೋ ಜೀವನವನ್ನು ಕಳೆಯುತ್ತಿದ್ದ ಪಾಂಡವಾದಿಗಳು ಮಾರು ವೇಷದಿಂದ ಇನ್ನೊಂದು ನಗರವನ್ನು ಸೇರಿ ಅಲ್ಲಿ ಹುಟ್ಟಿ ಬೆಳೆದ ಅಗ್ನಿಜೆಯನ್ನು ವರಿಸುವಂತಾಯಿತು.
ಒಂದರ್ಥದಲ್ಲಿ 5 ಮಂದಿಗಳು ಇಂದು ಒಗ್ಗಟ್ಟಾಗಿ ಜೀವನವನ್ನು ಸಾಗಿಸುತ್ತಿದ್ದಾರೆ ಎಂದಾದರೆ ಒದಗಿ ಬಂದ ಕೃಷ್ಣೆಯೇ ಕಾರಣ. 5 ಮನೆಗಳನ್ನು ಒಂದು ದಾರದಲ್ಲಿ ಪೋಣಿಸುವ ಹಾಗೆ ಅತ್ತೆಯಾದ ಕುಂತಿದೇವಿ ಆಡಿದ ಮಾತಿಗೆ ಸರಿಯಾಗಿ ಪ್ರಮಾಣಬದ್ಧವಾಗಿ ಈವರೆಗೆ ಜೀವನವನ್ನು ಸಾಗಿಸಿದವಳು. ಒಂದರ್ಥದಲ್ಲಿ ಪಾಂಡವರ ಜೀವನದ ಮಂಗಳ ಸಮಯ. ಮತ್ತೆ ಅಪವಾದ ಯಾರನ್ನೂ ಬದುಕಿನಲ್ಲಿ ಬಿಡುವುದಿಲ್ಲ. ನಾನೆಂದೇನು ಸ್ಯಮಂತಕ ಮಣಿಯ ಪ್ರಕರಣವನ್ನು ಯಾವ ಕಾಲಕ್ಕೂ ಮರೆಯುವುದಕ್ಕುಂಟೆ? ನನಗೂ ಕಳ್ಳತನದ ಆರೋಪ ಬಂದು ಹೋಗಿತ್ತು. ಆದರೆ ಪ್ರಕರಣದ ಅಂತ್ಯದಲ್ಲಿ ಮಂಗಳ ಮುಹೂರ್ತಕ್ಕದು ಸಾಕ್ಷಿಯಾಗಿತ್ತು. 6ಕ್ಕೆ 2 ಸೇರಿದ ಹಾಗೆ ಅಷ್ಟಮಹಿಷಿಯರಿಗೆ ಗಂಡನಾಗಿ ಬದುಕುವುದಕ್ಕೆ ನನಗೆ ಅವಕಾಶವದು ಸಿದ್ಧವಾಯಿತು. ಮತ್ತೆ ಸಂಧಾನದ ಪ್ರಕ್ರಿಯೆಯಾಗಿ ಕಾಲಾನಂತರದಲ್ಲಿ ಸಾಗಿ ಬಂದ ನಾನು ನನ್ನ ಜೀವನದ ಸ್ಪಷ್ಟವಾದ ಉದ್ದೇಶವನ್ನು ಸಾಧಿಸುವ ಕಾಲವದು ಸನ್ನಿಹಿತವಾಗಿದೆ. ಭೂಭಾರ ಹರಣ, ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ, ಇದಲ್ವೇ ಅಹಿಂಸೆಯ ಪ್ರತಿವಾದ. ಆದ್ದರಿಂದ ಲೋಕದ ಮಂದಿಗಳಿಗೆ ಅವರವರು ನಂಬಿದ ಶ್ರದ್ಧಾ ದೇವತೆಗಳು, ಆಯುಷ್ಯ ಆರೋಗ್ಯ ಸೌಭಾಗ್ಯಾದಿಗಳು, ಮೇಳದ ದೇವರು ಅವರ ಇಷ್ಟ ಪ್ರಾಪ್ತಿಯನ್ನು ಒದಗಿಸಿಕೊಡಲಿ ಎನ್ನುವ ಹಾಗೆ ಆರಾಧ್ಯ ಮೂರ್ತಿಯಾದ ದುರ್ಗಾ ಪರಮೇಶ್ವರಿಗೆ ಪಾದಕಾನತನಾಗಿ ಪ್ರಕರಣಕ್ಕೆ ಮಂಗಳವನ್ನು ಕೇಳಿಕೊಡ್ತಾ ಇದ್ದೇನೆ. ಶುಭ ಮಂಗಳ.